ಮುಖ್ಯವಾಗಿ ಕರ್ನಾಟಕ ದೇಶದಿಂದ ಉಗಮವಾದಂತಹ 3 ಪ್ಯಾನ್ ಇಂಡಿಯನ್ ಎಂಪೈರ್ ಸಿಗುತ್ತೆ. ಮೊದಲನೇದು ಬಾದಾಮಿ ಚಾಳುಕ್ಯರು, ಎರಡನೇದು ರಾಷ್ಟ್ರಕೂಟರು. ಅವರ ರಾಜಧಾನಿ ಇದ್ದಿದ್ದು ಮಾಲ್ಯಕೇತ, ಮಹಾರಾಷ್ಟ್ರ ಬಾರ್ಡರ್ ಬರುತ್ತೆ, ಗುಲ್ಬರ್ಗದ ಹತ್ರ ಇದೆ ಮಾಲ್ಖೆಡ್ ಅಂತ, ಅದರ ಉಗಮ ಅಲ್ಲಿ. ಇನ್ನ ಮೂರನೇದು ಕಲ್ಯಾಣ ಚಾಳುಕ್ಯರು. ಈ ಕಲ್ಯಾಣ ಚಾಳುಕ್ಯರ ಅನೇಕ ಶಾಸನಗಳು, ದಾಖಲೆಗಳು ಮಧ್ಯಪ್ರದೇಶದಲ್ಲಿರೋ ಜಬಲ್ಪುರ್, ಇನ್ ಸ್ವಲ್ಪ ಆ ಕಡೆ ಹೋದ್ರೆ ರಾಯ್ಪುರ್, ಛತ್ತೀಸ್ಗಢಕ್ಕೆ ಬರುತ್ತೆ, ಅಲ್ಲೆಲ್ಲ ಕನ್ನಡದ ಭಾಷೆಯಲ್ಲಿ ಇರೋ ಲಿಪಿಯಲ್ಲಿ ಇರುವಂತಹ ಶಾಸನಗಳು ಸಿಕ್ಕಿದೆ. ಹೀಗೆ ಸೊ ಇದು ಕರ್ನಾಟ ದೇಶ ಅಂತ ಅವಾಗ ಕರೀತಾರೆ. ಕರ್ನಾಟ ಅಂದ್ರೆ ಹಲವಾರು ವ್ಯುತ್ಪತ್ತಿ ಇದೆ ಅದಕ್ಕೆ. ಕರ್ಣ ಅಂದ್ರೆ ಕಿವಿ, ಕರ್ಣೇಶು ಅಟತಿ ಇತಿ ಕರ್ನಾಟ ಅಂತ. ಅಂದ್ರೆ ಯಾವುದು ನಮ್ಮ ಕಿವಿ ಒಳಗಡೆ ಬಹಳ ಮಧುರವಾಗಿ ಅನುರಣಿಸುತ್ತದೆಯೋ ಅದನ್ನ ಕನ್ನಡ ಭಾಷೆ ಅಥವಾ ಕರ್ನಾಟ ಅಂತ ಹಾಗೆ ಕರೀತಾರೆ. ಆ ಭಾಷೆಯನ್ನು ಮಾತಾಡುವವರೆಲ್ಲ ಕರ್ನಾಟ ದೇಶದಲ್ಲಿ ಇರೋರು, ನಿವಾಸಿಗಳು ಅಂತ ಈ ತರ ಎಲ್ಲ ಬರುತ್ತೆ. ಹಾಗಾಗಿ ನಾವು ರಾಜ್ಯೋತ್ಸವ ಅಂದ್ರೆ ಅದಕ್ಕೆ ಬರುತ್ತೆ. ಮತ್ತೆ ಇದೇ ರಾಜ್ಯೋತ್ಸವ ಪರಂಪರೆಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಒಂದು ನೇರವಾದ ನಂಟಿದೆ. ಇವೆಲ್ಲ ಮುಂದೆ ನೋಡಬಹುದು. ಇನ್ನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಪದೇ ಪದೇ ನಾವು ಎಲ್ಲ ನಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇಟ್ಕೊಂಡಿರ್ಬೇಕು, ಬೇರೆ ಬೇರೆಯವರು ಹೇಳಬೇಕು, ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಹೇಳಬೇಕು. ಹಾಗಾಗಿ ಇಂಥ ಟಾಪಿಕ್ ಕೊಟ್ಟಿರೋ ಸುಮಂತ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಈಗ ವಿಜಯನಗರ ಸಾಮ್ರಾಜ್ಯ ಅದು ಪ್ಯಾನ್ ಸೌತ್ ಇಂಡಿಯನ್ ಅಂತ ಒಂದು ಲೆಕ್ಕದಲ್ಲಿ ನಾವು ತಗೋಬೇಕು. ಯಾಕಂದ್ರೆ ಇಡೀ ದಕ್ಷಿಣ ಭಾರತವನ್ನ ಅದು ಒಳಗೊಂಡಿತ್ತು. ಕೇರಳದ ಮೇಲೆ ಅದರ ನೇರವಾದ ಹತೋಟಿ ಇಲ್ಲದೆ ಹೋದ್ರು ಕೂಡ ಅವರೆಲ್ಲ ಹೆಚ್ಚು ಕಡಿಮೆ ಇವರಿಗೆ ವಿಧೇಯವಾಗಿ ನಡ್ಕೊಳ್ತಾ ಇದ್ರು ಅನ್ನೋದು ದಾಖಲೆಗಳಿಂದ ನಮಗೆ ಗೊತ್ತಾಗತ್ತೆ. ಮತ್ತೆ ಅದು ಬಂದಿದ್ದಂತಹ ಕಾಲ ಅತ್ಯಂತ ಸಂದಿಗ್ಧವಾದ ಕಾಲ, ಅದಕ್ಕೂ ಹೆಚ್ಚಾಗಿ ಅತ್ಯಂತ ಪ್ರಕ್ಷುಬ್ಧವಾದ ಕಾಲದಲ್ಲಿ ಅದರ ಉದಯ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಅವೆಲ್ಲ ಹೇಳ್ತಾ ಹೋಗ್ತೀನಿ ನಾನು ಮುಂದೆ. ಸೊ ಇಲ್ಲಿ ನನಗಿರೋ ದೊಡ್ಡ ಸಮಸ್ಯೆ ಏನು ಅಂತಂತಂದ್ರೆ, ಒಬ್ಬ ನಡುಗನ್ನಡದ ಕವಿ, ಹೆಸರು ಮರ್ತೋಗಿದೆ, ಅವನೊಂದ್ ಕಡೆ ಬರೀತಾನೆ, ತುಂಬಾ ಚೆನ್ನಾಗಿದೆ. ಪರಿಮಳವಂ ಪೊಟ್ಟಣದಲ್ಲಿ ಕಟ್ಟಿಕೊಡಲು ಸಾಧ್ಯವೇ ಅಂತ ಒಂದ್ ಕಡೆ ಬರೀತಾನೆ. ಅಂದ್ರೆ ಪರಿಮಳನ ಒಂದು ಪೆಟ್ಟಿಗೆನಲ್ಲಿ ನೀವು ಕಟ್ಕೊಡಕ್ಕಾಗತ್ತ, ಅದರ ಬೀಗ ಹಾಕಿ ಇಡಕ್ಕಾಗತ್ತ ಅಂತ. ಸೊ ಆ ಪ್ರಾಬ್ಲಮ್ ನಂದಿದೆ. ಯಾಕಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವ, ಅದು ಮಾಡಿದಂತಹ ಅನೇಕ ಲೆಕ್ಕವಿಲ್ಲದಷ್ಟು ಸಾಧನೆಗಳು, ಅದರ ಪರಿಮಳನ ಒಂದು ಪಟ್ಟಣದಲ್ಲಿ, ಅಂದ್ರೆ ಈ ಒಂದು 3/4 ಗಂಟೆಯಲ್ಲಿ ನಾನು ಯಾವ ರೀತಿ ಹೇಳ್ತೀನಿ ನನಗೆ ಗೊತ್ತಿಲ್ಲ, ನೋಡೋಣ. ಹೀಗೆ ಒಂದು ರ್ಯಾಂಡಮ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ತಮ್ಮೆಲ್ಲರಿಗೂ. ನವದುರ್ಗ, ಬೆಂಗಳೂರು ಸುತ್ತಮುತ್ತಲು ನವದುರ್ಗ ಅಂತ ಬಹಳ ಇತ್ತೀಚಿನ ತನಕ ಪ್ರಚಲಿತವಾಗಿತ್ತು. ಎಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿದೆ? ಕೈ ಎತ್ತಬಹುದು, ಹೇಳಿ. ಆಯ್ತು ಪರವಾಗಿ ನಾನು ಹೇಳ್ತೀನಿ. ಹೋಗ್ಲಿ, ಒಬ್ರು ಗೊತ್ತಿದೆ ಈ ರೂಮಲ್ಲಿ. ಮೊದಲನೇದು ದೇವನಹಳ್ಳಿ ಕೋಟೆ, ಅದು ಬೆಂಗಳೂರು ಕೋಟೆ ಇಲ್ಲೇ ಇದೆಯಲ್ಲ, ಸಿಟಿ ಮಾರ್ಕೆಟ್, ಅದು ಚಿಕ್ಕಜಾಲ ಕೋಟೆ, ಆಮೇಲೆ ಸಾವನದುರ್ಗ, ಚನ್ನರಾಯನ ದುರ್ಗ, ಮಾಕಲಿ ದುರ್ಗ, ಭೈರವ ದುರ್ಗ, ಹುಟ್ರಿದುರ್ಗ, ನಂದಿದುರ್ಗನೇ ಇವತ್ತು ನಾವು ನಂದಿ ಹಿಲ್ಸ್ ಅಂತ ಕರೆಯೋದು. ಅನೇಕ ಶತಮಾನಗಳ ಉದ್ದಕ್ಕೂ ಕೂಡ ಅನೇಕ ಯುದ್ಧಗಳಾಗಿರುವಂತಹ ಸ್ಥಳ ಅದು. ಇವತ್ತದು ರೆಸಾರ್ಟ್ ಆಗಿದೆ, ಇರ್ಲಿ. ಸೊ ಈ ಎಲ್ಲಾ ನವದುರ್ಗಗಳು ಕೂಡ ಬಹಳ ಈಸಿ ಆಕ್ಸೆಸ್ ಇದೆ ನಮಗೆ. ಹಬ್ಬಪ್ಪ ಅಂದ್ರೆ 2 ಗಂಟೆ ಅಷ್ಟು ಕಾರಲ್ಲಿ ಬೈಕಲ್ಲಿ ಪ್ರಯಾಣನೂ ಇಲ್ಲ, ಸುತ್ತಮುತ್ತಲೂ ಇದೆ. ಎಷ್ಟ್ ಜನ ಹೋಗ್ತೀವಿ? ಇಲ್ಲೇ ಇದೆಯಲ್ಲ ಬೇಗೂರಲ್ಲಿ ಒಂದು ಇನ್ಸ್ಕ್ರಿಪ್ಷನ್, ಅದು ದುರ್ಗ ಆಗಿತ್ತು, ಮುಂಚೆ ಕೋಟೆ ಆಗಿತ್ತು. ಕೋಟೆ ಎಲ್ಲ ಬಿದ್ದೋಗಿದೆ, ಅದು ಬೇರೆ ವಿಷಯ. ಅಲ್ಲಿ ಬೆಂಗಳೂರಿನ ಅತ್ಯಂತ ಪ್ರಾಚೀನವಾದ ಶಾಸನ ಸಿಕ್ಕಿದೆ ಅನ್ನೋದ್ರ ಕಾರಣಕ್ಕೆ ಉಳ್ಕೊಂಡಿದೆ. ಇಲ್ಲ ಅಂದ್ರೆ ಅದು ಯಾವತ್ತೋ ಕ್ವಾರಿ ಮೈನಿಂಗು ಇವೆಲ್ಲ ಆಗೋಗ್ತಾ ಇತ್ತು, ಇರ್ಲಿ. ಸೊ ಹೀಗೆ ಆದ್ರೆ ಈ ಎಲ್ಲಾ ದುರ್ಗಗಳು, ಇಷ್ಟ ಹತ್ರ ಇರುವಂತಹ ಈ ದುರ್ಗಗಳು, ಐತಿಹಾಸಿಕವಾದಂತಹ ದುರ್ಗಗಳ ಬಗ್ಗೆ, ಅದರ ಇತಿಹಾಸ, ಅದರ ಕಥೆ, ಅದರ ಒಂದು ಪೂರ್ವ ವೈಭವ, ಅದು ನಮ್ಮ ಸಮಾಜಕ್ಕೆ, ಸಂಸ್ಕೃತಿಗೆ, ನಾಗರಿಕತೆಗೆ ಅನಾದಿ ಕಾಲದಿಂದ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಎಷ್ಟು ಜನಕ್ಕೆ ವ್ಯವಧಾನ ಇದೆ?
ಯಾಕೆ ಹೇಳ್ತೀನಿ ಅಂತಂದ್ರೆ ಇವೆಲ್ಲ ವಿಜಯನಗರಕ್ಕೂ ಎಲ್ಲಾ ಕೋಟೆಗಳಿಗೂ ವಿಜಯನಗರದ ಅರಸರಿಗೂ ಅವ್ರ ಸಾಮಂತರಿಗೂ ಅವ್ರ ಪರಿವಾರಕ್ಕೂ ಬಹಳ ಹತ್ತಿರದ ನಂಟಿತ್ತು ಅಂತ ಗೊತ್ತಾಗುತ್ತೆ. ಇರ್ಲಿ, ಇನ್ನು ಒಂದು ಅದೇ ರೀತಿ ರ್ಯಾಂಡಮ್ ಎಕ್ಸಾಂಪಲ್ ತಗೊಳ್ಳೋ ಹಾಗಿದ್ರೆ ಮುದ್ದೇನಹಳ್ಳಿ ಎಲ್ಲರಿಗೂ ಗೊತ್ತೇ ಇದೆ. ಇದನ್ನೂ ಹೇಳ್ಬೇಕು ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಮುದ್ದೇನಹಳ್ಳಿ ಈ ಹೊತ್ತು ಬಹಳ ಪ್ರಸಿದ್ಧಿಗೆ ಬಂದಿರೋದು ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರು ಅನ್ನೋ ಕಾರಣಕ್ಕೆ. ಆದ್ರೆ ಅನೇಕ ಮಂದಿ ತಿಳಿದೇ ಇರುವಂತ ಇನ್ನೂ ಒಂದು ವಿಷಯ ಏನು ಅಂತಂದ್ರೆ, ಮುದ್ದೇನಹಳ್ಳಿ ಒಂದು ಕಾಲದಲ್ಲಿ ವಿಜಯನಗರ ಅನೇಕ ರಾಜಧಾನಿಗಳ ಪೈಕಿ, ವಿಜಯನಗರ ಸಾಮ್ರಾಜ್ಯದ ಅನೇಕ ರಾಜಧಾನಿಗಳ ಪೈಕಿ ಮುದ್ದೇನಹಳ್ಳಿ ಒಂದು ದೊಡ್ಡ ತಾಲೂಕ್ ಅಂತ ಇಟ್ಕೊಳ್ಬಹುದು, ಒಂದು ಬಿಗ್ ಸೆಂಟರ್, ಸಿವಿಲೈಸೇಷನಲ್ ಸೆಂಟರ್ ಅಂತ ಇಟ್ಕೊಳ್ಬಹುದು. ಅದಾಗಿತ್ತು ಈ ಮುದ್ದೇನಹಳ್ಳಿ. ಅದು ನೇರವಾಗಿ ಯಾವ ಪ್ರಾಂತದ ಆಡಳಿತಕ್ಕೆ, ಯಾವ ರಾಜಧಾನಿ ಆಡಳಿತಕ್ಕೆ ಬರ್ತಾ ಇತ್ತು ಅಂತಂದ್ರೆ ಮುಳಬಾಗಲ್. ವಿಜಯನಗರ ಸಾಮ್ರಾಜ್ಯವನ್ನ ಅನೇಕ ಭಾಗಗಳಾಗಿ ವಿಂಗಡಣೆ ಮಾಡಿದ್ರು. ಬಾರಕೂರು ಪ್ರಾಂತ ಮಂಗಳೂರು ಹತ್ರ ಇದೆ ಅದು. ಆಮೇಲೆ ಆ ಕಡೆ ಹೋದ್ರೆ ಮಧುರೈ ಆ ಪ್ರಾಂತ ಅದು ಒಂದು. ಆಮೇಲೆ ಇನ್ನೊಂದು ನೆಲ್ಲೂರು, ಉದಯಗಿರಿ ರಾಜ್ಯ ಅಂತ ಅದನ್ನ ಕರೀತಾ ಇದ್ರು. ಅದೇ ರೀತಿ ಅದರ ದಕ್ಷಿಣದ ಒಂದು ರಾಜಧಾನಿ ಯಾವತ್ತು ಅಂತಂದ್ರೆ ಮುಳಬಾಗಲ್. ಮುಳಬಾಗಲ್ಗೂ ಮುದ್ದೇನಹಳ್ಳಿಗೂ ಬಹಳ ಏನ್ ದೂರ ಇಲ್ಲ. ಸೊ ಅದರ ಆಡಳಿತಕ್ಕೆ ಈ ಮುದ್ದೇನಹಳ್ಳಿ ಬರ್ತಾ ಇತ್ತು. ಇನ್ನ ಮುಳಬಾಗಲ್ನ ಸುಮಾರು ಒಂದು 150 ವರ್ಷದಿಂದ 150-200 ವರ್ಷದ ಕೆಳಗೆ ಅದನ್ನ ಮೂಡಲ ಬಾಗಿಲು ಅಂತ ಕರೀತಾ ಇದ್ರು. ಅದರ ಮೂಲ ಹೆಸರು ಮೂಡಲ ಬಾಗಿಲು. ಮೂಡಲ ಅಂದ್ರೆ ಈಸ್ಟ್. ಸೊ ಅದರ ಪೂರ್ವ ದಿಕ್ಕಿಗೆ ಇರೋದ್ರಿಂದ ಅಲ್ಲಿ ಸೂರ್ಯೋದಯ ಇತ್ಯಾದಿ ಇದನ್ನ ಕಾರಣಕ್ಕೋಸ್ಕರ ಮೂಡಲ ಬಾಗಿಲು ಅಂತ ಅದನ್ನ ಕರೀತಾ ಇದ್ರು. ಬಹಳ ಈಗ ಬೇರೆ ರೂಟ್ ಚೇಂಜ್ ಆಗಿದೆ ಬಿಟ್ರೆ, ಈ ಮುಳಬಾಗಲು ನೂರಾರು ವರ್ಷದಿಂದ ಇಟ್ ವಾಸ್ ನೋನ್ ಆಸ್ ಎ ಗೇಟ್ ವೇ ಆಫ್ ತಿರುಪತಿ. ತಿರುಪತಿ ಯಾತ್ರಿಕರಿಗೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ವ್ಯಾಪಕ ಮಟ್ಟದಲ್ಲಿ ಛತ್ರಗಳು, ಧರ್ಮಛತ್ರಗಳು, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳು, ಅನ್ನ ಅಶನ ವ್ಯಸನ ಎಲ್ಲದಕ್ಕೂ ಅಲ್ಲಿ ಯಾತ್ರಿಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮುಳಬಾಗಲ್ ಅದಕ್ಕೆ ಕೇಂದ್ರ ಆಗಿತ್ತು. ಅಲ್ಲಿಂದ ಮುಂದಕ್ಕೆ ತಿರುಪತಿ ಯಾತ್ರೆ ಮಾಡ್ತಾ ಇದ್ರು ಬೇರೆ ಬೇರೆ ಕಡೆಯಿಂದ. ಇನ್ನೂ ಒಂದು ಮುಳಬಾಗಲ್ಗೆ ಸಂಬಂಧಪಟ್ಟಂತಹ ಒಂದು ಸ್ವಾರಸ್ಯ ಏನು ಅಂತಂದ್ರೆ, ಅದರ ಹೆಸರು ಬಂದಿದ್ದು ಮುದ್ದಪ್ಪ ಅಂತ. ಮುದ್ದಪ್ಪ ಯಾರು ಅಂತಂದ್ರೆ ಹರಿಹರ ಬುಕ್ಕ ಇದಾರಲ್ಲ ಆ ಪೈಕಿ ಒಬ್ಬ ಸೋದರರು, ಸಂಗಮ ಸೋದರರ ಪೈಕಿ ಒಬ್ಬರು ಸೋದರರು. ಈ ಮುದ್ದಪ್ಪ ಅವರು ಮೂಡಲ ಬಾಗಿಲು ಅಥವಾ ಮುಳುಬಾಗಿಲನ್ನ ತನ್ನ ರಾಜಧಾನಿಯಾಗಿ ಇಟ್ಕೊಂಡು ಆಳ್ತಾ ಇದ್ರು. ನೀವು ಆ ಇಡೀ ಕೋಲಾರ, ಮುಳುಬಾಗಲು, ಶ್ರೀನಿವಾಸಪುರ, ಚಿಂತಾಮಣಿ, ಯಾಕೆ ಶಿಡ್ಲಘಟ್ಟದಿಂದ ಶುರುವಾಗತ್ತಾ ಇಡೀ ಬೆಲ್ಟು, ಅಲ್ಲಿ ಅಗದು ಬಗದಷ್ಟು ನಿಮಗೆ ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಸಂಸ್ಕೃತ, ಮುಖ್ಯವಾಗಿ 4 ಭಾಷೆಯಲ್ಲಿ ಹೇರಳವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು ಸಿಕ್ಕಿವೆ. ಇನ್ನ ಇದೇ ಮುದ್ದಪ್ಪನೇ ಮುಳುಬಾಗಲನ್ನ ಒಂದು ದೊಡ್ಡ ಅಗ್ರಹಾರವಾಗಿ ಪರಿವರ್ತನೆ ಮಾಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲೇ ಮುಳುಬಾಗಲು ಒಂದು, ಇಟ್ ವಾಸ್ ನೋನ್ ಎಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಜುಕೇಶನಲ್ ಹಬ್ಸ್ ಇನ್ ಸೌತ್ ಇಂಡಿಯಾ ಅಂತ, ಒಂದು ಎಜುಕೇಶನಲ್ ಸೆಂಟರ್ ಆಗಿತ್ತದು. ಸರಿ, ಇನ್ನ ಇದನ್ನೆಲ್ಲ ನಿಮಗೆ ಮುಳುಬಾಗಲು ಸುತ್ತಮುತ್ತಲು ನಿಮಗೆ ತಿಳ್ಕೋಬೇಕು ಅಂತಂದ್ರೆ ಕಣ್ಣು ಕಟ್ಟದ ಹಾಗೆ ನಮ್ಮ ಡಿ ವಿ ಗುಂಡಪ್ಪನವರು ಬರ್ದಿದ್ದಾರೆ. ಅವ್ರು ಬೇರೆ ಬೇರೆ ಬರವಣಿಗೆಯಲ್ಲಿ ಜ್ಞಾಪಕ ಚಿತ್ರಶಾಲೆ ವಿಶೇಷವಾಗಿ ಅದರಲ್ಲಿ ವೈದಿಕ ಧರ್ಮ ಸಂಪ್ರದಾಯಸ್ಥರು, ಈ ಎಲ್ಲ ಎಸ್ ಅಲ್ಲೆಲ್ಲ ಬರುತ್ತೆ. ತುಂಬಾ ಬಹಳ ಒಂದು ಹೃದಯವಾಗಿ, ಬಹಳ ಒಂದು ಆತ್ಮೀಯತೆಯಿಂದ ಈ ಬರವಣಿಗೆ ಎಲ್ಲ ಮಾಡಿದ್ದಾರೆ ಮುಳುಬಾಗಲ ಬಗ್ಗೆ. ಅಲ್ಲಿರೋ ಮಠಗಳಿರ್ಬೋದು, ಒಂದೊಂದು ಗಲ್ಲಿ ರಾಮಸ್ವಾಮಿಗಳು ಹೇಳ್ತಾರೆ, ತಟ್ಟಿ ಎಬ್ಬಿಸಿ ಮುಳುಬಾಗಲು ಅಂತಂದ್ರೆ ಹಳೆ ಮನೆ ಸೀನನ್ನ ಮನೆ ಹಿಂದ್ಗಡೆ ಇರೋ ದೊಡ್ಡ ಯಾವ್ದೋ ಮಾವಿನ ತೋಪಿನ ಹಿಂದೆ ಇರುವಂತಹ ಒಂದು ದೊಡ್ಡ ಹುಣಸೆ ಮರದ ಯಾವ್ದೋ ಒಂದು ಗುಡಿಸ್ಲಲ್ಲಿ ಅವನಿದ್ದ ಅಂತ ಈ ಮಟ್ಟಕ್ಕೆ ಹೇಳ್ತಾ ಇದ್ರು. ಅಷ್ಟದು ಆತ್ಮಸತ್ತಾಗ್ಬಿಟ್ಟಿತ್ತು ಅವ್ರಿಗೆ, ಗುಂಡಪ್ಪನವ್ರಿಗೆ. ಅದನ್ನೆಲ್ಲ ನೋಡ್ಬೋದು ನೀವು. ಹಾಗೆ ಸೊ ನಿಮ್ಗೆಲ್ಲ ಯಾವಾಗಾರ ಅನುಕೂಲ ಇದ್ರೆ, ಟೈಮ್ ಇದ್ರೆ, ಫ್ರೀ ಇದ್ರೆ, ಯಾವುದೋ ಆ ಕೋಲಾರ ಪ್ರಾಂತದಲ್ಲಿ ಯಾವುದೋ ಒಂದನ್ನ ಕೇಂದ್ರವಾಗಿ ಇಟ್ಕೊಂಡು 3-4 ದಿನ ನೋಡಿದ್ರೆ ನೋಡಿದಷ್ಟು ತಣಿಯೋದಿಲ್ಲ, ಮುಗಿಯೋದೇ ಇಲ್ಲ, ಅಷ್ಟು ಜಾಗಗಳಿದೆ.
ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕಡೆನೂ ವಿಜಯನಗರದ ಒಂದು ದಟ್ಟವಾದ ಒಂದು ಇಂಪ್ರಿಂಟ್ ಇದೆ, ಒಂದು ಛಾಪು ಸಿಗುತ್ತೆ. ಸೊ ನಿಮ್ಮ ಕಣ್ಮುಂದೆನೆ ನೋಡಕ್ಕೂ ಪುಸ್ತಕದಲ್ಲಿ ಓದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೇನ್ ಬಿಟ್ಟು ಹೋದ್ರು ಅಂತ ಕಣ್ಮುಂದೆ ನೋಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ಇನ್ನ ಇದಾದ್ಮೇಲೆ ಇನ್ನೂ ಒಂದು ಉದಾಹರಣೆ ನೋಡ್ಬೋದು. ಇಡೀ ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಆಚರಣೆ ಮಾಡುವಂತಹ ದೊಡ್ಡ ಹಬ್ಬಗಳು ಮಕರ ಸಂಕ್ರಾಂತಿಯಿಂದ ಆರಂಭಗೊಂಡ್ರೆ ಉಗಾದಿ, ಶಿವರಾತ್ರಿ, ರಾಮನವಮಿ, ಜನ್ಮಾಷ್ಟಮಿ, ದಸರಾ, ದೀಪಾವಳಿ, ಹೀಗೆ ಮುಖ್ಯವಾದ ಎಲ್ಲ ಹಬ್ಬಗಳು. ಈ ಎಲ್ಲಾ ಹಬ್ಬಗಳನ್ನ ನಾವು ಒಂದು ಪದ್ಧತಿ ಇಟ್ಕೊಂಡು ಕೆಲವು ಆಚರಣೆ, ಒಂದೊಂದು ಹಬ್ಬಕ್ಕೆ ಒಂದೊಂದು ಆಚಾರಗಳು ಬೇರೆ ಬೇರೆ ಇರುತ್ತೆ, ಒಂದೊಂದು ಉತ್ಸವ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ಆ ಸ್ಪೆಸಿಫಿಕ್ ಆದ ಒಂದು ಆಚರಣೆ ಮಾಡ್ತೀವಲ್ಲ ಈ ಹಬ್ಬಗಳನ್ನ, ಅದರ ಪ್ರತಿ ಒಂದು ಡೀಟೇಲು ಕೂಡ, ಕಳಶ ಸ್ಥಾಪನೆ ಮಾಡೋದಿರಬಹುದು, ಆಮೇಲೆ ಏನೇನ್ ಯಾವ್ಯಾವ ಹಬ್ಬಕ್ಕೆ ಏನೇನ್ ಪ್ರಸಾದ ಕೊಡ್ಬೇಕು ಅಂತಿದೆ, ಯಾವ್ಯಾವ ರೀತಿ ಮಂಗಳಾರತಿ ಮಾಡ್ಬೇಕು, ಯಾರನ್ನ ಕರಿಬೇಕು, ಹೀಗೆ ಒಂದೊಂದು ಮೈನ್ಯೂಟ್ ಡೀಟೇಲ್ ಇರುತ್ತಲ್ಲ. ವಿಶೇಷವಾಗಿ ಎಲ್ಲರೂ ಷೋಡಶೋಪಚಾರ ಪೂಜಾನೆ ಮಾಡೋದು, ಆದ್ರೆ ಕೆಲವು ಹಬ್ಬಗಳಿಗೆ ಅದನ್ನ ಬೇರೆ ರೀತಿ ಡೀಟೇಲ್ಸ್ ಅಲ್ಲಿ ಬೇರೆ ಸ್ವಲ್ಪ ಬದಲಾವಣೆ ಇರುತ್ತೆ. ಈ ಎಲ್ಲದಕ್ಕೂ ಒಂದು ಹೊಸ ವ್ಯಾಖ್ಯಾನ, ಒಂದು ಹೊಸ ಪರಂಪರೆ ತಂದು ಕೊಟ್ಟಿದ್ದು ಮೆಥಡ್, ರಿಚುವಲ್, ಕಸ್ಟಮ್, ಟ್ರೆಡಿಷನ್ ಅಂತೀವಲ್ಲ ಈ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಪ್ರಪ್ರಥಮ ಬಾರಿಗೆ ಹೊಸ ವ್ಯಾಖ್ಯಾನ, ಹೊಸ ರೀತಿನ, ಹೊಸ ಆಚರಣೆಗಳನ್ನ ತಂದು ಕೊಟ್ಟಿದ್ದು, ಮೇಲ್ಪಂಕ್ತಿ ಹಾಕೊಟ್ಟಿದ್ದೇ ವಿಜಯನಗರದ. ಅದಕ್ಕಿಂತ ಮುಂಚೆ ಈ ಆಚರಣೆಗಳೆಲ್ಲ ಯಾವ ರೀತಿ ನಡೀತಾ ಇತ್ತು ಅನ್ನೋದು ಬರೀ ನಮಗೆ ದಾಖಲೆಯಲ್ಲಿ ಅಸ್ಪಷ್ಟವಾಗಿ ಸಿಕ್ಕಿದೆ ಹೊರತು, ಇವಾಗ ವ್ರತರತ್ನ ಇವೆಲ್ಲ, ವ್ರತ ಚೂಡಾಮಣಿ ಇವೆಲ್ಲ ನೋಡ್ತೀವಲ್ಲ ಪುಸ್ತಕದಲ್ಲಿ ಹಬ್ಬ ಆಚರಣೆ ಮಾಡುವಾಗ, ಅದಕ್ಕೆಲ್ಲ ಅಗ್ರಪಂಕ್ತಿ ಒಂದು ಮೇಲ್ಪಂಕ್ತಿ ಹಾಕೊಟ್ಟಿದ್ದೆ ವಿಜಯನಗರ ಕಾಲದಲ್ಲಿ. ಯಾಕಂದ್ರೆ ಅದಕ್ಕೂ ಪೂರ್ವ 70 ವರ್ಷ ಇಡೀ ದಕ್ಷಿಣ ಭಾರತದೆಲ್ಲ ಮುಸಲ್ಮಾನ್ಮಯ, ಪೂರ್ತಿ ಅಸ್ತವ್ಯಸ್ತ ಆಗುತ್ತೆ ಅಂತ ಹೇಳ್ತೀನಿ ನಾನು ಮುಂದೆ. ಸೊ ನೋಡಿ, ಎಲ್ಲೆಲ್ಲಿ ನಮ್ಮ ಜನಜೀವನದ, ನಮ್ಮ ಸಾಂಸ್ಕೃತಿಕ ಜೀವನದ, ಸಾಮಾಜಿಕ ಜೀವನದ, ಗೃಹ ಕೃತ್ಯದ ಪ್ರತಿ ಒಂದು ಅಂಶದಲ್ಲೂ ಈ ಹೊತ್ತಿಗೂ ನಾವು ವಿಜಯನಗರದ ಒಂದು ಛಾಪ ಕಾಣ್ತೀವಿ. ಹೀಗೆ ಅಷ್ಟು ಮಾತ್ರ ಅಂದ್ರೆ ಇದು ಆಗಿದ್ದು 500 ವರ್ಷದ ಕೆಳಗೆ. ನೆನೆಸ್ಕೊಡಿ ಎಷ್ಟು ಲಾಂಜಿವಿಟಿ ಇದೆ ಇಲ್ಲಿ ಅಂತ. ಇದಕ್ಕೆ ಅತ್ಯಂತ ಉಜ್ವಲೋಜ್ವಲವಾದ ಉದಾಹರಣೆ ಯಾವುದು ಅಂತಂದ್ರೆ ಮೈಸೂರು ದಸರಾ ಹಬ್ಬ. ಈ ಮೈಸೂರು ದಸರಾ ಹಬ್ಬ ಈ ಹೊತ್ತಿಗೂ ಕೂಡ ಅದನ್ನ ಆಚರಣೆ ಮಾಡೋದು ವಿಜಯನಗರ ಸಾಮ್ರಾಜ್ಯದ ಉಚ್ಛ್ರಾಯ ಕಾಲದಲ್ಲಿ ಮಹಾನವಮಿ ದಿಬ್ಬ ಅಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಭವ್ಯವಾದ ನವರಾತ್ರಿ ಉತ್ಸವ ಮಾಡ್ತಿದ್ರಲ್ಲ, ಎಕ್ಸಾಕ್ಟ್ಲಿ ಅದರ ಪಡಿಯಚ್ಚು ಅಂತ ಹೇಳಿ ಮೈಸೂರು ದಸರಾ ಹಾಗೆ ಮಾಡ್ತಾರೆ. ಅಂದ್ರೆ ನೋಡಿ ಎಲ್ಲಿ ತನಕ ಉಳ್ಕೊಂಡು ಬಂದಿದೆ. ಯಾಕೆ? ಮೈಸೂರು ಅರಸರು ಮೂಲತಃ ಯಾರು? ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಹೀಗೆ ಇನ್ನ ಇದಿಷ್ಟು ಒಂದು ಪ್ರವೇಶಿಕೆಯಾಗಿ ಒಂದು ಪೀಠಿಕಾ ರೂಪದಲ್ಲಿ ನಾವು ಇಟ್ಕೊಂಡು ಈ ಹೊತ್ತಿನ ವಿಷಯಕ್ಕೆ ಇನ್ ಸ್ವಲ್ಪ ನೋಡೋಣ. ಒಂದು ವೇಳೆ ನಾವೇನಾದ್ರೂ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣವಾದ ಮತ್ತೆ ನಿಶ್ಚಿತವಾದ, ಅನುಮಾನಕ್ಕೆ ಯಾವುದೂ ಆಸ್ಪದ ಇಲ್ಲದೇ ಇರುವಂತಹ ಇತಿಹಾಸವನ್ನ ನಾವು ನೋಡಿದ್ರೆ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ, ಈ ವಿಜಯನಗರ ಸಾಮ್ರಾಜ್ಯದ ಉದಯ ಇದೆಯಲ್ಲ, ಅದು ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲದೆ ಇಡೀ ಪ್ರಪಂಚದ ಇತಿಹಾಸದ ಒಂದು ದೊಡ್ಡ ನಿರ್ಣಾಯಕವಾದಂತಹ ಒಂದು ಕಾಲಘಟ್ಟ, ಒಂದು ಇತಿಹಾಸ ಅಂತ. ಇಟ್ ಇಸ್ ಅ ವಾಟರ್ ಶೆಡ್ ಇವೆಂಟ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಅದು ಈ ವಿಜಯನಗರ ಸಾಮ್ರಾಜ್ಯದ ಉದಯ. ಆಮೇಲೆ ಅಷ್ಟು ಮಾತ್ರ ಅಲ್ಲದೆ ಸುಮಾರು 250 ವರ್ಷದ ತನಕ ಈ ವಿಜಯನಗರ ಸಾಮ್ರಾಜ್ಯ, 350 ವರ್ಷ ಅಂದ್ರೆ 350 ವರ್ಷ ಇರ್ಲಿಲ್ಲ, 240 years ಅಂತ ಇಟ್ಕೋಬಹುದು ಮ್ಯಾಕ್ಸಿಮಮ್. ಸೊ ಆ 220 ಅಥವಾ 250 ವರ್ಷದಷ್ಟು ದೀರ್ಘಕಾಲವಾದಂತಹ ಒಂದು ಅವಿಚ್ಛಿನ್ನವಾದಂತಹ ಒಂದು ಪರಂಪರೆ ಇದೆಯಲ್ಲ, ಸಾಮ್ರಾಜ್ಯದ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಅದು ಪ್ರಪಂಚದಲ್ಲೇ ನಿಮಗೆ, ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಸಿಗಲ್ಲ. ಆ ಮಟ್ಟದಲ್ಲಿ, ಆ ವ್ಯಾಪ್ತಿಯಲ್ಲಿ, ಆ ಸಮೃದ್ಧತೆಯಲ್ಲಿ, ಆ ವೈಭವದಲ್ಲಿ ನಿಮಗೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಅದರ ಸ್ಥಾಪನೆಯ ಮೂಲ ಉದ್ದೇಶ ಮತ್ತೆ ಅದಿದ್ದಂತಹ ಅಷ್ಟು ಅಸ್ತಿತ್ವದ ಒಂದು ಅವಧಿ ಇದೆಯಲ್ಲ,
ಅದರ ಏಕೈಕ ಉದ್ದೇಶ ಏನು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಸನಾತನ ಧರ್ಮದ ಒಂದು ಸರ್ಪಗಾವಲಾಗ್ಬೇಕು, ಭದ್ರವಾದ ಸನಾತನ ಧರ್ಮಕ್ಕೆ ಒಂದು ಭದ್ರ ದುರ್ಗ ಆಗ್ಬೇಕು ಅನ್ನೋ ಉದ್ದೇಶದಿಂದನೇ ಇದರ ಉದಯ ಆಗಿತ್ತು. ಕೊನೆಯವರೆಗೂ ಹಾಗೆ ಹೆಚ್ಚು ಕಡಿಮೆ ನಡೆಸ್ಕೊಂಡು ಬಂದ್ರು. ಅಳಿಯ ರಾಮರಾಯನ್ ತನಕ ಹೀಗೆ ನಡೆಸ್ಕೊಂಡು ಬಂದ್ರು. ಅವರು ನೋಡಿ, ವಿಜಯನಗರ ಸಾಮ್ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ರಾಜರು ಪುಟ್ಟರಾಜರು ಕೂಡ ತಗೊಂಡ್ರೆ ಅವ್ರ ಆಳ್ವಿಕೆ ಅವಧಿ ಬಿಟ್ಬಿಟ್ರೆ ಎಲ್ಲಾ ರಾಜರ ಬಿರುದಲ್ಲೂ ಕೂಡ ಹಿಂದೂ ಸಾಮ್ರಾಜ್ಯ ರಕ್ಷಕ ಅಂತಾನೇ ಇರೋದು. ವೈದಿಕ ಧರ್ಮ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಹೀಗೇನೆ ಇರೋದು ಅವ್ರ ಬಿರುದುಗಳೆಲ್ಲ ನಿಮಗೆ. ಮಾತ್ರ ಅಲ್ಲದೆ ಹಿಂದೂ ರಾಯ ಸುರತ್ರಾಣ ಅಂತ ಕೂಡ ಇತ್ತು. ಇಲ್ಲಿ ಸುರತ್ರಾಣ ಅನ್ನೋದು ನಮ್ಮ ಭಾರತೀಯ ಭಾಷೆಗಳಲ್ಲಿ ಇಲ್ಲದೆ ಇರೋ ಪದ. ಅದು ಸಂಸ್ಕೃತ ಭಾಷೆಗೆ ಒಂದು ತರ್ಜುಮೆ ಮಾಡಿದಂತಹ ಮೂಲತಃ ಫಾರ್ಸಿ ಪದ ಸುಲ್ತಾನ್. ಈ ಸುಲ್ತಾನ ಅನ್ನೋ ಪದವನ್ನ ಸಂಸ್ಕೃತ ಕರೆಸಿದ್ರೆ ಸುರತ್ರಾಣ ಅಂತ ಆ ಕಾಲದ ಕವಿಗಳು ಮಾಡ್ಕೊಂಡ್ರು. ಸುರತ್ರಾಣ ಅಂತಂದ್ರೆ ಸುಲ್ತಾನ್ಗೆ ಒಂದು ಪರ್ಯಾಯ ಪದ ಮಾತ್ರವಲ್ಲದೆ ಇಂದ್ರ ಅಂತ ಇನ್ನೊಂದು ಹೆಸರು ಇದೆ. ಸುರರಿಗೆ ತ್ರಾಣ ಕೊಡೋನು ಅಂತ, ದೇವತೆಗಳ ರಾಜ ಇಂದ್ರ ಅಂತಾನೂ ಇದೆ. ಹೀಗೆ ಅಂದ್ರೆ ನೋಡಿ ಅವ್ರ ಉದ್ದೇಶ ಏನು, ವಾಟ್ ದೇ ಸ್ಟುಡ್ ಫಾರ್, ಹಿಂದೂ ಧರ್ಮ ರಕ್ಷಣೆ, ಅದರ ಪೋಷಣೆ, ಕೊನೆಯ ತನಕ ಹಾಗೆ ಪಾಲಿಸ್ಕೊಂಡು ಬಂದ್ರು. ಆಮೇಲೆ ಹಾಗಾಗಿ ನಾನು ಅವಾಗಲೇ ಹೇಳಿದ್ದು, ದಕ್ಷಿಣ ಭಾರತದ ಇಡೀ ಹಿಂದೂ ಸೊಸೈಟಿ, ಇಡೀ ಹಿಂದೂ ಸಮುದಾಯ ಇದೆಯಲ್ಲ, ಅದರ ಯಾವುದೇ ಅಂಶವನ್ನ ನೀವು ನೋಡಿದ್ರು ಕೂಡ ಅಲ್ಲೆಲ್ಲ ನಿಮಗೆ ವಿಜಯನಗರವೇ ಕಾಣುತ್ತೆ. ಮತ್ತಷ್ಟು ದೀರ್ಘಕಾಲದ ಅವಧಿಯಲ್ಲಿ ಆ ರಾಜರು, ಅವರ ಸಾಮಂತರು ಎಲ್ಲ ಅವ್ರು ಮುಟ್ಟಿದ್ದೆಲ್ಲ ಬಂಗಾರ ಆಯ್ತು. ಅದ್ರ ಶಾಸನ ಅಧ್ಯಯನಗಳು ನೋಡಿದ್ರೆ ನಮ್ಗೆ ನಿಜಕ್ಕೂ ಒಂದು ಹೊಸ ಪ್ರಪಂಚಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಈ ಹೊತ್ತಿಗೂ ಕೂಡ ದಕ್ಷಿಣ ಭಾರತದಲ್ಲಿ ಸನಾತನ ಧರ್ಮ ಹೆಚ್ಚು ಕಡಿಮೆ ಚೆನ್ನಾಗಿ ಭದ್ರವಾಗಿ ಉಳ್ಕೊಂಡಿದೆ ಅಂತಂದ್ರೆ ಅದರ ಸಂಪೂರ್ಣ ಶ್ರೇಯಸ್ಸು ಕೀರ್ತಿ ಹೋಗೋದು ವಿಜಯನಗರ ಸಾಮ್ರಾಜ್ಯಕ್ಕೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ಭಾಷಣ ಮಾಡ್ತಾ ಇದ್ದೀನಿ ಅನ್ನೋ ಅದಕ್ಕೂ ಕಾರಣನೇ ವಿಜಯನಗರ ಅರಸರು ಅಂತ ಗೊತ್ತಾಗುತ್ತೆ. ಈಗ ಈ ಕಾಲದವ್ರಿಗೆ ಹೇಳಿದ್ರೆ ಈ ಮಾತು ಸ್ವಲ್ಪ ಅನ್ಬಿಲೀವೇಬಲ್, ನಂಬೋದಕ್ಕೆ ಅಸಾಧ್ಯ ಅಂತ ಅನ್ನಿಸೋ ಮಾತಿರ್ಬಹುದು, ಆದ್ರೆ ಸತ್ಯ ಅದೇನು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಪ್ರಪಂಚದ ಇತಿಹಾಸದಲ್ಲೇ ಅತ್ಯಂತ ಭವ್ಯವಾದ ಸಾಮ್ರಾಜ್ಯಗಳಲ್ಲಿ ಒಂದು. ಯಾವುದೇ ಸಂದೇಹ ಇಲ್ಲ, ಎಲ್ಲಾ ವೇದಿಕೆಯಲ್ಲೂ ಹೇಳ್ತೀನಿ ನಾನು. ಆದ್ರೆ ನಮಗೆ ಈ ಸಾಮ್ರಾಜ್ಯದ ಇತಿಹಾಸನ ಯಾವ ರೀತಿ ತಂದುಕೊಟ್ಟಿದೆ ಅನ್ನೋದು ಹೇಳಲೇಬೇಕು. ಅನೇಕ ಅನರ್ಥ ಪರಂಪರೆಗಳಿಗೆ ಕಾರಣ ಕೂಡ ಇದೇನೆ, ಈ ಡಿಸ್ಟಾರ್ಟೆಡ್ ಹಿಸ್ಟ್ರಿ ಅಂತಾರಲ್ಲ ಅದು. ನಮಗ ಬಂದಿರೋ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಇಟ್ ವಾಸ್ ಅ ಗ್ರೇಟ್ ಎಂಪೈರ್ ಅಂತ ಹೇಳಿ ಮುಗಿಸ್ಬಿಡ್ತಾರೆ ಒಂದು ಸ್ವಲ್ಪ ನೋಟಲ್ಲಿ ಅಷ್ಟೇ. ಈ ಕೋಟೆ ಕಟ್ಟಿದ್ರು, ಇದನ್ನ ಮಾಡಿದ್ರು, ಓಕೆ, ದ ಎಂಡ್. ಇದೇ ನಮಗ್ ಬಂದಿರೋ ವರ್ಷನ್. ಈ ವರ್ಷನ್ ಅನ್ನ ಕೊಟ್ಟವ್ರು ಯಾರು ಅಂತಂತಂದ್ರೆ ಆರಂಭ ಕಾಲದಲ್ಲಿ ಕೆಲವು ಮಟ್ಟಕ್ಕೆ ಬ್ರಿಟಿಷ್ ಅವರು, ನಂತರ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಮಾರ್ಕ್ಸಿಸ್ಟ್ ಧೂರ್ತರು ಈ ರೀತಿ ಮಾಡಿದ್ದಾರೆ. ದೇ ಪ್ರಿಟೆಂಡ್ ಆಸ್ ಇಫ್ ವಿಜಯನಗರ ಎಂಪೈರ್ ಡಿಡ್ ನಾಟ್ ಎಕ್ಸಿಸ್ಟ್ ಅಟ್ ಆಲ್. ಆ ಮಟ್ಟದ ಮೋಸಗಳೆಲ್ಲ ಮಾಡಿದ್ದಾರೆ ಇತಿಹಾಸದಲ್ಲಿ. ಹಾಗಾಗಿ ಇದಕ್ಕೆ ವಿಜಯನಗರ ಸಾಮ್ರಾಜ್ಯದ ಮೊದಲು ಸಂಪೂರ್ಣವಾದ ಇತಿಹಾಸ, ಸಮಗ್ರವಾದ ಅನ್ನ ಕೇಳಕ್ಕಾಗದೆ ಹೋದ್ರು ಒಂದು ಮಟ್ಟದ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಅಂತ ಅಂದ್ರೆ ನಿಮ್ಗೆ ಸಂಗಮ ಸೋದರರಿಂದ ಆರವೀತಿ ಅಥವಾ ಅರವೀಡು ಅಂತ ಕರೀತಾರೆ, ಆ ವಂಶದ ತನಕ ಬಂದಂತಹ 4 ರಾಜವಂಶಗಳಿದೆಯಲ್ಲ ಅದರ ಬಗ್ಗೆ ಮೊದಲನೇ ಬಾರಿಗೆ ಒಂದು ಗ್ರಂಥ ಬರೆದವನು ಒಬ್ಬ ಬ್ರಿಟಿಷ್ ಮನುಷ್ಯ, ರಾಬರ್ಟ್ ಸಿವೆಲ್ ಅಂತ, ಫರ್ಗಾಟನ್ ಎಂಪೈರ್ ಅಂತ. ಆ ಕಾಲಕ್ಕೆ ಹೇಗಿರ್ಬೇಕು ಹಾಗಿತ್ತು. ಬಟ್ ಆತನು ಕೂಡ ತನ್ನ ಸ್ವಭಾವತಃ ಬೇರೆ ದೇಶದಿಂದ ಬಂದವರು, ಅವ್ರಿಗಿರೋ ಬಯಾಸ್ಗಳು, ಬೇರೆ ಬೇರೆ ಒಂದೊಂದೊಂದು ಮೇಲರಿಮೆ, ನಾವೇ ಶ್ರೇಷ್ಠ ಅನ್ನೋ ಒಂದು ಅಹಂಕಾರ, ಇದನ್ನೆಲ್ಲ ಇಟ್ಕೊಂಡು ಬರ್ದಿರೋದಂತೂ ಗೊತ್ತಾಗತ್ತೆ. ಆದ್ರೆ ಅಂದ್ರೆ ಆಗಂತುಕರು, ನಮ್ಮನ್ನ ಆಳ್ತಾ ಇದ್ದಂತಹ ಬ್ರಿಟಿಷ್ನವರು ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಅನೇಕ ಗ್ರಂಥಗಳು ಬರೆದಿದ್ರು, ರಾಬರ್ಟ್ ಸಿವೆಲ್ನು ಒಳಗೊಂಡು. ಆದ್ರೆ ನಾವು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ಅವರೆಲ್ಲ ಸರಿ ಬರೆದ್ರು, ಆದ್ರೆ ಅವರ ಇತಿಹಾಸ, ಅವರ ದೇಶದ ಇತಿಹಾಸ ಏನ್ ತೋರಿಸ್ಕೊಡುತ್ತೆ ನಮ್ಗೆ, ಅದನ್ನು ನಾವು ನೋಡ್ಬೇಕು. ಏನು ಅಂತಂದ್ರೆ ಒಂದು ಇಡೀ ಮಿಲೇನಿಯಂ ಅಂದ್ರೆ 1000 ವರ್ಷ ಯುರೋಪ್ ಅಲ್ಲಿ ಏನ್ ನಡೀತಾ ಇತ್ತು ಅಂತಂದ್ರೆ
ಪರಸ್ಪರ ಅಲ್ಲಿರೋ ಯುರೋಪಿನ ಎಲ್ಲ ದೇಶಗಳು ಪರಸ್ಪರ ಕಿತ್ತಾಡ್ಕೊಳ್ತಾ ಇದ್ರು. ಫ್ರಾನ್ಸ್ ಅಲ್ಲಿ ಒಬ್ಬ ತಲೆ ಕೆಟ್ಟ ರಾಜ ಇದ್ದ. ಅವನು ಪೋಪ್ಗೆ ಸಾಲ ಕೊಟ್ಟಿದ್ದ. ಕ್ಯಾಥಲಿಕ್ ಧರ್ಮ ಗುರುಗಳು ಅಂತಾರಲ್ಲ, ಧರ್ಮ ಏನಿಲ್ಲ ಅಲ್ಲಿ, ಕ್ಯಾಥಲಿಕ್ ಗುರುಗಳು. ಸೊ ಆ ಪೋಪನಿಗೆ ಸಾಲ ಕೊಟ್ಟಿದ್ದ. ಅವನು ತಲೆ ತಪ್ಪಿಸ್ಕೊಂಡು ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ, ಈಗ ಬಾ ನಾಳೆ ಬಾ ಹೋಗಿ ಬಾ ಅಂತೆಲ್ಲ ಬೋರ್ಡ್ ಎಲ್ಲ ಹಾಕ್ತಾ ಇದ್ದ. ಇವನಿಗೆ ರೇಗ್ ಹೋಗಿ ಒಂದ್ಸಲ ಅವನ ಅರಮನೆಗೆ ಒಂದು ಆತಿಥ್ಯ ಕೊಟ್ಟು, ಬನ್ನಿ ನೀವು ಧರ್ಮಗುರುಗಳೆಲ್ಲ ಬನ್ನಿ ನನ್ನ ಆತಿಥ್ಯ ಸ್ವೀಕರಿಸಿ ಅಂತ ಊಟ ಆದ್ಮೇಲೆ ಜೈಲಿಗೆ ಹಾಕ್ಬಿಡ್ತಾನೆ. ಕೊಡು ನೀನ್ ದುಡ್ಡೆಲ್ಲ ಕಕ್ಕು, ಆಮೇಲೆ ನೀನ್ ಬಿಡ್ತೀನಿ ಅಂತ. ಇಂಥದ್ದೆಲ್ಲ ಇತ್ತು ಅವಾಗ ಆ ಕಾಲದಲ್ಲಿ. ಸುಮಾರು 1 ಶತಮಾನ ಇಂಥ ಕೆಲಸಗಳು. ಇನ್ನೊಬ್ಬ ಇದ್ದಾನೆ, ಹಿಟ್ಲರ್ಸ್ ಪೋಪ್ ಅಂತಾನೆ ಕರೀತಾರೆ. ಹಿಟ್ಲರ್ ಯಾಕಂದ್ರೆ ಕ್ರಿಶ್ಚಿಯನ್ಸ್ಗೆ ಜ್ಯೂಸ್ ಕಂಡ್ರೆ ಆಗಲ್ಲ, ಮೊದಲಿಂದ ಪರ್ಸಿಕ್ಯೂಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಹಿಟ್ಲರ್ಗೆ ಹೇರಳವಾದ ಮಟ್ಟದಲ್ಲಿ ಫಂಡ್ ಮಾಡಿರೋ ಒಬ್ಬ ಪೋಪ್ ಇದ್ದಾನೆ. ಈಸ್ ನೋನ್ ಎಸ್ ಹಿಟ್ಲರ್ಸ್ ಪೋಪ್. ಅವನ ಹೆಸರು ಮರ್ತೋಗಿದೆ. ಇಂಥ ಮನಸ್ಥಿತಿ ಇಟ್ಕೊಂಡವರೆಲ್ಲ ವಿಜಯನಗರದ ಬಗ್ಗೆ ಬರ್ತಿದ್ದಾರೆ. ಸರಿ, ಮಾತ್ರವಲ್ಲ, ಆ ಇಡೀ ಒಂದು ಸಹಸ್ರಮಾನ ಇದೆಯಲ್ಲ, ಈ ತರ ಪರಸ್ಪರ ಕಿತ್ತಾಡ್ಕೊಳ್ಳೋದು ಮಾತ್ರ. ಎಷ್ಟು ದೊಡ್ಡ ದೊಡ್ಡ ದೇಶಗಳ್ರಿ ಯುರೋಪ್ ಅಲ್ಲಿ ಇರೋದು. ಇಂಗ್ಲೆಂಡು, ಫ್ರಾನ್ಸು, ಅಬ್ಬಬ್ಬ ಅಂದ್ರೆ ನಮ್ಮ ದೇಶದ ಒಂದು ವಿಸ್ತಾರದಲ್ಲಿ, ಭೌಗೋಳಿಕ ವಿಸ್ತಾರದಲ್ಲಿ ತಗೊಂಡ್ರೆ ಒಂದೊಂದು ದೇಶದ ವಿಸ್ತರಣೆ ಎಷ್ಟು ಅಬ್ಬಬ್ಬ ಅಂದ್ರೆ, ಒಂದು ನಮ್ಮಲ್ಲಿರುವಂತ ತಮಿಳ್ನಾಡು, ತೆಲಂಗಾಣನೋ, ಅಸ್ಸಾಮೋ, ಗೋವಾನೋ, ಸಿಕ್ಕಿಮೋ, ಗುಜರಾತೋ, ಕರ್ನಾಟಕನೋ, ಕೇರಳನೋ, ಇಷ್ಟಿಷ್ಟೇ ಪುಟ್ಟ ಪುಟ್ಟ ರಾಜ್ಯಗಳೇ ನಿರಂತರ ಮತ್ತೆ ಅವರೆಲ್ಲ ಕ್ರಿಶ್ಚಿಯನ್ ಬ್ರದರ್ಹುಡ್ ಅಲ್ವಾ ಅವರೆಲ್ಲ. ಯೇಸುವಿನ ಪ್ರಭು ಯೇಸುವಿನ ಕಣ್ಣಿನ ದೃಷ್ಟಿಯಲ್ಲಿ ಎಲ್ಲಾರು ಅಣ್ಣ ತಮ್ಮಂದ್ರೆ ತಾನೆ. ಆದ್ರೂ ಕಿತ್ತಾಡ್ಕೊಳ್ತಾರಲ್ಲ ಪ್ರೊಟೆಸ್ಟೆಂಟು, ಕ್ಯಾಥಲಿಕ್ ಅಂತ. ಇಂಥವ್ರು ನಮ್ಮ ಬಗ್ಗೆ ಜಡ್ಜ್ಮೆಂಟ್ ಬರೀತಾರೆ. ವಿಜಯನಗರ ಹಾಗಿತ್ತು ಹೀಗಿತ್ತು, ಶೈವ ವೈಷ್ಣವ ಇನ್ನೊಂದು ಜಗಳ ಬರೀ ಇಂಥದ್ದೇ ಅಂತ ಪುಂಖಾನುಪುಂಖವಾಗಿ ಕತೆ ಕಟ್ತಾರಲ್ಲ, ಇಂಥವ್ರು ಬರೆದ್ರು. ಮತ್ತೆ ಅಲ್ಲಿ ಇದ್ದಂತಹ ಯಾವ ಒಬ್ಬ ರಾಜನೇ ಆಗಿರ್ಲಿ, ಯುರೋಪಿನ ಯಾವುದೇ ದೇಶದ ಯಾವ ರಾಜನಾಗ್ಲಿ, ಹಿ ವಾಸ್ ಅನ್ ಅಬ್ಸಲ್ಯೂಟ್ ಡೆಸ್ಪಾಟ್, ನಿರಂಕುಶ ಪ್ರಭು ಇಂಥವ್ರು. ಆದ್ರೆ ಅಲ್ಲಿಂದ ಬಂದಂತಹ ತಥಾಕಥಿತ ವಿದ್ವಾಂಸರು, ಇತಿಹಾಸದ ವಿದ್ವಾಂಸರು ನಮ್ಮ ಇತಿಹಾಸದ ಬಗ್ಗೆ, ವಿಜಯನಗರದ ಇತಿಹಾಸದ ಬಗ್ಗೆ ಆಗ್ಲೇ ಹೇಳಿದ್ನಲ್ಲ, ಬಾಯಿಗೆ ಬಂದಂತೆ ಪೋಣಿಸಿದ್ದಾರೆ ಸುಳ್ಳುಗಳನ್ನ. ಇರ್ಲಿ, ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಂಪ್ಯಾರಿಟಿವ್ ಹಿಸ್ಟ್ರಿ ನಾವು ನೋಡೋ ಹಾಗಿದ್ರೆ, ನಮ್ಮ ದೇಶದ ಆ ಕಾಲ ವಿಜಯನಗರ ಸಾಮ್ರಾಜ್ಯ ಇದ್ದಂತಹ ಕಾಲದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು, ವಿಜಯನಗರ ಪರಿಸ್ಥಿತಿ ಹೇಗಿತ್ತು, ಯುರೋಪಿನಲ್ಲಿ ಅದೇ ಕಾಲದಲ್ಲಿ ಏನೇನಾಗ್ತಿತ್ತು, ಅಲ್ಲಿದ್ದ ಪರಿಸ್ಥಿತಿ ಹೇಗಿತ್ತು ಅಂತ ತೋರಿಸ್ಕೊಡಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇಂಗ್ಲೆಂಡ್ಗೆ ಹೋಗೋಣ. ಒಬ್ಬ ಪುಟ್ಟ ಮಗು ಇತ್ತು. ಪುಟ್ಟ ಮಗು ಅಂತಂದ್ರೆ ಒಂದ್ ವರ್ಷ, 1.5 ವರ್ಷ, ಹಬ್ಬ 1 ವರ್ಷನೂ ಇಲ್ಲ, 9 ತಿಂಗಳು. 9 ತಿಂಗಳ ಮಗುನ ಅಲ್ಲಿ ಆ ರಾಜನ ಅರಮನೆಯಲ್ಲಿ ಸುತ್ತಮುತ್ತಲು ಇರ್ತಾರಲ್ಲ ಪವರ್ಫುಲ್ ಅಧಿಕಾರಿಗಳು, 9 ತಿಂಗಳ ಮಗುನ ನೇರ ತಗೊಂಡೋಗಿ ಸಿಂಹಾಸದ ಮೇಲೆ ಕೂಡಿಸಿ, ಆ ಪುಟ್ಟ ಮಗು ತಲೆಗೆ ಕಿರೀಟ ಅಂತ ಒಂದು ಹಾಕಿ ಅವನ್ನ ನೀನೇ ಮಹಾರಾಜ ಅಂತ ಒಂದು ಡಿಕ್ಲೇರ್ ಮಾಡ್ಬಿಡ್ತಾರೆ. ಈತನ ಹೆಸರು ಕಿಂಗ್ ಹೆನ್ರಿ ದ 6th ಅಂತ, 6ನೇ ಹೆನ್ರಿ. ಇವನು ದೊರೆ, 9 ತಿಂಗಳ ಮಗು, ಇವನು ದೊರೆ ಆಗ್ತಾನೆ. ಆಮೇಲೆ ಆ ಕಿಂಗ್ ಹೆನ್ರಿ ಈ ರೀತಿ ದೊರೆ ಆದಾಗ ಅವನ್ ಸುತ್ತಮುತ್ತಲು ಯಾರ್ಯಾರು ಕಂಟ್ರೋಲ್ ಮಾಡ್ತಿರ್ತಾರಲ್ಲ, ಅವರು 100 years ವಾರ್, 100 ವರ್ಷದ ಯುದ್ಧ ಅಂತ ಅವ್ನ್ ಬರೋಕ್ಕಿನ ಮುಂಚೆನೆ ಶುರು ಆಗಿತ್ತು. 100 ವರ್ಷದ ವಾರ್ ಅಂದ್ರೆ ಇಂಗ್ಲೆಂಡ್ಗೂ ಫ್ರಾನ್ಸ್ಗೂ ನಿರಂತರ 100 ವರ್ಷದಿಂದ ನಡೀತಾ ಇರೋ ಯುದ್ಧ. ಅದು ಇವನ್ ತಲೆಗೂ ಕಟ್ಟುತ್ತಾರೆ. ಸೊ ಇವನ್ ಬೆಳೆದ್ ದೊಡ್ಡವನಾಗಿ ರಾಜ ಆದ್ಮೇಲೆ ಅದೇ ಯುದ್ಧನ ಮುಂದುವರ್ಸ್ಕೊಂಡು ಹೋಗಿ ಕೊನೆಗೆ ಅದು ಮುಗಿಯೋ ವರ್ಷ 1453ನೇ ವರ್ಷದಲ್ಲಿ ಮುಗಿಯುತ್ತೆ. ಇವನು ಎಂತ ತಲೆ ತಿರುಕ ಅನ್ನೋದಕ್ಕೆ ಒಂದು ದೊಡ್ಡ ಗ್ರಂಥನೇ ಇದೆ. 2-3 ಡೇಟಾ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಅವನಿಗೊಬ್ಬ ಧೂರ್ತ ಹೆಂಡತಿ ಇರ್ತಾಳೆ, ಮಹಾರಾಣಿ. ಅವಳ ಹೆಸರು ಕ್ವೀನ್ ಮಾರ್ಗ್ರೆಟ್ ಆಫ್ ಅಂಜೌ ಅಂತ. ಇವಳು ಅವನ ಹೆಸರಲ್ಲಿ ಸಿಂಹಾಸನದ ಹಿಂದೆ ಇರುವಂತಹ ನಿಜವಾದ ಶಕ್ತಿ ಈಕೆ, ಕ್ವೀನ್ ಮಾರ್ಗ್ರೆಟ್. ಅವಳ ಒಂದು ಹುನ್ನಾರದಿಂದ ಈ ಕಿಂಗ್ 6ನೇ ಹೆನ್ರಿ ಇರ್ತಾನಲ್ಲ, ಅವನ ಸ್ವಂತ ಕುಟುಂಬದ ಅನೇಕ ಮಂದಿನ ಇವಳು ಕೊಲೆ ಮಾಡಿಸ್ತಾಳೆ. 1. 2, ಆ ಕಾರಣದಿಂದ ಈ ಮಾರ್ಗರೆಟ್ ವಸ್ತುತಃ ಫ್ರಾನ್ಸ್ ದೇಶದವಳು, ಇಂಗ್ಲೆಂಡ್ನವಳಲ್ಲ, ಕೊಲೆ ಮಾಡಿಸ್ತಾಳೆ. ಆಮೇಲೆ ಆ ಕಾರಣದಿಂದ ಸಾಮಾನ್ಯ ಜನಗಳು, ಬ್ರಿಟಿಷ್ ಇಂಗ್ಲಿಷ್ ಜನಗಳಿಗೆ ಸಿಟ್ಟು ಬರುತ್ತೆ, ಪ್ರಜೆಗಳಿಗೆ.
ಏನ್ ಇವಳು ಈ ತರ ಮಾಡ್ತಾ ಇದ್ದಾಳೆ, ಅಧಿಕಾರ ಇದೆ ಅಂತ. ಅದ್ರ ಜೊತೆಗೆ ದೇಶನೂ ಒಂದು ದುರ್ಬಲಗೊಂಡು ಫ್ರಾನ್ಸ್ ಫ್ರಾನ್ಸ್ ಎದುರುಗಡೆ ಸುಮಾರು ಯುದ್ಧಗಳು ಮತ್ತೆ ನಡೀತಾನೆ ಇರುತ್ತೆ, ಸಾಕಷ್ಟು ಸೋಲು ಆಗತ್ತೆ. ಅದರ ಪರಾಕಾಷ್ಠೆ ಏನು ಅಂತಂದ್ರೆ ಇಂಗ್ಲೆಂಡ್ ನಲ್ಲಿ ಒಂದು ದೊಡ್ಡ ಆಂತರಿಕ ಕಲಹ ಆಗುತ್ತೆ, ಅಂತಃಕಲಹ, ಆಂತರಿಕ ಕಲಹ, ಸಿವಿಲ್ ವಾರ್ ಅಂತಾರಲ್ಲ ಅದಾಗುತ್ತೆ. ಕೊನೆಗೆ ಈ 6ನೇ ಹೆನ್ರಿ ಅವನ ಕೊನೆ ದಿನಗಳಲ್ಲಿ ಹುಚ್ಚಾಗೋಗ್ತಾನೆ, ನಿಜವಾದ ಅರ್ಥದಲ್ಲಿ ಹುಚ್ಚಾಗೋಗ್ತಾನೆ. ಆಮೇಲೆ ಅವನ ಆಸ್ಥಾನದವ್ರೆ ಅವನನ್ನ ತಗೊಂಡು ಹೋಗಿ ಒಂದು ಜೈಲಿಗೆ ಹಾಕಿ ಲಂಡನ್ ಪ್ರಿಸನ್ ಆಫ್ ಲಂಡನ್, ಟವರ್ ಆಫ್ ಲಂಡನ್ ಅಂತ ಅದು ಜೈಲಾಗಿತ್ತು, ಅದರೊಳಗೆ ಕೂಡ ಹಾಕಿ ಕೊನೆಗೆ ಅವನು ಸತ್ತೋದ ವರ್ಷ 1471. ಹೀಗೆ ಇದು ಅಲ್ಲಿದ್ದಂತ ಸ್ಥಿತಿ. ಅದೇ ಕಾಲಘಟ್ಟದಲ್ಲಿ ಇಲ್ಲಿ ಏನಾಗ್ತಾ ಇತ್ತು, ದಕ್ಷಿಣ ಭಾರತದಲ್ಲಿ ಏನಾಗ್ತಾ ಇತ್ತು, 1422ನೇ ವರ್ಷದಲ್ಲಿ ಆ ವರ್ಷದಲ್ಲಿ ಇಮ್ಮಡಿ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕೂಡ ಕರೀತಾರೆ. ಇಮ್ಮಡಿ ದೇವರಾಯ ಆ ವರ್ಷದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಅಂತ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ. 1421ನೇ ವರ್ಷದಲ್ಲಿ ಈ 9 ತಿಂಗಳ ಮಗುನ 6ನೇ ಹೆನ್ರಿನ ಕೂಡಿಸ್ತಾರಲ್ಲ, ಅದೇ ಕಾಲದಲ್ಲಿ ಇವನು ರಾಜ ಆಗಿ ಇವನು ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ ಇಮ್ಮಡಿ ದೇವರಾಯ. 1422ನೇ ವರ್ಷದಿಂದ ವಿಜಯನಗರ ಸಾಮ್ರಾಜ್ಯದ ಒಂದು ಕೀರ್ತಿ ವೈಭವವನ್ನ ಆಕಾಶದ ತನಕ ತಗೊಂಡು ಹೋಗಿದಂತಹ ಕೀರ್ತಿ, ಯಶಸ್ಸು, ಶ್ರೇಯಸ್ಸು ಇಮ್ಮಡಿ ದೇವರಾಯ ಅಥವಾ ಪ್ರೌಢ ದೇವರಾಯನ ಕಾಲದ ಅವನಿಗೆ ಪೂರ್ತಿ ಸಲ್ಲುತ್ತೆ. ಅವನದೇ ಒಂದು ವಿಶೇಷವಾದ ಒಂದು ಅಧ್ಯಾಯನೇ ನಾವು ಬರಿಬಹುದು, ಅಷ್ಟು ಸಾಧನೆ ಮಾಡಿದ್ದಾನೆ ಪುಣ್ಯಾತ್ಮ. ಅವನ ಕಾಲದಲ್ಲಿ ಅವನ ಆಸ್ಥಾನದಲ್ಲಿ ಇರ್ಲಿಲ್ಲ. ಅವನ ಕಾಲದಲ್ಲಿ ಇದ್ದಂತಹ ಏನಂತೀರಾ ಮಹಾಕವಿ, ಕನ್ನಡದ ಮಹಾಕವಿ ಕುಮಾರವ್ಯಾಸ, ಗದುಗಿನ ನಾರಾಯಣಪ್ಪ. ಅದ ಹೆಸರು ಕೇಳದೆ ಇರೋ ಕನ್ನಡಿಗಾನೇ ಅಲ್ಲ. ಇವನು ಪ್ರೌಢ ದೇವರಾಯನ ಕಾಲದಲ್ಲಿ ಇದ್ದಿದ್ದು. 25-26 ವರ್ಷ ಒಟ್ಟು ಇವನು ಆಳ್ವಿಕೆ ಮಾಡಿದ್ದು ಪ್ರೌಢದೇವರಾಯ. ಅವನ ಆಳ್ವಿಕೆಯಲ್ಲಿ ಒಂದು ರಾಜಕೀಯವಾದ ಸ್ಥಿರತೆ ಇತ್ತು, ಸಾಮಾಜಿಕವಾದ ಒಂದು ಸಾಮರಸ್ಯ ಇತ್ತು, ಆಮೇಲೆ ಒಂದು ಎಣೆಮೀರಿದಂತಹ ಒಂದು ಆರ್ಥಿಕ ಸಮೃದ್ಧಿ ಇತ್ತು. ಅದೇ ರೀತಿ ಕಲೆ, ಸಾಹಿತ್ಯ, ನಾಟಕ, ಸಂಗೀತ, ಶಿಲ್ಪ ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ. ಇವತ್ತು ನಾವು ಕರ್ನಾಟಕ ಅಂತೀವಲ್ಲ, ಆ ಪ್ರದೇಶಕ್ಕೆ ಮಾತ್ರ ಕೊಟ್ಟಿಲ್ಲ, ಕೇರಳದ ತನಕ ಕೊಡ್ತಾನೆ. ಕೇರಳ ಸ್ಕೂಲ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಒಂದಿದೆ ಗೊತ್ತಲ್ಲ, ಅದರ ಒಬ್ಬ ಆದಿ ಗುರುಗಳಿಗೆ ಇದು ಕೊಟ್ಟಿದ್ದು, ಪ್ಯಾಟ್ರನೇಜ್ ಕೊಟ್ಟಿದ್ದೆ ನಮ್ಮ ಪ್ರೌಢದೇವರಾಯ. ಇಷ್ಟೆಲ್ಲ ಹೇಳ್ತಾ ಹೋದ್ರೆ ಆಗತ್ತದು. ಸೊ ಇಲ್ಲಿ ಪ್ರೌಢ ಅಂತಂತಂದ್ರೆ ದೊಡ್ಡವನು ಅನ್ನೋ ಅರ್ಥ ಕೂಡ ಇದೆ. ಅದು ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, ದ ಎರುಡೈಟ್ ಅಂತ, ಅಂದ್ರೆ ವಿದ್ವಾನ್, ಎಲ್ಲ ತಿಳ್ಕೊಂಡಿರೋನು ಅಂತ ಒಂದು ಜ್ಞಾನಿ ಅನ್ನೋ ಅರ್ಥನೂ ಕೂಡ ಪ್ರೌಢಕ್ಕೆ ಇದೆ. ಸೊ ಈ ಎಲ್ಲ ಅರ್ಥದಲ್ಲೂ ಇವನು ದೇವರಾಯ, 2ನೇ ದೇವರಾಯ, ಇಮ್ಮಡಿ ದೇವರಾಯ, ಪ್ರೌಢ ದೇವರಾಯ ಅಂತ ಸಂಗಮ ವಂಶದ ಅತ್ಯಂತ ಸಮರ್ಥ ಮತ್ತೆ ಒಬ್ಬ ಒಂದು ದೊಡ್ಡ ಧ್ರುವತಾರೆ ಅಂತ ಕೂಡ ಪ್ರೌಢದೇವರಾಯ ಕರಿಬಹುದು. ಆಮೇಲೆ ಅಷ್ಟು ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತವನ್ನ ವಿಜಯನಗರ ಸಾಮ್ರಾಜ್ಯದ ಛತ್ರಛಾಯೆ ಅಡಿ ತಂದಂತಹ ಕೀರ್ತಿ ಕೂಡ ಪ್ರೌಢದೇವರಾಯನ್ಗೆ ಸಿಗೋದು. ಅವನ ಆಳ್ವಿಕೆಯ ಒಂದು ಉಚ್ಛ್ರಾಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಎಲ್ಲೆಗಳು ಗೋಮಾಂತಕ, ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್. ಗೋಮಾಂತಕ ಅಂದ್ರೆ ಗೋವಾ. ಸೊ ಗೋಮಾಂತಕ ನಿಮಗೆ ಪಶ್ಚಿಮ ಕರಾವಳಿಯಲ್ಲಿ ಗೋಮಾಂತಕದಿಂದ ಹಿಡಿದು ಆ ಕಡೆ ಒಡಿಶಾ ಅಲ್ಲಿ ತನಕ ಅವನ ಆಳ್ವಿಕೆ ಎಲ್ಲೇ ಇತ್ತು. ಆಮೇಲೆ ಈ ಕಡೆ ಕೇರಳದ ತನಕ ಅವನ ಆಳ್ವಿಕೆ ಹರಡಿತ್ತು. ಇದು ನಮಗೆ ಗೊತ್ತಾಗುತ್ತೆ. ಆಮೇಲೆ ದೇವರಾಯನೇ, ಪ್ರೌಢದೇವರಾಯನೇ ಸ್ವತಃ ಒಬ್ಬ ಒಂದು ಮೇರು ಸದೃಶವಾದಂತಹ ಸಾಲಿಗೆ ಸೇರುವಂತಹ ಒಬ್ಬ ಕವಿ ಮತ್ತೆ ವಿದ್ವಾಂಸ ಆಗಿದ್ದ. ಆತನ ಒಂದು ಒಳ್ಳೆ ವರ್ಕ್ ಯಾವುದು ಅಂತಂದ್ರೆ ಸೊಬಗಿನ ಸೋನೆ ಅಂತ. ಅದು ಅವನ ಕೀರ್ತಿ ನಿಂತಿರೋದೇ ಇದ್ರ ಮೇಲೆ. ಅದು ಬಿಟ್ರೆ ಅವನು ಬರೆದಂತಹ ಗ್ರಂಥಗಳು ಅಮರುಕ ಅಂತ, ಇದು ಅಮರುಕ ಶತಕದ ಒಂದು ಕನ್ನಡದ ಅವತರಣಿಕೆ ಅಂತ ಹೇಳ್ಬೋದು. ಅದು ಬಿಟ್ರೆ ಇನ್ನೊಂದು
ಹೆಸರಾಂತ ನಾಟಕ. ಅದರ ಹೆಸರು ಮಹಾನಾಟಕ ಸುಧಾನಿಧಿ ಅಂತ. ಇದೊಂದು ವಿಮರ್ಶಾ ಗ್ರಂಥ. ಆಮೇಲೆ ಈ ದೇವರಾಯ ಕಾಲ ಆಗಿದ್ದು ವರ್ಷ 1446ನೇ ವರ್ಷ ಅವನು ಕಾಲ ಆಗುತ್ತಾನೆ. ಅಷ್ಟೊತ್ತಿಗೆ ಇಡೀ ದಕ್ಷಿಣ ಭಾರತವನ್ನ ಮತ್ತೆ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ಅವನು ನಿರ್ಮಾಣ ಮಾಡಿ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಆ ವೈಭವನ ಅವನು ಅವನು ಮಾಡಿಟ್ಟೋದಂತಹ ವೈಭವ ಸಾಧನೆ ಇದನ್ನ ಮುಂದೆ ಬಂದಂತ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಮಾರ್ಗದರ್ಶನ ಸ್ಫೂರ್ತಿ ಆಗುತ್ತೆ. ಪ್ರೌಢದೇವರ ನಮಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಉಚ್ಛ್ರಾಯ ಕಾಲ ಅಂದ್ರೆ ಕೃಷ್ಣದೇವರಾಯ ಅಂತ ಕರಿತೀವಿ ಬಿಟ್ರೆ ಪ್ರೌಢದೇವರಾಯನ ಬಗ್ಗೆ ನಾವು ಅಷ್ಟು ಗಮನ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. ಕೃಷ್ಣದೇವರಾಯನಿಗೆ ಒಂದು ಇನ್ಸ್ಪಿರೇಷನ್ ಒಂದು ಅರ್ಥದಲ್ಲಿ, ಯಥಾರ್ಥ ಅಂತಲ್ಲ, ಒಂದು ಅರ್ಥದಲ್ಲಿ ಇನ್ಸ್ಪಿರೇಷನ್ ಈ ಇಮ್ಮಡಿ ಪ್ರೌಢದೇವರಾಯ ಗೊತ್ತಾಗುತ್ತೆ. ಆದ್ರೆ ಪ್ರೌಢದೇವರಾಯ ಸತ್ತಂತಹ ಅದೇ ವರ್ಷ 1446ನೇ ವರ್ಷದಲ್ಲಿ ಯುರೋಪ್ ಭಾರತ ದೇಶಕ್ಕೆ ಒಂದು ಸಮುದ್ರ ಮಾರ್ಗ ಹುಡುಕೋಕೆ ಇನ್ನ ಹೆಣಗ್ತಾ ಇತ್ತು. ವಾಸ್ಕೋಡಗಾಮ ಇಲ್ಲಿ ಬರೋದಕ್ಕೆ ಅಲ್ಲಿಂದ ಒಂದು 50 ವರ್ಷ ತಗೊಂಡ, 1493 ಅನ್ಸುತ್ತೆ. ಸೊ ಇನ್ನ ಸಮುದ್ರ ಇಲ್ಲಿಗೆ ಬಂದಿದ್ದು 1493 ಅಲ್ಲಿ ಒಂದು ವಾಯೇಜ್ ಸ್ಟಾರ್ಟ್ ಮಾಡ್ತಾನೆ. ಸೊ ಹಾಗಾಗಿ ಸ್ಥಿತಿ ನೋಡಿ ನೀವು ಕಂಪ್ಯಾರಿಟಿವ್ ಆಗಿ ಅಲ್ಲಿ ಏನ್ ನಡೀತಾ ಇತ್ತು ಯುರೋಪ್ ಅಲ್ಲಿ, ಇಲ್ಲಿ ಹೇಗಿತ್ತು ದೇಶ ಅನ್ನೋದು ನಮಗೆ ಸ್ಪಷ್ಟ ಆಗತ್ತೆ. ವಿಜಯನಗರ ಸಾಮ್ರಾಜ್ಯದ ಒಂದು ಅನೇಕ, ಈಗ ನಮ್ಮಲ್ಲಿ ಒಂದು ಇದಿದೆ ಗೋಲ್ಡನ್ ಏಜ್ ಅಂತ. ಈಗ ಗೋಲ್ಡನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಉತ್ತರ ಕಾಲ. ಹಾಗೆ ಅನೇಕ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದೊಂದು ಗೋಲ್ಡನ್ ಏಜ್ ಇರುತ್ತೆ. ಆದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದಲ್ಲೇ ಅನೇಕ ಗೋಲ್ಡನ್ ಏಜ್ ಸುವರ್ಣ ಯುಗಗಳಿದೆ ಅಂತ ಗೊತ್ತಾಗುತ್ತೆ. ಅಂತ ಸುವರ್ಣ ಯುಗ ಇವಂದು ಕೂಡ ಒಂದು ಪ್ರೌಢದೇವರಾಯಂದು. ಅದರ ಒಂದು ಆರ್ಥಿಕ ಶಕ್ತಿ, ಸಮೃದ್ಧಿ, ಅದರ ಒಂದು ಉಚ್ಛ್ರಾಯ ಕಾಲದಲ್ಲಿ ನಾವು ಅದನ್ನ ನೋಡೋ ಹಾಗಿದ್ರೆ ಇಡೀ ಭಾರತ ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಹಂಪಿ ನಗರ ಅನ್ನೋದು ಇಟ್ ವಾಸ್ ಅನ್ ಎಕನಾಮಿಕ್ ಮ್ಯಾಗ್ನೆಟ್. ಅಲ್ಲಿಗೆ ಬರಲೇಬೇಕು, ಹೇಗಾರ ಸ್ವಲ್ಪ ವ್ಯಾಪಾರ ಮಾಡಿ ನಾವು ಒಂದಿಷ್ಟು ಗೆಬರ್ಕೊಂಡು ಹೋಗೋಣ ದುಡ್ಡನ್ನ ಅಂತ, ಈ ತರ ಒಂದು ಫೀಲಿಂಗ್ ಇತ್ತು ಇಡೀ ಪ್ರಪಂಚದಲ್ಲಿ. ಒಂದು ಒಳ್ಳೆ ಹಿಸ್ಟಾರಿಕಲ್ ಎಸ್ಸೆ ಇದೆ ಒಂದು. ಬೇಸಿಕಲಿ ಅದೇನ್ ಹೇಳುತ್ತೆ ಅಂತಂದ್ರೆ, ಫ್ಲೋರೆನ್ಸ್, ವೆನಿಸ್ ಇದೆರಡು ಇಟಲಿ ದೇಶದ ಒಂದು ಆ ಕಾಲದಿಂದನೂ ಈ ಹೊತ್ತಿಗೂ ಒಂದು ಫ್ಯಾಷನ್ ಕ್ಯಾಪಿಟಲ್, ಸ್ಟೈಲ್ ಕ್ಯಾಪಿಟಲ್ ಅಂತೆಲ್ಲ ಕರೀತಾರಲ್ಲ. ಆ ಕಾಲದಲ್ಲಿ ಇದ್ದಂತಹ ಫ್ಲೋರೆನ್ಸ್ ಮತ್ತೆ ವೆನಿಸ್ಗೆ ಹೇರಳವಾಗಿ ಅಲ್ಲಿರೋ ವ್ಯಾಪಾರಿಗಳು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಿದ್ದು ವಿಜಯನಗರದ ಜೊತೆಗೆ ವಾಣಿಜ್ಯ ಸಂಪರ್ಕ ಇಟ್ಕೊಂಡಿರೋ ಕಾರಣದಿಂದ. ಈ ತರ ಹೇಳ್ಕೊಂಡು ಹೋಗ್ಬೋದು. ಸೊ ಇಟ್ ವಾಸ್ ಅನ್ ಎಕನಾಮಿಕ್ ಮ್ಯಾಗ್ನೆಟ್ ಅಂತ ಗೊತ್ತಾಗುತ್ತೆ ನಮ್ಗೆ. 15-16 ಶತಮಾನದಿಂದ ಹಿಡಿದು ಅಲ್ಲಿಂದ ಆಚೆಗೆ ಯುರೋಪಿನವರು ಭಾರತಕ್ಕೆ ಬಂದಿದ್ದು ಕೇವಲ ವಿಜಯನಗರ ಸಾಮ್ರಾಜ್ಯದ ಜೊತೆ ಸಂಪರ್ಕ ಇಟ್ಕೊಳ್ಬೇಕು ಅಂತ ಹೊರತು ಬೇರೆ ಭಾರತದ ಬೇರೆ ಬೇರೆ ರಾಜ್ಯಗಳ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಳ್ಬೇಕು ಅನ್ನೋ ಆಸೆ ಏನೂ ಇರಲಿಲ್ಲ. ಇದು ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಆ ಕಾಲದಲ್ಲಿ ಮುಖ್ಯವಾಗಿ ಪೋರ್ಚುಗೀಸರು ಬಂದ್ರು, ಇವರು ರೋಮನ್ರು, ಇಟಾಲಿಯನ್ರು ಬಂದ್ರು. ಮುಖ್ಯವಾಗಿ ಇವರಿಬ್ಬರೇ ದೊಡ್ಡ ಶಕ್ತಿಗಳು ಇಲ್ಲಿಗೆ ಬಂದು ವ್ಯಾಪಾರ ವಾಣಿಜ್ಯ ಇವೆಲ್ಲ ಸಂಬಂಧಗಳು ಇಟ್ಕೊಂಡ್ರು. ಅವರೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾವೆಲಾಗ್ಸ್ ಬಿಟ್ಟು ಹೋಗಿದ್ದಾರೆ, ತಮ್ಮ ಡೈರಿ ಬಿಟ್ಟು ಹೋಗಿದ್ದಾರೆ, ಪ್ರವಾಸ ಕಥನಗಳು, ಇಲ್ಲಿ ಅವ್ರು ಏನೇನು ಅನುಭವಗಳ ಒಂದು ದಾಖಲೆ ಇವೆಲ್ಲ ಬಿಟ್ಟು ಹೋಗಿದ್ದಾರೆ. ಅವ್ರು ಎಲ್ಲರೂ ಒಕ್ಕೊರಲಿನಿಂದ ಹೇಳುವಂತಹ ಮಾತು ಅಂತಂದ್ರೆ, ಇಡೀ ಭೂಮಂಡಲದಲ್ಲಿ ಯಾವುದಾದ್ರೂ ಒಂದು ಗ್ರೇಟೆಸ್ಟ್ ಎಂಪೈರ್ ಆನ್ ಅರ್ತ್ ಯಾವ್ದಾದ್ರು ಇದ್ರೆ ಅದು ವಿಜಯನಗರ ಎಂಪೈರ್ ಅಂತಾನೆ ಮುಕ್ತ ಕಂಠದಿಂದ ಹೊಗಳಿರೋದು ನಮಗ್ ಗೊತ್ತಾಗತ್ತೆ. ಅಲ್ಲಿ ವಿಜಯನಗರದ ರಾಜಧಾನಿಯ ಬೀದಿಗಳಲ್ಲಿ ಅವ್ರಾಗ್ಲೇ ಹೇಳಿದ್ರು, ವಜ್ರ ವೈಡೂರ್ಯ ಇಂಥದ್ದೆಲ್ಲ ತರಕಾರಿ ಎಲ್ಲ ಮಾರೋ ರೀತಿಯಲ್ಲಿ ಮಾರ್ತಾ ಇದ್ರು ಅಂತ. ಈ ಅಕೌಂಟ್ಸ್ ಎಲ್ಲ ನಮಗೆ ಅಲ್ಲಿಂದಾನೇ ಬಂದಿರೋದು. ಪರಕೀಯರು ಬರೆದಂತಹ ಒಂದು ಅಕೌಂಟ್ಸ್ ಬರೆದಿದ್ರು. ನಮ್ಮವ್ರು ಬರೆಯೋ ಅಗತ್ಯನೇ ಇಲ್ಲ. ನೀವು ದಿನನಿತ್ಯ ತರಕಾರಿ ತಗೊಳ್ಬೇಕು ಅಂತಂದ್ರೆ ಆ ಮಾರ್ಕೆಟ್ ಬಗ್ಗೆ ಬರೀತೀರಾ ನೀವು? ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ವಾ? ಎಷ್ಟು ವೈಭವವಾಗಿದೆ ಇದು ಮಾರ್ಕೆಟ್ ಅಂತ ಯಾರು ಬರೆಯೋದಿಲ್ಲ. ನಿಮ್ ಪರ್ಸನಲ್ ಡೈರಿಲಂತೂ ಬರೆಯೋದಿಲ್ಲ. ಹೊರಗಿಂದ ಬಂದವ್ರಿಗೆ ಅದು ಬೇಕಾಗತ್ತೆ. ನಮ್ ದೇಶ ನೋಡಪ್ಪ, ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು. ಅಯ್ಯೋ ನಮ್ ದೇಶ ನೋಡಪ್ಪ ಎಲ್ಲ ಪೂರ್ತಿ ಸ್ಲಮ್ಮು, ಇಲ್ಲಿ ನೋಡು ವಿಜಯನಗರ ಹೀಗಿದೆ, ಯಾಕೆ ಹಾಗಾಯ್ತು, ಈ ತರ ಎಲ್ಲ ಅದ್ ಕ್ವಶನ್ಸ್ ಬರುತ್ತೆ. ನಾವ್ ಅಲ್ಲಿಗೆ ಹೋದ್ರು ನಾವು ಅದನ್ನೇ ಹೇಳ್ತೀವಿ.
ಇತ್ತೀಚಿನ ತನಕ ಅಮೆರಿಕಾನ ಭೂಲೋಕದ ಸ್ವರ್ಗ ಅಂತೆಲ್ಲ ನಮ್ಮವ್ರಿಗೆ ಕರೆದಿದ್ದವ್ರು ಇದಾರೆ, ಈಗಲೂ ಇದಾರೆ ಅಂತವ್ರೆಲ್ಲ ಇರ್ಲಿ. ಸೊ ಇದಕ್ಕೂ ಒಂದು ಪುಷ್ಟಿ ಕೊಡ್ಬೇಕು ಅಂತಂದ್ರೆ ಇನ್ನೂ ಒಂದು ರ್ಯಾಂಡಮ್ ಆಗಿ ಒಂದು ವರ್ಷ ತಗೊಳ್ಳೋಣ. ಅದು ಬೇಡ, ಅದಿದೆ ಇದಿನ್ನ ಸ್ವಾರಸ್ಯವಾಗಿದೆ ಇದೆ. ಆದ್ರೆ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ 3 ಶತಮಾನ ಆದ್ಮೇಲೆ, ಎಲ್ಲರಿಗೂ ಗೊತ್ತು ನಿಮಗೆ, ರಕ್ಕಸಂತಂಗಡಿ ಯುದ್ಧ ಆಯಿತು 1565ನೇ ವರ್ಷದಲ್ಲಿ, ಪೂರ್ತಿ ಸರ್ವನಾಶ ಆಯಿತು. ಅದಾಗಿದ್ದು 3 ಶತಮಾನ ಆದ್ಮೇಲೆ ಅದೇ ಯುರೋಪ್ನಿಂದ ಬಂದಂತಹ ಒಬ್ಬ ಕಲೋನಿಯಲ್ ಬ್ರಿಟಿಷ್ ಬರೀತಾನೆ, ಅವಾಗಲೇ ಹೇಳಿದೆ ಆತನ ಹೆಸರು ರಾಬರ್ಟ್ ಸೀವೆಲ್, ಫರ್ಗಾಟನ್ ಎಂಪೈರ್ ಅಂತ. ಅಂದ್ರೆ ಇದಿಷ್ಟು ಕಂಪ್ಯಾರಿಟಿವ್ ಹಿಸ್ಟ್ರಿ ನಮಗೆ ಇಟ್ಕೊಂಡ್ರೆ ಎಲ್ಲೆಲ್ಲಿ ತಪ್ಪಾಗಿದೆ, ವಿಜಯನಗರ ಸಾಮ್ರಾಜ್ಯದ ನಿಜವಾದ ಎಸೆನ್ಸ್, ಅದರ ವೈಭವ, ಅದರ ಒಂದು ಪೌರುಷ, ಇದನ್ನೆಲ್ಲ ಎಲ್ಲಿ ಇಡಬೇಕು ಅನ್ನೋದು, ಅದಕ್ಕೆ ಯಾವ ಮಾನದಂಡ ಕೊಡಬೇಕು, ಅದರ ನಿಜವಾದ ಸ್ಥಾನ ಏನು ಕಂಪೇರ್ ಟು ಅದರ್ಸ್. ಯಾವತ್ತೂ ಹಿಸ್ಟ್ರಿ ಇಸ್ ಆಲ್ವೇಸ್ ಕಂಪ್ಯಾರಿಟಿವ್, ಒಂದು ಸ್ಟ್ಯಾಂಡ್ ಅಲೋನ್ ಅಂತ ತಗೊಳ್ಳೋದಕ್ಕಾಗಲ್ಲ. ಅದರ ಅರಿವು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಈ ರಾಬರ್ಟ್ ಸೀವೆಲ್ಲು ಇತಿಹಾಸಕಾರ ಅಲ್ಲ, ಅವನು ಇತಿಹಾಸದ ವಿದ್ವಾಂಸ ಪಂಡಿತ ಆಗಿರ್ಲಿಲ್ಲ, ಅವನು ಒಬ್ಬ ಬ್ಯೂರೋಕ್ರೇಟ್. ಇವತ್ತು IAS ಆಫೀಸರ್ ಅಂತಾರಲ್ಲ, ಆ ಸಾಲಿಗೆ ಸೇರ್ತಾ ಇತ್ತು. ಬೇರೆ ಬೇರೆ ಶಾಸನಗಳು, ಕಡತಗಳು, ಬ್ರಿಟಿಷ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಶಾಸನಗಳು, ಕಡತಗಳು, ಇದನ್ನೆಲ್ಲ ತಗೊಂಡು ಬೀರೂಲಿಟ್ಟು ಅದನ್ನ ದಾಖಲೆ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದಿದ್ದ ಕೆಲಸ ಇದೆ ರಾಬರ್ಟ್ ಸೀವೆಲ್. ಇಂಥವನು ಬರೆದಂತಹ ಇತಿಹಾಸ ವಿಜಯನಗರದ ಬಗ್ಗೆ ನಾವು ಅದನ್ನ ಒಂದು ಏನೋ ಪ್ರಶ್ನಾತೀತವಾದಂತಹ ಪ್ರಮಾಣ ಅಂತ ತಗೊಳ್ಳೋದಕ್ಕೆ ಯಾವುದೇ ಕಾರಣನೂ ಇಲ್ಲ. ಸರಿ, ಇನ್ನೂ ಮೂಲಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಥೆಯ ಮೂಲಕ್ಕೆ ಹೋಗೋ ಹಾಗಿದ್ರೆ, ಮತ್ತೆ ಅದರ ಒಟ್ಟಂದದ ಇತಿಹಾಸದ ಚಿತ್ರಣ ನಾವು ಒಂದೇ ಒಂದು ಸಾಲಿನಲ್ಲಿ ಹೇಳ್ಬೇಕು ಅಂತಂದ್ರೆ ಅದು ಇದು. ಯಾವುದು ಒಂದು ಒಗ್ಗಟ್ಟಿನ ಹಿಂದೂ ಧರ್ಮ ಪರಿರಕ್ಷಣೆಗೋಸ್ಕರ ಇಡೀ ಹಿಂದೂ ಸಮುದಾಯ, ದಕ್ಷಿಣಾಪಥದ ಇಡೀ ಸಮುದಾಯ, ಹಿಂದೂ ಸಮುದಾಯ ಧರ್ಮ ರಕ್ಷಣಾರ್ಥವಾಗಿ ತನ್ನ ಅಷ್ಟೂ ಬೆಂಬಲವನ್ನ ಸಂಗಮ ಸೋದರರಿಗೆ ಕೊಟ್ಟು ಹಿಂದೂ ಧರ್ಮ ಪರಿರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಬೆಂಬಲ ಕೊಡ್ತಾರೋ ಅದು ಮುಂದೆ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಮಾತ್ರವಲ್ಲದೆ ಒಂದು ಪ್ರತ್ಯೇಕವಾದಂತಹ ನಾಗರಿಕತೆ, ಸಂಸ್ಕೃತಿಯಾಗಿ ಹೊರಹೊಮ್ಮಿತು ಅಂತ ಒಂದು ಲೈನಲ್ಲಿ ಹೇಳ್ಬೋದು. ವಾಟ್ ಬಿಗ್ಯಾನ್ ಆಸ್ ಎನ್ ಎಫರ್ಟ್ ಆಫ್ ರೆಸಿಸ್ಟೆನ್ಸ್ ಗೇವ್ ಬರ್ತ್ ಟು ಅ ಗ್ರ್ಯಾಂಡ್ ಸಿವಿಲೈಸೇಷನ್. ಇದರಿಂದ ಕಲಿಯೋ ಪಾಠ ನಾವು ಈ ಹೊತ್ತಿಗೂ ಏನು ಅಂತಂದ್ರೆ, ಹಿಂದೂ ಸಂಘಟನೆ, ಎಲ್ಲಾ ಹಿಂದೂಗಳು ಒಟ್ಟಿಗೆ ಸಂಘಟಿತರಾದ್ರೆ ಏನು ಸಾಧಿಸಬಹುದು ಅನ್ನೋದಕ್ಕೆ ಒಂದು ಮಾದರಿ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯ. ಒಗ್ಗಟ್ಟಾಗಬೇಕು, ಈ ಜಾತಿ ಮತ ಯಾವ ವರ್ಗ ಏನೂ ಇಲ್ಲ, ಎಲ್ಲರೂ ಯಾವಚ್ಚಿ ತಿಪ್ಪಯ್ಯ ಶ್ರೇಷ್ಠಿ ಅಂತ ಒಬ್ರು ಎಷ್ಟು ಜನ ಕೇಳಿದ್ರು ಅವರು. ಈ ಕಾಲದ ಅಡಾನಿ ಅಂಬಾನಿ ಅಂತಾರಲ್ಲ, ಆ ಮಟ್ಟದ ಒಂದು ಬಿಸ್ನೆಸ್ ಟೈಕೂನ್ ಆಗಿದೆ. ನನ್ನ ಅಷ್ಟು ದುಡ್ಡನ್ನ ಈ ಸಂಗಮ ಸೋದರರಿಗೆ ಅವ್ರ ಜೊತೆ ಸೇರೋರು ಎಲ್ಲಾರ್ಗೂ ಕೊಡ್ತೀನಿ ಅಂತ, ಹಿಂದೂ ಧರ್ಮ ಇಲ್ಲಿ ಉಳಿಬೇಕು ಅಂತ. ಇಂಥ ಎಷ್ಟು ಜನ ಎಲ್ಲಾ ಮಠದವರು ಬಂದ್ರು. ನೀವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿದ್ದು ಈ ತುರುಷ್ಕರ ಹಾವಳಿನ ನೀವು ಹೇಗಾರು ಮಾಡಿ ಅವರನ್ನ ಒದ್ದು ಓಡಿಸ್ಬೇಕು, ಇಲ್ಲಿಂದ ಅವರ ನಾಮಾವಶೇಷ ಮಾಡಬೇಕು ಅಂತ. ಇಂಥದ್ದು ಯೂನಿಟಿ ಇದ್ದಿದ್ದಕ್ಕೆ ಮಧುರೈ, ಅದನ್ನ ಹೇಳ್ತೀನಿ ಮುಂದಕ್ಕೆ, ಈ ದಕ್ಷಿಣ ಭಾರತದಲ್ಲಿ ತುರುಷ್ಕರ ಒಂದು ಲವಲೇಶನ ಇಲ್ಲದೆ ಇರೋ ರೀತಿ ಮಾಡಿದ್ರು. ಇಟ್ ಈಸ್ ಅ ಗ್ರೇಟ್ ಎಕ್ಸಾಂಪಲ್. ಇವತ್ತು ಕೂಡ ದಕ್ಷಿಣ ಭಾರತದಲ್ಲಿ, ವಿಶೇಷತಃ ದಕ್ಷಿಣ ಭಾರತದಲ್ಲಿ ಬೇಡ, ಇಡೀ ಭಾರತದಲ್ಲಿ ಒಂದು ವಿಜಯನಗರ 2.0 ಆಗಬೇಕು. ಅದು ಒಂದೇ ಉಳಿಗಾಲ ನಮಗೆ. ಇರ್ಲಿ, ಈಗ ಮತ್ತೆ ನಾವು ವಿಜಯನಗರ ಸಾಮ್ರಾಜ್ಯದ ಆ ಸ್ಥಾಪನೆ ಕಾಲಕ್ಕೆ ನಾವು ಹೋಗೋ ಹಾಗಿದ್ರೆ, ಅದರ ಸ್ಥಾಪನೆ 1336 ನಡೆದಿದ್ದು. ಅದರ ಕಥೆ ಇನ್ನೂ ಹಿಂದಕ್ಕೆ ಹೋಗುತ್ತೆ. ವಿಜಯನಗರ ಸ್ಥಾಪನೆಯ ಸುಮಾರು 600 ವರ್ಷದ ಹಿಂದಕ್ಕೆ ತನಕ ಹೋಗುತ್ತೆ. ಆ ವರ್ಷ
ಕ್ರಿಸ್ತಶಕ 712ನೇ ವರ್ಷದಲ್ಲಿ ಇರಾಕಿಂದ ಒಬ್ಬ 19 ವರ್ಷದ ಹುಡುಗ ಬರ್ತಾನೆ, ಮೊಹಮ್ಮದ್ ಬಿನ್ ಕಾಸಿಂ ಅಂತ. ಅಲ್ಲಿಂದ ಶುರುವಾಗುತ್ತೆ ಈ ಕತೆ, ವಿಜಯನಗರ ಸಾಮ್ರಾಜ್ಯದ ಕತೆ. ಸೊ ಎಲ್ಲರಿಗೂ ಗೊತ್ತೇ ಇದೆ, ಸೋಕಾಲ್ಡ್ ಅರಬ್ ಇನ್ವೇಷನ್ ಆಫ್ ಸಿಂಧ್ ಗೊತ್ತಿದೆ. ಹೇಗೆ ಇಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಬಂದು ಮೊಟ್ಟ ಮೊದಲನೇ ಬಾರಿಗೆ ಭಾರತ ವರ್ಷಕ್ಕೆ ಇಸ್ಲಾಮಿನ ಶಾಂತಿಯುತ ಪರಿಚಯ ಮಾಡಿಸ್ಕೊಡುತ್ತೆ. ಈ ಮನುಷ್ಯ ಮಾಡ್ಕೊಡ್ತಾನೆ. ಅಲ್ಲಿಂದ ಮುಂದೆ ಏನೇನಾಯ್ತು ಅದೇನ್ ನಾನು ಆ ಕತೆ ಹೇಳೋ ಅಗತ್ಯ ಇಲ್ಲ. ಅದರ ಒಂದು ಕಾಮನ್ ಥ್ರೆಡ್ ಏನು ಅಂತಂದ್ರೆ ದೇವಾಲಯ ನಾಶ, ಗೋಹತ್ಯೆ, ಸಾಮೂಹಿಕ ಹೆಣ್ಣು ಮಕ್ಕಳ ಒಂದು ಬಲಾತ್ಕಾರ, ಅತ್ಯಾಚಾರಗಳು, ಬಲವಂತವಾದ ಮತಾಂತರ, ಈ ರೀತಿ ಎಲ್ಲ ಗೊತ್ತೇ ಇದೆ. ಇದು ಉದ್ದಕ್ಕೂ ನಡ್ಕೊಂಡು ಬಂತು. ಆದರೆ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರದೇಶದಲ್ಲಿ ಇದ್ದಿದ್ದು 3 ವರ್ಷಕ್ಕಿಂತ ಕಮ್ಮಿ ಅವಧಿ. ವಾಪಸ್ ಅವನು ಹೊರಟೋಗ್ತಾನೆ. ಆದ್ರೆ ನಿಜವಾದ ಕತೆ ಅವನು ಹೋದ್ಮೇಲೆ ಶುರುವಾಗುತ್ತೆ. ಅವನು ಹೋದ್ಮೇಲೆ ಇಲ್ಲಿದ್ದಂತಹ ಹಿಂದೂಗಳಿದ್ದಿರಲ್ಲ ಸಿಂಧ್ ಪ್ರಾಂತದಲ್ಲಿ, ಅವರು ಅಷ್ಟೇ ವೇಗವಾಗಿ ಮತ್ತೆ ಹುಟ್ಟಿದೇಳ್ತಾನೆ. ವಾಪಸ್ ರಬ್ಬರ್ ಬಾಲ್ ತರ ವಾಪಸ್ ಮೇಲಕ್ಕೆದ್ದು ಅವನು ಎಲ್ಲೆಲ್ಲೆಲ್ಲ ದಾಳಿ ಮಾಡಿ ಅವನು ವಶಪಡಿಸ್ಕೊಂಡಿದ್ದಂತಹ ಎಲ್ಲಾ ಪ್ರಾಂತಗಳನ್ನ ವಾಪಸ್ ತಗೊಂಡ್ಬಿಡ್ತಾರೆ. ಈ ಮಟ್ಟದ ಕ್ಷಾತ್ರ, ಈ ಮಟ್ಟದ ಒಂದು ಕೆಚ್ಚಿತ್ತು ಅವಾಗ ಹಿಂದೂಗಳಿಗೆ. ಯಾಕೆ ಅಂತಂದ್ರೆ ಅಷ್ಟು ಮಾತ್ರ ಅಲ್ಲದೆ ಅವನು ಬಲವಂತವಾಗಿ ಮತಾಂತರ ಮಾಡಿದಂತಹ 99.99% ಹಿಂದೂಗಳು ವಾಪಸ್ ಬಂದರು, ತಮ್ಮ ಮಾತೃ ಧರ್ಮಕ್ಕೆ ವಾಪಸ್ ಬಂದರು. ಇದು ಹೇಯ, ಇದು ತುಚ್ಛ, ಇದು ನೀಚ, ಇದು ಹೀನ, ನಮ್ಮನ್ನು ಬಲವಂತವಾಗಿ ಸೇರಿಸ್ಕೊಂಡ್ರಲ್ಲ ಆ ಮತ ಅದು. ಆ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಅನ್ನೋ ಲೆಕ್ಕಕ್ಕೆ ಒಂದು ಗ್ರಂಥ ಬರುತ್ತೆ, ದೇವರ ಸ್ಮೃತಿ ಅಂತ, ದೇವರ ಮಹರ್ಷಿ ಅಂತ. ಅದನ್ನೆಲ್ಲ ಓದ್ಲೇಬೇಕು ತಾವು. ಇದನ್ನ ಬರ್ದಿರಿ, ಒಂದು 10-12 ಪಾರ್ಟ್ ಸೀರೀಸ್ ಬರ್ದಿರಿ ದೇವರ ಸ್ಮೃತಿ ಬಗ್ಗೆ. ಇವತ್ತು ನಾವು ಏನೋ ಗರ್ವಾಪ್ಸಿ ಶುದ್ಧೀಕರಣ ಅಂತ ಏನ್ ಕರಿತೀವಿ, ಅದರ ಆದಿಮ ಗ್ರಂಥ ದೇವರ ಸ್ಮೃತಿ. 8ನೇ ಶತಮಾನದ ಆಸ್ಪಾಸ್ನಲ್ಲಿ ಬಂದಂತಹ ಇದು ಗ್ರಂಥ ಪೂರ್ತಿ ಕೊಡುತ್ತೆ ಪ್ರಾಯಶ್ಚಿತ್ತ ವಿಧಿ, ಹೇಗೆ ಸನಾತನ ಧರ್ಮೀಯರು ಬಲವಂತವಾಗೋ ಅಥವಾ ಸ್ವಪ್ರೇರಣೆಯಿಂದಲೋ ಅನ್ಯ ಮತಕ್ಕೆ ಕನ್ವರ್ಟ್ ಆಗಿದ್ದವ್ರನ್ನ ಹೇಗೆ ವಾಪಸ್ ತಗೊಳ್ಳೋದಕ್ಕೆ ಏನೇನು ವಿಧಿವಿಧಾನಗಳಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ದೇವರ ಸ್ಮೃತಿ ನಿಮಗೆ ಸಿಗುತ್ತೆ. ಹಾಗಾಗಿ ಅದನ್ನೇ ಇವತ್ತು ನಾವು ಗರ್ವಾಪ್ಸಿ ರೀಕನ್ವರ್ಷನ್ ಅಂತೀವಲ್ಲ ಅದು. ಆಮೇಲೆ ಈ ಸಂದರ್ಭದಲ್ಲಿ ಈ ದೇವರ ಸ್ಮೃತಿ ಮತ್ತೆ ಈ ಫೋರ್ಸಿಬಲ್ ಕನ್ವರ್ಷನ್ಸ್ ಇವೆಲ್ಲ ಆಯ್ತಲ್ಲ, ಇದು ಇನ್ನೂ ಒಂದು ದೊಡ್ಡ ಒಂದು ಮಿತ್ತಿದೆ ನಮ್ಮಲ್ಲಿ. ಅದು ಸುಳ್ಳು, ಅದು ಕೇವಲ ಮಿತ್ ಅನ್ನೋದನ್ನು ಒಂದು ಪ್ರೂವ್ ಮಾಡುತ್ತದೆ. ಏನು ಅಂತಂದ್ರೆ ಇಸ್ಲಾಂ ಭಾರತ ವರ್ಷವನ್ನ ಬಹಳ ಒಂದು ಕೇಕ್ ತಿಂದಂಗೆ, ಲೈಕ್ ಕೇಕ್ ವಾಕ್ ಆಯ್ತಾ, ಒಂದು ಪೆಪರ್ಮಿಂಟ್ ತಿಂದಂಗೆ ಭಾರತ ವರ್ಷವನ್ನ ಇಡಿಯಾಗಿ ಅವರು ಆಕ್ರಮಣ ಮಾಡ್ಬಿಟ್ಟು 1000 ವರ್ಷ ನಿಮ್ಮನ್ನೆಲ್ಲ ನಾವು ದಬ್ಬಾಳಿಕೆ ಮಾಡಿ ಆಡಳಿತ ಮಾಡಿದ್ವಿ, ಸಾಮ್ರಾಜ್ಯಗಳನ್ನ ಕಟ್ಟಿದ್ವಿ, ಸಲ್ತನೇಟ್ಗಳನ್ನ ಕಟ್ಟಿದ್ವಿ ಅಂತ ಒಂದು ದೊಡ್ಡ ಮಿತ್ತಿದೆ, ಸುಳ್ಳು. ಆನ್ ದ ಕಾಂಟ್ರರಿ, ಭಾರತ ವರ್ಷ ರೆಪ್ರೆಸೆಂಟ್ಸ್ ದ ಗ್ರೇಟೆಸ್ಟ್ ಫೇಲ್ಯೂರ್ ಆಫ್ ಇಸ್ಲಾಂ. ಅವರು ಪ್ರಪಂಚದಲ್ಲಿ ಎಲ್ಲೆಲ್ಲೆಲ್ಲ ದಾಳಿ ಮಾಡಿದ್ರು ಒಂದೇ ಏಟಿಗೆ ಅಲ್ಲಿ ತನಕ ಅಲ್ಲಿದ್ದಂತಹ ಅಷ್ಟು ಪ್ರಾಚೀನ ನಾಗರಿಕತೆಗಳನ್ನ, ಜನಗಳನ್ನೆಲ್ಲ ಸರ್ವನಾಶ ಮಾಡಾಕ್ಬಿಟ್ರು. ಇಲ್ಲಿ ಮಾತ್ರ 1000 ವರ್ಷ ಆದ್ರು ವಾಟ್ ಈಸ್ ದರ್ ಸಕ್ಸೆಸ್ ರೇಟ್? ಇದು ದೊಡ್ಡ ಮಿತ್ತು. ಇರ್ಲಿ, ಇದು ಯಾಕೆ ಅಂತಂದ್ರೆ ನಮ್ಮ ಹಿಂದೂಗಳು ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಲ್ಲ. ಅವರು ಮೊಹಮ್ಮದ್ ಬಿನ್ ಕಾಸಿಂ ಅಲ್ಲಿ ಹೋಗಿ ಅಲ್ಲಿಂದ ಮಹಮೂದ್ ಗಜ್ನಿ ಬರೋ ತನಕ 500 ವರ್ಷ ಮಿಸ್ಕಾಡಕ್ಕಾಗ್ಲಿಲ್ಲ. ಪದೇ 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 ರಿಪೀಟೆಡ್ ಆಗಿ ಟ್ರೈ ಮಾಡ್ತಾ ಇದ್ರು, ಎಲ್ಲ ವಿಫಲ ಆಯ್ತು. ಈ ಕಥೆನ ಹೇಳ್ಬೇಕ ನಾವು. ಯಾಕೆ ಉಳ್ಕೊಳ್ತು ನಮ್ಮ ದೇಶದಲ್ಲಿ ಅಂತಂದ್ರೆ, ನಮ್ಮ ಪೂರ್ವಿಕರು, ಇಡೀ ಭಾರತದಲ್ಲಿ ನಮ್ಮ ಪೂರ್ವಿಕರು ತಮ್ಮ ರಕ್ತ ಕೊಟ್ರು, ಬೇರೆ ಬೇರೆ ರೀತಿ ಟಾರ್ಚರ್ಗಳು, ಬವಣೆಗಳು, ಕಷ್ಟಗಳನ್ನೆಲ್ಲ ಅನುಭವಿಸಿದ್ರು. ಆದ್ರೆ ತಮ್ಮ ಧರ್ಮ ಬಿಟ್ಕೊಡ್ಲಿಲ್ಲ. ಓನ್ಲಿ ಅಟ್ ದ ಪಾಯಿಂಟ್ ಆಫ್ ಸ್ವೋರ್ಡ್, ಯುದ್ಧದ ಸನ್ನಿವೇಶದಲ್ಲಿ ಮಾತ್ರ ಬಲವಂತವಾಗಿ ಅವರು ಮತಾಂತರಗೊಳ್ಳೋದಕ್ಕೆ ಒಪ್ಕೊಂಡ್ರೆ ಹೊರತು, ಮತಾಂತರಗೊಂಡ ಮೇಲೂ ಕೂಡ ತಾಳಿ ಕಟ್ಕೊಳ್ತಾ ಇದ್ರು. ಅವ್ರದೇ ಯಾವ್ದೋ ಮೊಹರಂ ಈ ತರ ಬಂದ್ರೆ ಅದನ್ನ ಹಿಂದೂ ಸಂಪ್ರದಾಯ ರೀತಿ ಆಚರಣೆ ಮಾಡ್ತಾ ಇದ್ರು. ಈಚಿನ ತನಕ ಇದು ಮಾಡ್ತಾ ಇದ್ರು.
ಸೊ ಈ ಮಟ್ಟದ ಬಲಿದಾನ, ಅಷ್ಟು ಸಸ್ಟೈನ್ಡ್ ಆಗಿ, ಮತ್ತೆ ಹೋರಾಟ ಅದಕ್ಕೋಸ್ಕರ ಉಡ್ಕೊಂಡಿದ್ದು. ಇರ್ಲಿ, ಹೇಗೆಲ್ಲ ಕೆಲವು ಕಥೆಗಳು ಅಂತಂದ್ರೆ, ಚಿಕ್ಕ ಚಿಕ್ಕ ಹುಡುಗರು ಒಂದ್ ಕಡೆ ಬರೀತಾರೆ ಕೆ.ಎಂ. ಮುನ್ಷಿ, ಬಾಯ್ಸ್ ಆಸ್ ಯಂಗ್ ಎಸ್ 13 or 15 years old held a sword in one hand and placed one leg in the battlefield and the other leg in the grave. ಇದಕ್ಕೆ ಉಳ್ಕೊಂಡಿರೋದು ನಾವು. ಇರ್ಲಿ, ಅವರು ಸತ್ತಿದ್ ಯಾಕೆ ಅಂತಂದ್ರೆ ನಾವುಗಳೆಲ್ಲ ಹಿಂದೂಗಳಾಗಿ ಉಳ್ಕೊಳ್ಳೋದಕ್ಕೆ. ಅದು ದೂರದೃಷ್ಟಿ ಅಂತಂದ್ರೆ, ನಾವು ಸತ್ತಾದ್ರೂ ಪರವಾಗಿಲ್ಲ, ಧರ್ಮನ ಕಾಪಾಡ್ತೀವಿ ಅಂತ. ಯಾವ ದೇವರು ಕಾಪಾಡಲ್ಲ, ಧರ್ಮ ನಾವೇ ಮಾಡ್ಬೇಕಂತ. ಸೊ ಈ ವೀರಗಾಥೆಯ ಒಂದು ಪರಾಕಾಷ್ಠೆ, ಈ ರೆಸಿಸ್ಟೆನ್ಸ್ ನ ಒಂದು ಪರಾಕಾಷ್ಠೆ ವಿಜಯನಗರ ಸಾಮ್ರಾಜ್ಯದ ಉದ್ಭವ. ಇದು ಹೇಳಕ್ ಇಷ್ಟು ಪೀಠಿಗೆ ಹೇಳ್ಬೇಕಾಗಿತ್ತು. ಸೊ 13ನೇ ಶತಮಾನದ ಅಂತ್ಯದ ಭಾಗದಲ್ಲಿ ದೆಹಲಿಯಲ್ಲಿ ಒಂದು ಸಲ್ತನತ್ ಅಂತ ಅಷ್ಟೊತ್ತಿಗಾಗ್ಲೇ ಅಲ್ಲಿ ಸ್ಥಾಪನೆ ಆಗಿತ್ತು. ಆಗಿ ಉತ್ತರ ಭಾರತದ ಬಹುತೇಕ ಭಾಗಗಳ ಮೇಲೆ ತನ್ನ ಹಿಡಿತ ಸಾಧಿಸ್ಕೊಂಡಿತ್ತು. ಆದ್ರೆ ಅಲ್ಲಾವುದ್ದೀನ್ ಖಲ್ಜಿ ಬರೋ ತನಕ ದಕ್ಷಿಣ ಭಾರತದ ಕಡೆ ಯಾವ ಒಬ್ಬ ದೆಹಲಿ ಕೂತಿರೋ ಸುಲ್ತಾನನೋ ಕನಸು ಕೂಡ ಕಾಣ್ತಾ ಇರ್ಲಿಲ್ಲ. ಅಂದ್ರೆ ಸುಮಾರು ಇವನು ಕುತುಬುದ್ದೀನ್ ಐಬಕ್ಕು 11ನೇ ಶತಮಾನಕ್ಕೆ ಬಂದ್ರೆ 14ನೇ ಶತಮಾನದ ಆರಂಭ ಕಾಲದ ತನಕ ಯಾರು ದಕ್ಷಿಣಾಪಥದ ಕಡೆ ಕಣ್ಣು ಕೂಡ ಹಾಕಿ ಮಲಗ್ತಾ ಇರಲಿಲ್ಲ. ಇದು ಗೊತ್ತಾಗತ್ತೆ ನಮಗೆ. ಆದ್ರೆ ಅಲ್ಲಾವುದ್ದೀನ್ ಖಲ್ಜಿ ಈ ತರ ಒಂದು ರಿಸ್ಕ್ ತಗೊಂಡು 14ನೇ ಶತಮಾನದ ಆರಂಭದ ಕಾಲದಲ್ಲಿ 1310 ಅನ್ಸುತ್ತೆ, ಆ ವರ್ಷ ಅಲ್ಲಾವುದ್ದೀನ್ ಖಲ್ಜಿ ಮತ್ತೆ ಅವನ ಆಪ್ತವಾದಂತಹ ಬಹಳ ಪರಾಕ್ರಮಶಾಲಿಯಾದಂತಹ ಸೇನಾನಿ ಮಾಲಿಕ್ ಕಾಫೂರ್ ಅವನು ಮೂಲತಃ ಹಿಂದೂ ಆಗಿ ಬಲವಂತರವಾಗಿ ಅವನಿಗೆ ಮತಾಂತರ ಮಾಡಿ ಅವನ ಬೀಜ ಹೊಡಿತಾರೆ. ಅಕ್ಷರಶಃ ಬೀಜ ಹೊಡೆದು ಅವನನ್ನ ಹಿಜ್ರಾ ಮಾಡ್ತಾರೆ. ಅವನು ಮುಂದೆ ಇವನನ್ನ ಅಲ್ಲಾವುದ್ದೀನ್ ಖಲ್ಜಿಗೆ ಆಪ್ತನಾಗಿ ಅವನ್ ದೊಡ್ಡ ಜನರಲ್ ಕಮಾಂಡರ್ ಅಂತೆಲ್ಲ ಪ್ರಮೋಷನ್ ಎಲ್ಲ ತಗೊಂಡು, ಅವನು ಜನರಲ್ಲೂ ಹೌದು, ಅಲ್ಲಾವುದ್ದೀನ್ ಖಲ್ಜಿಗೆ ಪ್ರಿಯಕರ ಕೂಡ ಹೌದು, ಅದು ಗೊತ್ತಾಗತ್ತೆ. ಸೊ ಅವರಿಬ್ರು ಸೇರ್ಕೊಂಡು ಮೊದಲನೇ ಬಾರಿಗೆ ದಕ್ಷಿಣಾಪಥಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಾರೆ. ಸೊ ಇಲ್ಲೂ ಕೂಡ ದಕ್ಷಿಣಾಪಥದಲ್ಲಿರುವಂತಹ ಹಿಂದೂಗಳಿಗೆ ನಿಜವಾದ ಇಸ್ಲಾಮಿಕ್ ಇನ್ವೇಷನ್, ಇಸ್ಲಾಮಿನ ಆಕ್ರಮಣದ ನಿಜವಾದ ಒಂದು ಪೈಶಾಚಿಕ ಸ್ವರೂಪದ ಒಂದು ಪರಿಚಯ ಅವಾಗ ಮೊಟ್ಟ ಮೊದಲನೇ ಬಾರಿಗೆ ಆಗತ್ತೆ. ಆದ್ರೆ ಇಲ್ಲಿ ದಕ್ಷಿಣಾಪಥದಲ್ಲಿ ಅದಕ್ಕೆ ಬರ್ತೀವಿ ನಾವೆಲ್ಲ. ಆದ್ರೆ ಆ ಅನುಭವ ಯಾವ ಮಟ್ಟದ ಒಂದು ತಲ್ಲಣ ಆಗತ್ತೆ ಇಡೀ ಹಿಂದೂ ಸಮಾಜದಲ್ಲಿ, ಇಲ್ಲಿರುವಂತ ಹಿಂದೂ ಸಮಾಜಕ್ಕೆ ಯಾವ ಮಟ್ಟದ ಒಂದು ದುರ್ಬಲ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತಂದ್ರೆ, ಅಲ್ಲಿಂದ ಮುಂದೆ 70 ವರ್ಷದ ತನಕ ಇಡೀ ದಕ್ಷಿಣಾಪಥದಲ್ಲಿ ಒಂದು ಅಸ್ತವ್ಯಸ್ತತೆ, ಒಂದು ಅಲ್ಲೋಲ ಕಲ್ಲೋಲ ಎಲ್ಲ ಪೂರ್ತಿ ಚೆದರು ಹೋಗುತ್ತೆ. ಇಲ್ಲಿ ದಕ್ಷಿಣಾಪಥ ಅಂತಂದ್ರೆ ದೇವಗಿರಿ, ಮಹಾರಾಷ್ಟ್ರದಲ್ಲಿ ದೌಲತಾಬಾದ್ ಅಂತಾರಲ್ಲ, ಅದು ದೇವಗಿರಿ, ಅಲ್ಲಿಂದ ಹಿಡಿದು ಮಧುರೈ ರಾಮೇಶ್ವರದ ತನಕ ದಕ್ಷಿಣಾಪಥ ಅಂದ್ರೆ ಅಷ್ಟು ಜಾಗದಲ್ಲಿ ಇವನು ಮಾಡಿದ್ದ ದಾಂಧಲೆ ಅಷ್ಟಿಷ್ಟಲ್ಲ. ಹಾಗಾಗಿ ಪೂರ್ತಿ ಡಿಮಾರಲೈಸ್ ಆಗಿ ಹೋಗ್ತಾರೆ ಇಲ್ಲಿರೋ ಹಿಂದೂ ಸಮುದಾಯ. ಅದಕ್ಕೆ ಒಂದು ಏಕಛತ್ರದ ಒಂದು ನಾಯಕತ್ವ ಇರೋದಿಲ್ಲ ಅಷ್ಟೊತ್ತಿಗಾಗ್ಲೇ. ಈಗ ದಕ್ಷಿಣಾಪಥದಲ್ಲಿ ಇದ್ದಂತ ಸೀನ್ ಹೇಳ್ತೀನಿ ನಾನು. ಮಾಲಿಕ್ ಕಾಫೂರ್ ಬರ್ತಾನಲ್ಲ, ಹೇಗಿತ್ತು ಇಲ್ಲಿದ್ದ ಪರಿಸ್ಥಿತಿ ಅಂತಂದ್ರೆ, ಇಲ್ಲಿ ಅವಾಗ 4 ಮುಖ್ಯವಾದ ಹಿಂದೂ ಸಾಮ್ರಾಜ್ಯಗಳಿದ್ದಿದ್ದು. ಮೊದಲನೇದು, ಅವ್ರ ಪೈಕಿ ಅತ್ಯಂತ ಪ್ರಭಾವಶಾಲಿಯಾದಂತಹ, ಇದು ಅದರ ಒಂದು ಎಕ್ಸ್ಟೆಂಟ್ ಅಂತಾರಲ್ಲ, ಅದನ್ನು ಒಳಗೊಂಡಂತದ್ದ ಅತ್ಯಂತ ಒಂದು ಪವರ್ಫುಲ್ ಪ್ರಭಾವಶಾಲಿ ಹಿಂದೂ ಸಾಮ್ರಾಜ್ಯ ಅಂತಂದ್ರೆ ನಮ್ಮ ಹೊಯ್ಸಳರು. ಮುಮ್ಮಡಿ ವೀರಬಲ್ಲಾಳ ಇವನು ಅವಾಗ ರಾಜ ಆಗಿರ್ತಾನೆ, ಹೊಯ್ಸಳ ರಾಜ. ಆಮೇಲೆ ಅಲ್ಲಿ ದೇವಗಿರಿಯಲ್ಲಿ ಸೇವಣರು ಇರ್ತಾರೆ, ರಾಮಚಂದ್ರ ದೇವ ಅಂತ ಅವರು ಆಳ್ತಾ ಇರ್ತಾರೆ. ಸೇವಣರನ್ನ ಯಾದವರು ಅಂತೂ ಕೂಡ ಕರೀತಾರೆ. ಅವರು ಮೂಲತಃ ಕನ್ನಡಿಗರೇ. ಬೇರೆ ಬೇರೆ ಕಾಲದಲ್ಲಿ ಸೇವಣರ ವಂಶಿಕರು ಬೇರೆ ಬೇರೆ ಕಾಲದಲ್ಲಿ ಕಲ್ಯಾಣ ಚಾಳುಕ್ಯರಿಗೆ, ರಾಷ್ಟ್ರಕೂಟರಿಗೆಲ್ಲ ಸಾಮಂತರಾಗಿ ಆನಂತರ ಮಹಾರಾಷ್ಟ್ರದ ಒಳಗಡೆ ಒಳಕೊಳಕ್ ಹೋಗ್ತಾ ತಾವೇ ಸ್ವತಂತ್ರ ರಾಜ್ಯ ಅಂತ ಈ ತರ ಮಾಡ್ಕೊಂಡಿದ್ರು ಅವರು.
ಅವರು ಬಿಟ್ರೆ ಮಧುರೈಯಲ್ಲಿದ್ದಂತಹ ಪಾಂಡ್ಯ ಸಹೋದರರು, ಆಮೇಲೆ ಆಂಧ್ರ ತೆಲಂಗಾಣ ಇಲ್ಲಿಗೆ ನಾವು ಬರೋ ಹಾಗಿದ್ರೆ ವರಂಗಲ್ಲಿದ್ದಂತಹ ಕಾಕತೀಯರು. ಈ 4 ಹಿಂದೂ ಸಾಮ್ರಾಜ್ಯ ರಾಜರ ಪೈಕಿ ಇಬ್ರು ಒಗ್ಗಟ್ಟಾಗಿ ಕೈಗೂಡಿಸಿದ್ರು ಮಲ್ಲಿಕಾಫುರ್ ಮಾಡಿದಂತಹ ದಾಂಧಲೆನ ಹಿಮ್ಮೆಟ್ಟಿಸಬಹುದಾಗಿತ್ತು. ದುರ್ದೈವ ಮಾಡ್ಲಿಲ್ಲ ಅದನ್ನ. ಇರ್ಲಿ, ತದ್ವಿರುದ್ಧವಾಗಿ ಏನಾಯ್ತು ಅಂತಂದ್ರೆ ಅವಿವೇಕಿ ಸೇವಣ ರಾಜ ರಾಮಚಂದ್ರ ದೇವ, ಅದರ್ವೈಸ್ ವಾಸ್ ಅ ಗ್ರೇಟ್ ಕಿಂಗ್, ಆದ್ರೆ ಅದೂರದರ್ಶಿತ್ವ. ಆ ಪುಣ್ಯಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಮಾಲಿಕ್ ಕಾಫೂರ್ ಕೈಲಿ ಅವನ ಕೈ ಕೆಳಗೆ ಇವನ್ ಸೈನ್ಯನ ಹೆಲ್ಪ್ ಕಳಿಸ್ಕೊಡ್ತಾನೆ ಹೊಯ್ಸಳರ ವಿರುದ್ಧ. ಅಷ್ಟ್ ಮಾತ್ರ ಅಲ್ಲದೆ, ನೀನು ಹೊಯ್ಸಳ ರಾಜ್ಯ ಯಾವ್ದು ದ್ವಾರ ಸಮುದ್ರ ರಾಜಧಾನಿ, ಅಲ್ಲಿಗೆ ಹೋಗಕ್ಕೆ ಯಾವ್ದು ಬೆಸ್ಟ್ ರೂಟ್ ಅಂತ ಇದನ್ನೂ ತೋರಿಸ್ಕೊಡ್ತಾನೆ. ಏನಣ್ಣ ಇಂಥವ್ರಿಗೆ ಹೀಗೆ. ಆಮೇಲೆ ಯಥಾ ಪ್ರಕಾರ ಏನ್ ಮಾಡ್ಬೇಕೋ ಅವರು ತುರುಷ್ಕರು ಅದನ್ನೇ ಮಾಡ್ತಾನೆ ಇವನು ಮಾಲಿಕ್ ಕಾಫೂರು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನ್ ಅನ್ ಇಂಡಸ್ಟ್ರಿಯಲ್ ಸ್ಕೇಲ್ ಹಿಂದೂ ಟೆಂಪಲ್ಸ್ ವರ್ ಡಿಸ್ಟ್ರಾಯ್ಡ್. ಅದು ವರಂಗಲ್ಲೇ ಇರಬಹುದು, ಬೇಲೂರು, ಈ ಹೊತ್ತು ರಾಯಲಸೀಮಾ ಅಂತೀವಲ್ಲ, ರಾಯಲಸೀಮಾ ತೆಲಂಗಾಣ ಇವೆರಡಕ್ಕೂ ಅಂಟ್ಕೊಂಡಿರೋ ಗಡಿ ಭಾಗಗಳಲ್ಲಿ ಇದ್ದ ಅಷ್ಟೂ ದೇವಸ್ಥಾನಗಳನ್ನ ಸರ್ವನಾಶ ಮಾಡ್ದ. ಆಮೇಲೆ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಅದನ್ನ ಹಾಳು ಮಾಡ್ತಾನೆ. ಹಳೇಬೀಡನ್ನು ಸ್ವಲ್ಪ ಮಟ್ಟಕ್ಕೆ ಹಾಳು ಮಾಡ್ತಾನೆ. ಆಮೇಲೆ ಶ್ರೀರಂಗಂ, ಚಿದಂಬರ, ಮಧುರೈ, ಕಡಲೂರ್, ರಾಮೇಶ್ವರ, ಹೀಗೆ ಎಲ್ಲಾ ಪ್ರಸಿದ್ಧವಾದ ಕ್ಷೇತ್ರಗಳನ್ನ ಇದ್ದಂತಹ ದೇವಸ್ಥಾನಗಳನ್ನ ಸರ್ವನಾಶ ಮಾಡ್ತಾನೆ ಮಾಲಿಕ್ ಕಾಫೂರು. ಮಲಬಾರ್ ಅಂತ ಕಡಲ ಪ್ರಾಂತ ಕರಿತೀವಲ್ಲ, ಇಡೀ ಮಲಬಾರಲ್ಲಿ ಅದು ಕೊಚ್ಚಿನ್ ಇರಬಹುದು, ತಿರುವಾಂಕೂರ್ ಇರಬಹುದು, ಕೋಳಿಕೋಡ್ ಇರಬಹುದು, ಇಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳು ಕೆಡವಿ ಅಲ್ಲಿದ್ದಂತಹ ಅಪಾರವಾದ ಸಂಪತ್ತು, ಒಡವೆ, ವಜ್ರ, ವೈಢೂರ್ಯ ಇದನ್ನೆಲ್ಲ ದೋಚ್ಕೊಂಡು ಹೋಗ್ತಾನೆ. ಫೈನಲ್ ರಿಸಲ್ಟ್ ಏನು ಅಂತಂತಂದ್ರೆ ದಕ್ಷಿಣಾಪಥದಲ್ಲಿದ್ದಂತಹ ಇಡೀ ಹಿಂದೂ ಸಮಾಜ ಅದಕ್ಕೆ ಯಾವುದೇ ಒಂದು ಸ್ಪಷ್ಟವಾದ ನಿರ್ಣಾಯಕವಾದಂತಹ ಒಂದು ನಾಯಕತ್ವದ ಅಭಾವ ಸೃಷ್ಟಿಯಾಗುತ್ತೆ. ಆ ಅಭಾವ ಇರುತ್ತೆ, ಅದಕ್ಕೋಸ್ಕರ ದಟ್ ವಾಸ್ ಅ ರೀಸನ್ ಫಾರ್ ಮಾಲಿಕ್ ಕಾಫೂರ್ ಸಕ್ಸೆಸ್ ಅಂತ ಗೊತ್ತಾಗುತ್ತೆ. ಮಾತ್ರವಲ್ಲದೆ ದ ಲಾಸ್ಟ್ ಗ್ರೇಟ್ ಹಿಂದೂ ಎಂಪರರ್ ಆಫ್ ಸೌತ್ ಇಂಡಿಯಾ, ಅದೇ ಮುಮ್ಮಡಿ ವೀರಬಲ್ಲಾಳ, ಇವನು ಕೊನೆಗೆ ಅವನ 85ನೇ ವರ್ಷದಲ್ಲಿ ಯುದ್ಧ ಮಾಡಕ್ ಹೋಗ್ತಾನೆ. ಮಧುರೈಯಲ್ಲೋ ಒಬ್ಬ ಸುಲ್ತಾನ ಅಂತಿರ್ತಾನೆ, ತಥಾಕಥಿತ ಸುಲ್ತಾನ. ಅವನ ವಿರುದ್ಧ ಯುದ್ಧ ಮಾಡಿ 85 ವರ್ಷ, ಪಾಪ ಮುದುಕ, ಅವನಿಗೆ ಸೋತು ಯುದ್ಧದಲ್ಲಿ ಸೆರೆ ಸಿಕ್ಕಿ ಅವನ ಕೈಲಿಂದ ಹತನಾಗಿ ಆ ಸುಲ್ತಾನ ಇವನ ಚರ್ಮನ ಸುಲಿಸಿ ಅವನ ಕುತ್ತಿಗೆನ ಕುಯ್ದು ಅದನ್ನ ಮಧುರಾಪುರಿ, ಇವತ್ತು ಮಧುರೈ ಅಂತಾರಲ್ಲ, ಆ ಊರಿನ ಪ್ರವೇಶ ದ್ವಾರದ ಮೇಲೆ ನೇತಾಕ್ತಾನೆ. ನನ್ನ ಚರ್ಮ ಸುಲಿದು ಅದ್ರೊಳಗಡೆ ಕುದುರೆಗೆ ಹಾಕೋ ಹೊಟ್ಟಿರುತ್ತಲ್ಲ ಅದನ್ನ ತುಂಬುತ್ತಾನೆ. ಅಲ್ಲಿಗೆ ಹೊಯ್ಸಳ ಸಾಮ್ರಾಜ್ಯ ಅಸ್ತಂಗತ ಆಗತ್ತೆ ಅಂತ ಗೊತ್ತಾಗತ್ತೆ. ಇನ್ನ ಈ ತುರುಷ್ಕ ದಾಳಿ ಆಗುತ್ತಲ್ಲ ದಕ್ಷಿಣಾಪಥದಲ್ಲಿ, ಅದರ ಒಂದು ಅಗಾಧತೆ, ಅದರ ಪ್ರಮಾಣ, ಇವನ್ನೆಲ್ಲ ನಮಗೆ ಮನ್ಸಿಗೆ ತಂದ್ಕೊಳ್ಬೇಕು ಆ ಚಿತ್ರಣ ಅಂತಂತಂದ್ರೆ, ಆ ಕಾಲದಲ್ಲೇ ಇವೆಲ್ಲ ನಡೀತಾ ಇರೋ ಕಾಲದಲ್ಲೇ ಬಂದಂತಹ ಒಂದು ಅದ್ಭುತವಾದಂತಹ ಕವಿತೆ, ಕಾವ್ಯ ಮಧುರಾ ವಿಜಯಂ ಅಂತ, ಅಥವಾ ವೀರಕಂಪರಾಯ ಚರಿತಂ ಅಂತ ಸಂಸ್ಕೃತದಲ್ಲಿದೆ. ಅದನ್ನ ರಚನೆ ಮಾಡಿದಂತಹ ಆ ಪುಣ್ಯಾತ್ಗಿತ್ತಿ ಹೆಸರು ಗಂಗಾದೇವಿ ಅಂತ. ಈಕೆ ಬುಕ್ಕರಾಯನ ಸೊಸೆ, ವೀರಕಂಪನರಾಯನ ಪತ್ನಿ. ಅದ್ಭುತವಾಗಿದೆ. ಇವನ್ ಇಟ್ಸ್ ಪೊಯೆಟಿಕ್ ಮೆರಿಟ್ ಇಸ್ ರಿಯಲಿ ಅಮೇಸಿಂಗ್ ಅಂತ ಗೊತ್ತಾಗುತ್ತೆ. ಆಕೆ ಆ ಕಾಲದಲ್ಲಿ, ಅವಳ ಕಾಲದಲ್ಲಿ ಮಧುರಾಪುರಿಯಲ್ಲಿದ್ದಂತಹ ಒಂದು ಚಿತ್ರಣನ ಒಂದು ಸರ್ಗದಲ್ಲಿ ಕೊಡ್ತಾಳೆ. ಅದರ ಆಯ್ದ ಕೆಲವು ಭಾಗಗಳನ್ನ ನಾನೇ ಇಂಗ್ಲಿಷ್ಗೆ ಅನುವಾದ ಮಾಡಿ ಇಲ್ಲಿ ಹೇಳ್ತೀನಿ, ಓದ್ತೀನಿ. O king, the city which is called Madhurapuri for its loveliness has now become a city of cruel beasts. It now lives up to its earlier name of Vyagrapuri, the city of tigers, because humans don't dwell there anymore. Those temples of gods which used to reverberate with the sacred melody of the mridangam now echo the dreadful howls of jackals. In the agraharams of our city,
huge columns of smoke emanating from the sacred yagnas used to rise up and reach the skies amid the sacred Vedic chants. But alas, today those same quarters send up wretched stenches of meat roasted by the Turushkas. The Vedic chants are today replaced by beastly cacophonies of drunken hoodlums. During the days of Pandyas, our women used to bathe in the sacred river Tamraparni, whose waters turned white from the sandal paste applied to their body. My lord, now she is colored only in red from the currents of blood flowing into her from all the cows slaughtered by its wicked occupiers all over the country. O king, I cannot bear to look at the face of those Dravida ladies who were bounteously endowed with beauty. Ravished horribly by the scourging Turushkas, those delicate women now sport lifeless lips and exhale hot breaths, and their abundant hair that have come undone are painful to watch. I don't have the words to describe the suffering and dishonor painted on their faces, which know neither redemption nor protection. ಈಗೊಂದು 14 ಪದ್ಯ ಬರುತ್ತೆ ಆ ಸರ್ಗದಲ್ಲಿ, ತೀರಾ ಘೋರವಾಗಿದೆ ಅದು ಓದಕ್ಕೆ. ಆದ್ರೆ ಇದೆಲ್ಲ ನಡೀತಾ ಇದ್ದ ಕಾಲದಲ್ಲಿ ಇನ್ನೊಂದು ಕಡೆ ಬೇರೇನೂ ನಡೀತಾ ಇತ್ತು. ಅದೇನು ಅಂತಂದ್ರೆ, ದಕ್ಷಿಣಾಪಥದಲ್ಲಿ ಹಿಂದೂಗಳಿಗೆ ಈ ಮಟ್ಟದ ಆಘಾತ ಆಗಿತ್ತು, ಸೋಲಾಗಿತ್ತು. ದೇ ವರ್ ಡಿಫೀಟೆಡ್ ಬಟ್ ನಾಟ್ ಡಿಸ್ಟ್ರಾಯ್ಡ್. ಅಲ್ಲಿಂದ ಒಂದು ಸ್ಫೂರ್ತಿಯ ಹೊಸ ಬೀಜ ಹುಟ್ಟುಕೊಳ್ಳುತ್ತೆ. ಆ ಕಾಲದ ಹಿಂದೂಗಳು ಅವರು ಪರಾಭವಗೊಂಡ್ರು ಕೂಡ ಅವ್ರು ಯಾರು ಹೇಡಿಗಳಾಗಿರ್ಲಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಅವ್ರು ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಒಂದೇ ಒಂದು ಅವಕಾಶ ಕಾಯ್ತಾ ಇತ್ತು. ನಿಮಗೆ ವಿಲಸ ಗ್ರಾಂಟ್ ಅಂತ ಒಂದಿದೆ, ವಿಲಸ ಶಾಸನ ಅಂತ, ಆಂಧ್ರದಲ್ಲಿ ಆ ಕಡೆ ವರಂಗಲ್ ಪ್ರಾಂತದಲ್ಲಿ ಸಿಕ್ಕಿರೋ, ಓದಬೇಕು, ಇವೆಲ್ಲ ಸಿಗುತ್ತೆ ಡೀಟೇಲ್ಸ್ ಅಲ್ಲಿ. ಒಂದೇ ಒಂದು ಆಪರ್ಚುನಿಟಿ, ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು. ಆ ಅವಕಾಶ ಏನು ಅಂತಂದ್ರೆ, ಒಂದು ಒಳ್ಳೆ ನಾಯಕತ್ವ, ಸ್ಥಿರವಾದ ನಿರ್ಭಯವಾದಂತಹ ನಾಯಕತ್ವಕ್ಕೆ ಇವರು ಕಾಯ್ತಾ ಇದ್ರು. ಆ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು. ಆ ನಾಯಕತ್ವ ನಿಧಾನಕ್ಕೆ ಬಿಹೈಂಡ್ ದ ಸೀನ್ಸ್ ಅಂತಾರಲ್ಲ, ತೆರೆಮರೆಯಲ್ಲಿ ನಿಧಾನಕ್ಕೆ ದೂರದ ಕರ್ನಾಟಕದಲ್ಲಿ ಬರ್ತಾ ಇತ್ತು. ಇಟ್ ವಾಸ್ ಎಮರ್ಜಿಂಗ್ ಅಂತ ಗೊತ್ತಾಗುತ್ತೆ. ಅದು ಹೇಗೆ ಎಮರ್ಜ್ ಆಯ್ತು ಅಂದ್ರೆ, ಮುಮ್ಮಡಿ ವೀರಬಲ್ಲಾಳನ ಕೊನೆ ದಿವಸದಲ್ಲಿ ಅವನಿಗೆ ಒಂದು ವಿಷಯ ಅರ್ಥ ಆಗೋಗಿತ್ತು. ನಾನಾದ್ಮೇಲೆ ನನ್ನ ವಂಶ ಮುಗೀತು, ಇದನ್ನ ಏನ್ ಮಾಡಿದ್ರು ಇದನ್ನ ತಿದ್ದೋದಕ್ಕಾಗಲ್ಲ ಅಂತ ಹೇಳಿ, ಅವನ ಅನೇಕ ತಲೆಮಾರುಗಳಿಂದ ಹೊಯ್ಸಳ ವಂಶಕ್ಕೆ ನಿಷ್ಠರಾದಂತಹ ಅನೇಕ ವಂದಿಮಾಗದರು ಮತ್ತೆ ಮಂಡಲಾಧೀಶ್ವರರು, ದಂಡನಾಯಕು, ಇವರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಹೊಯ್ಸಳ ನಾಡಿನ ಒಂದು ಕೀಲಕವಾದಂತಹ ಬೇರೆ ಬೇರೆ ಆಯಕಟ್ಟಿನ ಜಾಗಗಳ ಜವಾಬ್ದಾರಿನ ವಹಿಸ್ಕೊಡ್ತಾನೆ. ಯಾರು? ಮುಮ್ಮಡಿ ವೀರಬಲ್ಲಾಳ. ಆವಾಗ ಆ ಅನೇಕ ದಂಡನಾಯಕರ ಪೈಕಿ ಸಂಗಮ ಪಂಚಕ ಅಥವಾ 5 ಮಂದಿ ಸಂಗಮ ಸೋದರರು ಕೂಡ ಒಬ್ಬರು. ಅವರಿಗೆ ಮುಖ್ಯವಾಗಿ ಮೊದಲನೇ ಹರಿಹರ ಅವರಲ್ಲಿ ಅಗ್ರಗಣ್ಯ ಅಂತ ಗೊತ್ತಾಗತ್ತೆ. ಸೊ ಇದೊಂಥರ ಅದೆಲ್ಲ ಪೂರ್ತಿ ನೋಡಿದ್ರೆ, ಇದನ್ನೆಲ್ಲ ನೋಡಿದ್ರೆ ಬಹಳ ಒಂದು ಥ್ರಿಲ್ ಎಲ್ಲ ಬರುತ್ತೆ ನಮಗೆ. ವೀರಬಲ್ಲಾಳ ಸಾಯೋಕ್ಕೆ 3 ವರ್ಷದ ಮುಂಚೆ ಅವನ ಮಗ ವಿರೂಪಾಕ್ಷ ಬಲ್ಲಾಳ ಅಂತ ಅವನಿಗೆ ಅಧಿಕಾರನ ಹಸ್ತಾಂತರ ಕೊಟ್ಟು, ನೀನೇ ನನ್ನ ಉತ್ತರಾಧಿಕಾರಿ ಅಂತ ಒಂದು ಸೆರೆಮನಿ, ಒಂದು ಇದು ಮಾಡಿರ್ತಾನೆ. ಮಾಡಿ ಅವನ ಪಟ್ಟಾಭಿಷೇಕ ಮಾಡಿರ್ತಾನೆ. ಪಟ್ಟಾಭಿಷೇಕ ಮಾಡಿದ ಊರಿನ ಹೆಸರು ಹೊಸಪಟ್ಟಣ ಅಂತ. ಮುಂದೆ ಅದು ಹಂಪಿ ಅಂತ ಒಂದು ಹೊಸ ವಿಜಯನಗರ ಅಂತ, ಇವತ್ತು ಹಂಪಿ ಅಂತೀವಲ್ಲ, ವಿಜಯನಗರ ರಾಜಧಾನಿ, ಅದರ ಒಂದು ಭಾಗ ಆಗತ್ತೆ ಅಂತ ಗೊತ್ತಾಗತ್ತೆ. ಆಮೇಲೆ ಅದೇ ವರ್ಷದಲ್ಲಿ ಕೆಲವು ತಿಂಗಳ ಕಳೆದ ಮೇಲೆ ಈತ ವೀರಬಲ್ಲಾಳ ವೀರ ಹರಿಯಪ್ಪ ಒಡೆಯ ಅಂತ ಒಬ್ಬ ದಂಡನಾಯಕನಿಗೆ ಪ್ರಮೋಷನ್ ಕೊಟ್ಟು, ನೀನು ಮುಂದೆ ಮಹಾಮಂಡಲೇಶ್ವರ ಅಂತ ಅದೊಂದು ಪ್ರಮೋಷನ್ ಅವನಿಗೆ ಕೊಡ್ತಾನೆ. ಆ ಪ್ರಮೋಷನ್ನಿನ ಒಂದು ಭಾಗವಾಗಿ ಅದರ ದೊಡ್ಡ ಮುಖ್ಯವಾದ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಏನು ಅಂತಂದ್ರೆ, ನೀನು ನನ್ನ ಸಾಮ್ರಾಜ್ಯದ ಇಡೀ ಕರಾವಳಿ ಭಾಗ ಇನ್ನ
ನಿನ್ನ ಕೈ ಕೆಳಗೆ ಬರುತ್ತೆ, ಅದು ನಿನ್ನ ಅಧಿಕಾರದ ಪರಿಧಿಗೆ ಬರುತ್ತೆ ಅಂತ ಈ ಪ್ರಮೋಷನ್ ಸಾರಾಂಶ. ಅದೇ ರೀತಿ ಅವನ ಅವನ ಸಾಮ್ರಾಜ್ಯದ ಉಳಿದ ಭಾಗಗಳನ್ನ ಬೇರೆ ಬೇರೆ ನಾಯಕರುಗಳ ವಂಶಗಳಿಗೆ, ಆಮೇಲೆ ಒಡೆಯರ್ ವಂಶಗಳಿಗೆಲ್ಲ ಬರ್ಕೊಟ್ಬಿಡ್ತಾನೆ, ಒಂದ್ ಅರ್ಥದಲ್ಲೇ ಬರ್ಕೊಟ್ಬಿಡ್ತಾನೆ ಅಂತ ಹೇಳಬಹುದು. ಈ ಅಧಿಕಾರ ಹಂಚಿಕೆಯ ಒಂದು ಕೊನೆಯ ಭಾಗ ಅಂತ ಸ್ಟ್ರಿಕ್ಟ್ ಆಗಿ ತಗೊಳಕ್ಕಾಗಲ್ಲ, ಅದರ ಒಂದು ಅಂಗವಾಗಿ ಸಂಗಮ ಸೋದರರನ್ನ ಕರೆಸ್ಬಿಟ್ಟು ಅವರಿಂದ ಒಂದು ಭಾಷೆ ತಗೊಳ್ತಾನೆ. ಅದೇನು ಅಂತಂದ್ರೆ, ಈ ತುರುಷ್ಕರಿಂದ ಇಡೀ ದಕ್ಷಿಣಾಪಥವನ್ನ, ಹಿಂದೂ ಧರ್ಮವನ್ನ ಇನ್ನು ಮುಂದೆ ನೀವೇ ರಕ್ಷಣೆ ಮಾಡಬೇಕು ಅಂತ ಒಂದು ಭಾಷೆ ತಗೊಳ್ತಾನೆ ಅಂತ ಇವೆಲ್ಲ ಗೊತ್ತಾಗತ್ತೆ. ಅವ್ರು ಹಾಗೆ ಭಾಷೆ ಕೊಟ್ಟು ಅದ್ರ ಪ್ರಕಾರ ನಡ್ಕೊಳ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದು ಯಾಕೆ ಹೇಳಿದೆ ಅಂತಂದ್ರೆ, ಇಡೀ ಭಾರತ ದೇಶದ ಹಿಂದೂ ರಾಜರ ಚರಿತ್ರೆಯಲ್ಲಿ ಕೆಲವು ವಿರಳ ಸಂದರ್ಭಗಳಲ್ಲಿ ಆದಂತಹ ಬ್ಲಡ್ಲೆಸ್ ಟ್ರಾನ್ಸ್ಫರ್, ರಕ್ತಪಾತ ರಹಿತವಾದ ರಾಜಕೀಯ ಅಧಿಕಾರದ ಹಸ್ತಾಂತರದ ಒಂದು ಉಜ್ವಲೋಜ್ವಲ ಉದಾಹರಣೆ ಇದು. ಅಂದ್ರೆ ಒಂದು ರಾಜ್ಯ ಮುಗೀತಾ ಇನ್ನೊಂದು ಹೊಸ ರಾಜವಂಶಕ್ಕೆ ಹಸ್ತಾಂತರಗೊಳ್ಳೋದು ಸುಲಭವಾದ ಕೆಲಸ ಅಲ್ಲ. ಕೊಲೆಗಳು, ಎಲ್ಲಾ ರೀತಿ ಪಿತೂರುಗಳು ನಡೆಯುತ್ತೆ. ಒಂದೇ ರಾಜ್ಯದಲ್ಲಿದ್ದಂತ ಅಣ್ಣ ತಮ್ಮಂದರಿಗೆ ಇವೆಲ್ಲ ಆಗತ್ತೆ, ಗೊತ್ತೇ ಇದೆ. ಆದ್ರೆ ಇದು ಇಂಥದ್ದೊಂದು ವಿರಳವಾದ ಪರಿಸ್ಥಿತಿ ಇಲ್ಲ ಆಯ್ತು ಅನ್ನೋದು ವಿಜಯನಗರ ಸಾಮ್ರಾಜ್ಯಕ್ಕೂ ಮೂರನೇ ವೀರ ಬಲ್ಲಾಳನಿಗೂ ಏಕ ಪ್ರಮಾಣದಲ್ಲಿ ಸಲ್ಲಬೇಕಾದಂತಹ ಒಂದು ಶ್ರೇಯಸ್ಸು ಅನ್ನೋದು ನಿಸ್ಸಂದಿಗ್ಧ ಅಂತ ಗೊತ್ತಾಗತ್ತೆ. ಇಲ್ಲಿ ಅವನು ಭಾಷೆ ತಗೊಳ್ತಾನಲ್ಲ, ಅದೇ ಪರಿಸ್ಥಿತಿಲಿ ಇನ್ನೊಬ್ರು ಒಂದು ಮಹಾಮನೀಷಿಯ ಉದ್ಭವ ಆಗುತ್ತೆ. ಆತನ ಹೆಸರು ವಿದ್ಯಾರಣ್ಯ ಸ್ವಾಮಿಗಳು ಅಂತ. ಮಾಧವಾಚಾರ್ಯರು ಅವರ ಪೂರ್ವಾಶ್ರಮದ ಹೆಸರು. ಇವರು ಬಹಳ ವರ್ಷದಿಂದ ಚಿಕ್ಕಂದಿನಿಂದಲೇ ಸಂಗಮ ಸೋದರರಿಗೆ ಆಚಾರ್ಯ ಸ್ಥಾನದಲ್ಲಿ, ಗುರುಸ್ಥಾನದಲ್ಲಿ ಇದ್ರು ಅಂತ ಕೂಡ ಗೊತ್ತಾಗತ್ತೆ. ಮಾಧವಾಚಾರ್ಯರು ಮತ್ತೆ ಅವರ ತಮ್ಮ ಸಾಯಣಾಚಾರ್ಯರು, ಇವರು ತಮಗೆಲ್ಲ ಗೊತ್ತಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಆಧ್ಯಾತ್ಮಿಕ ಬುನಾದಿ ಕೂಡ ತಂದುಕೊಟ್ರು ಅನ್ನೋದು ಗೊತ್ತಾಗುತ್ತೆ. ನಂತರ ಅವರಿಬ್ಬರು ವಿದ್ಯಾರಣ್ಯ ಅಂದ್ರೆ ಮಾಧವಾಚಾರ್ಯರು ಮುಂದೆ ತಮಗೆ 70-75 ವರ್ಷದ ವಯಸ್ಸಾದಾಗ ಅವರು ಸನ್ಯಾಸತ್ವ ತಗೊಂಡು, ಆಮೇಲೆ ಸಾಯಣಾಚಾರ್ಯರು ಕೊನೆ ತನಕ ಸಂಗಮ ರಾಜರಿಗೆ ಅಮಾತ್ಯ, ಮಂತ್ರಿ, ಪ್ರಧಾನಮಂತ್ರಿ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ಬಿಟ್ಟು ಅವ್ರು ಈ ಲೋಕದ ಯಾತ್ರೆಯನ್ನ ಮುಗಿಸ್ತಾನೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಇನ್ನೊಂದು ಒಂದು ಫಂಡಮೆಂಟಲ್ ವಿಷಯ ಏನು ಅಂತಂದ್ರೆ, ಮಾಧವಾಚಾರ್ಯರೇ ಆಗಿರ್ಲಿ, ಸಾಯಣಾಚಾರ್ಯರೇ ಆಗಿರ್ಲಿ, ಅವರು ಮೂಗು ಮುಚ್ಚಿಕೊಂಡು ಬರೀ ಧ್ಯಾನ ಸಂಧ್ಯಾವಂದನೆ ಮಾಡ್ತಾ ಕೂತಿರ್ಲಿಲ್ಲ. ಇಬ್ರು ಸೋದರರು ಕತ್ತಿ ಇಟ್ಕೊಂಡು ಯುದ್ಧರಂಗದಲ್ಲಿ ಹೋರಾಡಿದ್ದು ಅಷ್ಟೇ ನಿಜ. ಇದು ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ. ಅವರು ಮಿಲಿಟರಿ ಸ್ಟ್ರಾಟಜಿಸ್ಟ್ ಕೂಡ ಆಗಿದ್ರು. ಈಗ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ಯುಯಲ್ಸ್ ಅಂತೆಲ್ಲ ಬರೀತಾರಲ್ಲ, ಅದನ್ನು ಕೂಡ ಬರೆದಿದ್ರು. ಇನ್ಫ್ಯಾಕ್ಟ್ ಕೊನೆ ತನಕ ವ್ಯವಹಾರ ಮಾಧವೀಯ ಅನ್ಸುತ್ತೆ, ಅದು ಒಂದು ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್ಯುಯಲ್. ವಿಜಯನಗರ ರಾಜರೆಲ್ಲ ಅದನ್ನ ಫಾಲೋ ಮಾಡ್ತಾ ಇದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ. ವ್ಯವಹಾರ ಮಾಧವೀಯ ಇರಬೇಕು ಅದು. ಹೀಗೆ ಮಲ್ಟಿಫೇಸೆಟೆಡ್ ಟ್ಯಾಲೆಂಟೆಡ್ ಅಂತಾರಲ್ಲ, ಆ ವರ್ಗಕ್ಕೆ ಸೇರೋರು ಮಾಧವ ಮತ್ತೆ ಸಾಯಣಾಚಾರ್ಯರು. ಅವರು ವಿಶೇಷತಃ ಸಾಯಣಾಚಾರ್ಯರು ಮತ್ತೆ ಮಾಧವಾಚಾರ್ಯರನ್ನ ನೆನೆಸ್ಕೊಂಡ್ರೆ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆಯಲ್ಲ, ಕೆಲವರು ಅದನ್ನ ಪರಶುರಾಮನಿಗೂ ಅನ್ವಯ ಮಾಡ್ತಾರೆ. ಅಗ್ರತಶ್ಚತುರೋ ವೇದಾಹ ಪೃಷ್ಠತಃ ಸಹಸ್ರಂ ಧನುಃ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ ಈ ವರ್ಗಕ್ಕೆ ಸೇರೋರು ಅವರಿಬ್ರು ಸೋದರರು ಗೊತ್ತಾಗತ್ತೆ. ಸೊ ಇವರಿಬ್ರು ಮಾಡಿದಂತಹ ಒಂದು ಅನೇಕ ಮೂಲಚೂಲ ಕೆಲಸಗಳ ಒಂದೇನು ಅಂತಂದ್ರೆ, ಅದು ಸಂಗಮ ಸೋದರರೇ ಇರಬಹುದು, ಮುಂದೆ ಆ ವಂಶದಲ್ಲಿ, ಆ ಸಾಮ್ರಾಜ್ಯದಲ್ಲಿ ಮುಂದೆ ಬರುವಂತಹ ಯಾವುದೇ ರಾಜರಾಗಿರ್ಲಿ, ಅವರು ಈ ಸಾಮ್ರಾಜ್ಯ ಯಾಕೆ ಸ್ಥಾಪನೆ ಆಯಿತು ಅನ್ನೋ ಒಂದು ಮೂಲೋದ್ದೇಶನ ಯಾವ ಕಾಲಕ್ಕೂ ಮರಿದೇ ಇರೋ ರೀತಿ ಎಲ್ಲಾ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ. ಏನು ಅಂತಂದ್ರೆ, ದ ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಟು ಬಿಕಮ್ ದ ಕಸ್ಟೋಡಿಯನ್ ಆಫ್ ಸನಾತನ ಧರ್ಮ ಇನ್ ಸದರ್ನ್ ಇಂಡಿಯಾ ಅಗೇನ್ಸ್ಟ್ ತುರುಷ್ಕಾ ಇನ್ವೇಷನ್ಸ್. ಈ ಒಂದು ಫಂಡಮೆಂಟಲ್ ಪಾಯಿಂಟ್ ಅನ್ನ ಕೊನೆ ತನಕ ಯಾವ ವಿಜಯನಗರ ರಾಜರು ಬರೀಲಿಲ್ಲ. ಮರ್ದ ದಿನ ಹಾಳಾಯ್ತು.
ಹೀಗೆ 1336ನೇ ಸಂವತ್ಸರದಲ್ಲಿ, ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಯ್ತು. ಅದು ಸ್ಥಾಪನೆ ಆದ ಆ ಕಾಲದಲ್ಲಿ ಇದ್ದ ಜನಗಳಿಗೆ, ಹಿಂದೂ ಸಮಾಜಕ್ಕೆ ಇದೊಂದು ದೊಡ್ಡ ಈವೆಂಟ್, ಇದೊಂದು ಪರ್ವದ ಒಂದು ಪರ್ವ ಸದೃಶವಾದ ಕಾಲ ಅಂತ ಆ ಕಾಲದಲ್ಲಿ ಜನಕ್ಕೆ ಅನ್ನಿಸ್ತು ಅನ್ನೋದು ನಮಗೆ ಗೊತ್ತಾಗತ್ತೆ. ಯಾವಾಗ ಸಂಗಮ ಸೋದರರು ನಾವು ಇದಕ್ಕೆ ಒಂದು ಮುಂದಾಳತ್ವ ತಗೊಳ್ತೀವಿ ಅಂತ ಅನೌನ್ಸ್ ಮಾಡಿ, ಬರೀ ಮಾತಲ್ಲಲ್ಲ, ಬರೀ ವೀರಾವೇಶದ ಪಣ ಮತ್ತೆ ಇವೆಲ್ಲ ತಗೊಳ್ಳೋದ್ರಿಂದಲ್ಲ, ಭಾಷೆ ತಗೊಳ್ಳೋದ್ರಲ್ಲ, ಕಾರ್ಯದಲ್ಲೂ ಸಾಧಿಸಿ ತೋರಿಸಿ, ಹೌದು ಇವರೇ ನಿಜವಾದ ನಮ್ಮ ಮುಂದಿನ ರಾಜರಾಗಕ್ಕೆ ಅರ್ಹರು ಅಂತ ಜನಾಂಗೀಕಾರ ಬಂದ ಮೇಲೆ, ಹಿಂದೆ ಇದ್ದಂತಹ ಹೊಯ್ಸಳ ಮಂತ್ರಿಗಳಾಗ್ಲಿ ದಂಡನಾಯಕರಾಗ್ಲಿ ಇವರೆಲ್ಲ ಒಂದು ಅರ್ಥದಲ್ಲಿ ಗಂಗಾ ಯಮುನಾ ತ್ರಿವೇಣಿ ಸಂಗಮ ಅಂತ ಅಂತಾರಲ್ಲ, ಆ ರೀತಿ ಇವ್ರ ಕೈ ಕೆಳಗೆ ಒಂದು ಮರ್ಜ್ ಆಗ್ತಾರೆ. ಸಂಗಮ ಸೋದರರ ಒಂದು ನಾಯಕತ್ವದ ಕೆಳಗೆ ಮರ್ಜ್ ಆಗ್ತಾರೆ. ಮತ್ತೆ ಅವರು ಕೂಡ ಸನಾತನ ಧರ್ಮದ ರಕ್ಷಣೆ ಪೋಷಣೆಗೆ ತಮ್ಮದೇ ಆದ ಒಂದು ಉಜ್ವಲವಾದ ಒಂದು ಕಾಣಿಕೆ ಕೂಡ ಕೊಡ್ತಾರೆ. ನಾನೀಗ ಒಂದು 2-3 ನಿಮಿಷ ಹೇಳಿದ್ನಲ್ಲ ಒಂದು ಮಾತು, ಹೇಗೆ ಸುಮಾರು 70 ವರ್ಷದ ತನಕ ದಕ್ಷಿಣಾಪಥದಲ್ಲಿದ್ದಂತಹ ಹಿಂದೂಗಳು ಕಾಯ್ತಾ ಇದ್ದಿದ್ ಒಂದೇ ಅವಕಾಶ, ಇಂಥ ಒಂದು ನಿರ್ಣಾಯಕವಾದ ನಾಯಕತ್ವಕ್ಕೆ ಬರ್ಲಿ ಅಂತ ಒಂದು ಅವಕಾಶ ಕಾಯ್ತಾ ಇದ್ದಾರಲ್ಲ, ಆ ನಾಯಕತ್ವ ಈ ರೀತಿ ಬರುತ್ತೆ ಈ ಸಾಮ್ರಾಜ್ಯದ ಸ್ಥಾಪನೆಯ ಮೂಲಕ. ಇಟ್ ವಾಸ್ ಅ ನ್ಯೂ ಹಿಂದೂ ಎಂಪೈರ್. ಯಾವ ಮುಂಚೆ ಈ ಪ್ರಮಾಣದಲ್ಲಿ ಇದ್ದಂತಹ ದಕ್ಷಿಣಾಪಥದಲ್ಲಿ, ಈ ವಿಸ್ತಾರದಲ್ಲಿ, ಈ ಮಟ್ಟದ ಶಕ್ತಿಯಲ್ಲಿ ಹಿಂದೆ ಇದ್ದಂತಹ ಯಾವ ಹಿಂದೂ ಎಂಪೈರ್ಗೂ ಕೂಡ ಇವರ ಪ್ರಾಶಸ್ತ್ಯ, ಇವರ ಪ್ರಾಬಲ್ಯ ಬರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇಟ್ ವಾಸ್ ಅ ರಿನ್ಯೂವಲ್ ಆಫ್ ಹಿಂದೂ ಪವರ್, ಬಟ್ ಇಟ್ ವಾಸ್ ಆಲ್ಸೋ ಅ ನ್ಯೂ ಹಿಂದೂ ಎಂಪೈರ್ ಅಟ್ ದ ಸೇಮ್ ಟೈಮ್ ಅಂತ ಗೊತ್ತಾಗುತ್ತೆ. ನಿಮಗೆ ಸಂಗಮ ಸೋದರರ ಹೆಸರು ಗೊತ್ತೇ ಇದೆ. ಹರಿಹರ, ಕಂಪರಾಯ, ಬುಕ್ಕರಾಯ, ಮಾರಪ್ಪ ಮತ್ತೆ ಮುದ್ದಪ್ಪ. ಇವರೆಲ್ಲ ಸಾಮ್ರಾಜ್ಯ ಸ್ಥಾಪನೆ ಆದ್ಮೇಲೆ ಬೇರೆ ಬೇರೆ ರಾಜಧಾನಿಗಳಿಗೆ ಇವರೇ ಒಂದು ಮಹಾಮಂಡಲೇಶ್ವರರು, ಗವರ್ನರ್ಸ್ ಅಂತಾರಲ್ಲ, ಅದು ಆಗುತ್ತಾರೆ. ಅವರು ಮಾಡಿದಂತಹ ಚೊಚ್ಚಲ ಕೆಲಸ ಏನು ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ಇದ್ದಂತಹ ಅಲ್ಪ ಸ್ವಲ್ಪ ಮುಸಲ್ಮಾನ ಏನೋ ಪವರ್ ಇತ್ತು, ಶಕ್ತಿ ಏನಿತ್ತು, ಅದನ್ನ ಮೊದಲು ಗುಡಿಸಿ ಹೊರಸಾಕೋ ಕೆಲಸ ಮೊದಲು ಮಾಡಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ವಿಜಯನಗರ ಅನ್ನೋ ಹೊಸ ನಗರ ಪಟ್ಟಣ ಅದರ ರಾಜಧಾನಿ ಆಯ್ತು. ಸೊ ಈ ತುರುಷ್ಕೋಚ್ಚಾಟನೆಯ ಒಂದು ಮಹಾಯಜ್ಞದ ಮೊದಲನೆಯ ಒಂದು ಏನಂತಾರೆ ಸಂಗ್ರಾಮ ಅಂತಂತಂದ್ರೆ ಮಧುರಾಪುರಿ, ಆಗ್ಲೇ ಹೇಳಿದ್ನಲ್ಲ ಮಧುರೈ, ಅದರ ವಿಮೋಚನೆ. ಇದು ಎಕ್ಸ್ಟ್ರಾಡಿನರಿ, ಇದೊಂದು ಥ್ರಿಲ್ಲಿಂಗ್ ಸ್ಟೋರಿ. ಇಂಥದನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು, ಯಾಕೋ ಮಾಡ್ತಿಲ್ಲ. ಯಾವ್ದೋ ಕಿತ್ತೋಗಿರೋ ಬಾಹುಬಲಿ ಅಂತೇನೋ ಮಾಡ್ತಾರೆ, ಯಾವ ಪುಣ್ಯಕ್ಕಿಲ್ಲ ಪುರುಷಾರ್ಥಕ್ಕಿಲ್ಲ. ಇರ್ಲಿ, ಇದನ್ ಮಾಡ್ಬೇಕು. ಇದನ್ನ ಬುಕ್ಕರಾಯನ ಮಗ ಕುಮಾರ ಕಂಪನ ಹೇಳಿದ್ನಲ್ಲ, ಗಂಗಾದೇವಿಯವರ ಪತಿರಾಯ, ಆತನ ಮುಂದಾಳತ್ವದಲ್ಲಿ ಈ ಮಧುರೆಯ ವಿಮೋಚನೆಯ ಕೆಲಸ ಆಗತ್ತೆ. ಮೊದಲು ಈ ಕುಮಾರ ಕಂಪನ ಅವನ ಕ್ಯಾಂಪೇನ್ ಪ್ರಾರಂಭ ಮಾಡೋದು ಫಸ್ಟ್ ಸ್ಟಾಪೇ ಮುಳುಬಾಗಲ್. ಅಲ್ಲಿಂದ ಮುಂದೆ ತಮಿಳ್ನಾಡಿಗೆ ಹೋಗಿ ಅಲ್ಲೊಬ್ಬ ಶಂಭುವರಾಯ ಅಂತ ಒಬ್ಬ ಚೀಫ್ಟನ್, ಆ ಲೆಕ್ಕದಲ್ಲಿ ಒಬ್ಬ ರಾಜ ಇರ್ತಾನೆ ಕಾಂಚೀಪುರದ ಹತ್ರ. ಅವನನ್ನ ಗೆದ್ದು, ಸುಮ್ಮನೆ ಹಠ ಮಾಡ್ತಾ ಇರ್ತಾನೆ, ಅವನನ್ನ ಗೆದ್ದು ನಂತರ ಅಲ್ಲಿಂದ ಮಧುರೈ ಕಡೆ ಅವನು ತೆರಳ್ತಾನೆ. ಅಲ್ಲಿ ಒಬ್ಬ ಸಿಕಂದರ್ ಖಾನ್ ಅಂತ ಒಬ್ಬ ಮುಸಲ್ಮಾನ ದೊರೆ ಇರ್ತಾನೆ. ಅವನನ್ನ ಬಹಳ ಸುಲಭವಾಗಿ ಅವನನ್ನ ಪರಾಭವ ಮಾಡಿ ಅವನನ್ನ ಕೊಂದು ಮಧುರೈಯನ್ನ ತುರುಷ್ಕ ವಿಮುಕ್ತ ಮಾಡಿದಂತಹ ಕೀರ್ತಿ ಕುಮಾರ ಕಂಪನ. ಈ ಮಧುರೈ ಮುಕ್ತಿಯ ಆ ಮಧುರೈನ ಮುಕ್ತಿ ಆಗುತ್ತಲ್ಲ, ಅದು ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಶಾಕ್ ವೇವ್ ಅಂತಾರಲ್ಲ, ಆ ಶಾಕ್ ವೇವ್ ಉಂಟು ಮಾಡುತ್ತೆ. ಆ ಮಟ್ಟದಲ್ಲಿ ಇರುತ್ತೆ ಈ ಕ್ಯಾಂಪೇನು. ಯಾಕೆ ಅಂತಂದ್ರೆ, ನಾ ಆಗ್ಲೇ ಹೇಳ್ದಂಗೆ 70 ವರ್ಷದ ತನಕ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಇರುತ್ತಲ್ಲ, ಅದಕ್ಕೆ ತುರುಷ್ಕರು ಮುತ್ತಿಗೆ ಹಾಕಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಬೀಗ ಬಾಗಿಲು ಜಡಿದು ಬಿಟ್ಟಿರ್ತಾರೆ. ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನಕ್ಕೆ ಘಾಸಿ ಮಾಡಿದ್ದು ತುರುಷ್ಕರು, ಒಡೆದಾಕಿರ್ತಾರೆ.
ಆ ದೇವಸ್ಥಾನದ ಬಾಗಿಲು ಬೀಗ ಹಾಕಿರುತ್ತೆ. ಮಧುರೈಗೆ ನುಗ್ಗಿ ಅಲ್ಲಿದ್ದಂತ ಸಿಕಂದರ್ ಖಾನನ್ನ ಹೊಡೆದು ಓಡಿಸಿ ಕೊಂದ ಮೇಲೆ 70 ವರ್ಷ ಮುಚ್ಚಿದಂತಹ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದ ಬಾಗಿಲು ತೆಗಿತಾನೆ. ಇಲ್ಲೇ ನೀವು ಚಪ್ಪಾಳೆ ಹೊಡಿತಿದ್ದೀರಾ. ಆ ಕಾಲದ ಹಿಂದೂಗಳಿಗೆ ಎಂತ, ನೀವು ಕಲ್ಪನೆ ಮಾಡ್ಕೊಳ್ಳಿ, ಎಂಥ ದೊಡ್ಡ ವಿಕ್ಟ್ರಿ ಇದು. ಅದ್ರ ಬಗ್ಗೆ ಒಂದು ಬೇರೆ ಬೇರೆ ಶಾಸನಗಳಿಂದ ಇದ್ರ ಬಗ್ಗೆ ತಮಿಳ್ ಶಾಸನಗಳಲ್ಲಿ ಮಧುರೈ ಶ್ರೀರಂಗಂ ಆ ಬೆಲ್ಟ್ ಇದೆಯಲ್ಲ, ಕಾವೇರಿ ಬೆಲ್ಟ್ ಇದೆಯಲ್ಲ, ಅಲ್ಲಿ ಸಿಕ್ಕಂತಹ ಅನೇಕ ತಮಿಳು ಶಾಸನಗಳಲ್ಲಿ ಈ ಕುಮಾರ ಕಂಪನನ್ನ ಯಾವ ರೀತಿ ಕೊಂಡಾಡಿದ್ದಾರೆ, ಮತ್ತೆ ಈವೆಂಟ್ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಉಜ್ವಲೋಜ್ವಲಾಗಿ ಬರ್ದಿದ್ದಾರೆ ಅನ್ನೋದು ಅದನ್ನ ನೋಡಿದ್ರೆ ಮೈ ಜುಮ್ಮನ್ನುತ್ತೆ. ಅದರ ಕೆಲವು ಶಾಸನಗಳಿಂದ ಆಯ್ದ ಕೆಲವು ಭಾಗಗಳನ್ನ ಇಂಗ್ಲಿಷ್ಗೆ ನಾನು ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿಂದ ಓದ್ಬಿಡ್ತೀನಿ. ಡ್ಯೂರಿಂಗ್ ದೀಸ್ ತುಳುಕ್ಕನ್ ಡೇಸ್, ಅಲ್ಲಿ ತುಳುಕ್ಕ ಅಂತಾರೆ, ತುರುಷ್ಕಾಗಿ ತುಳುಕ್ಕನ್ ಅಂತಾರೆ ಅಲ್ಲಿ. ಡ್ಯೂರಿಂಗ್ ದೀಸ್ ತುಳುಕ್ಕನ್ ಡೇಸ್ ಇನ್ ದ ವಿರೋಧಿ ಸಂವತ್ಸರ ಆಫ್ ದ ಶಾಲಿವಾಹನ ಶಕ, ದ ಕಿಂಗ್ ಆಫ್ ಮೈಸೂರ್ ನೇಮ್ಡ್ ಕಂಪನ್ ಉಡಯವರ್, ಅಂದ್ರೆ ಕಂಪಣ ಒಡೆಯರ್ ಅಂತ, ಉಡೆಯರ್ ಅಂದ್ರೆ ರಾಜ ಯಜಮಾನ ಅಂತ ಈ ತರ. ದ ಕಿಂಗ್ ಆಫ್ ಮೈಸೂರ್ ನೇಮ್ಡ್ ಕಂಪಣ ಉಡೆಯರ್, ಎ ನೇಟಿವ್ ಆಫ್ ಕರ್ನಾಟ, ಹ್ಯಾವಿಂಗ್ ಕಾನ್ಕರ್ಡ್ ದ ಮೊಹಮ್ಮಡನ್ಸ್, took possession of the kingdom of Madura. He opened the Shiva and Vishnu temples which had been locked up throughout the country. He opened the Shiva temple at Madura and obtained a personal view of the god. The general, andre Kumara Kampana, upon seeing this grand sight, was glad. He struck his eyes with great piety, made the customary offerings. He gave many villages to the temple and many jewels, and established ordinances for the regular performance of worship. The general, his son, and his son-in-law gave many jewels to the Shiva and Vishnu temples and ordered the sacred services to be conducted. Kumara Kampana had saved the honor of this land, and there is no wonder that the people call him by the name of the province from which he hailed, Kampana of Karnataka. ಇನ್ನೂ ಒಂದು ಶಾಸನದಲ್ಲಿ ಬರುತ್ತೆ, ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದ ಬಾಗಿಲು ತೆಗೆದು ಇವನು ಗರ್ಭಗೃಹದ ತನಕ ಹೋದಾಗ ಒಂದು ಪವಾಡ ನಡೆಯುತ್ತೆ ಅಂತ. ಆ ದೇವಸ್ಥಾನದ ಬಾಗಿಲು ಮುಚ್ಚಿದ ದಿನದಿಂದ ಆ ವಿಗ್ರಹಕ್ಕೆ ಮಾಡಿದಂತಹ ಅಲಂಕಾರ, ಹೂವಿನ ಅಲಂಕಾರ ಮತ್ತೆ ಚಂದನ ಲೇಪನೆ ಮಾಡಿರ್ತಾರಲ್ಲ, ಆ ಹೂವು ಅಷ್ಟೇ ಫ್ರೆಶ್ ಆಗಿತ್ತು. ಆ ಚಂದನದ ಪರಿಮಳ ಅಷ್ಟೇ, ಯಾವಾಗ ಲೇಪನೆ ಮಾಡಿದ್ರೋ ಅಷ್ಟೇ ಘಮಲು ಇವನು ತೆಗೆದಲ್ಲಿ ಹೋಗಿ ದರ್ಶನ ಪಡ್ಕೊಳ್ತಾನಲ್ಲ, ಮತ್ತೆ ಪುನರ್ದರ್ಶನ ಪಡ್ಕೊಂಡಾಗ ಅಷ್ಟೇ ಫ್ರೆಶ್ ಆಗಿತ್ತು ಅಂತ ಇನ್ನೊಂದು ಶಾಸ್ತ್ರದಲ್ಲಿ ಬರುತ್ತೆ. ಹೀಗೆ ಮತ್ತೆ ಅದೇ ಮಾತು ಹೇಳ್ಬೇಕು ಅಂತಂದ್ರೆ, ಹಿಂದೂಗಳು ಸಂಪೂರ್ಣವಾಗಿ ಅನ್ಕಂಡೀಷನಲ್ಲಿ ಸಂಘಟಿತರಾದ್ರೆ ಇದೇ ಆಗುವುದು. ಸೊ ಇದು ಒಂದು ದೊಡ್ಡ ಏನಂತೀರಾ, ಇದೊಂದು ದೊಡ್ಡ ವಿಕ್ಟ್ರಿ ಆದ್ಮೇಲೆ it sealed the prominence of Vijayanagara as the new unchallengeable Hindu empire. ಅದಕ್ಕೆ ಯಾರು ಒಂದು ಯಾವುದೇ ರೀತಿ ಚಾಲೆಂಜು ಕೊಡದೇ ಇರೋ ಒಂದು ಮಟ್ಟಕ್ಕೆ ಬೆಳೆದು ಬಿಟ್ಟಿರುತ್ತೆ. ಇದೊಂದು ಮಧುರಾ ವಿಜಯಮಿಂದ ಈ ಕೆಲಸ ಆಗತ್ತೆ. ಆಮೇಲೆ ಇದರಿಂದ ಅನೇಕ ಪಾಠಗಳು ಗೊತ್ತಾಗುತ್ತೆ. ಅದ್ರ ಪೈಕಿ ಕೆಲವು ನೋಡೋ ಹಾಗಿದ್ರೆ, ಇಂಥ ಒಂದು ದಿಗ್ವಿಜಯ ಆದ್ಮೇಲೆ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಇಡೀ ಹಿಂದೂ ಸಮುದಾಯದ ಒಳಗಡೆ ಒಂದು ದೊಡ್ಡ ಮಟ್ಟದ ಆತ್ಮವಿಶ್ವಾಸದ ಒಂದು ಪ್ರವಾಹ ಆಗತ್ತೆ. ಆಮೇಲೆ ವಿಜಯನಗರದ ಅರಸರು ಮಾತ್ರ ಅಲ್ಲ, ಅವ್ರ ಕೈ ಕೆಳಗಡೆ ಇರುವಂತಹ ಎಲ್ಲಾರ್ಗೂ ಇದೇ ಮಟ್ಟದ ಒಂದು ಪರಾಕ್ರಮ ಇತ್ತು ಅಂತ ಗೊತ್ತಾಗುತ್ತೆ. ಇದು ಇನ್ಸ್ಪಿರೇಷನ್. ಅಂದ್ರೆ ಇದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಇಡೀ ಒಂದು ಹೈಲೈಟ್ಸ್ ರೀತಿ ಕೆಲವು ಅಂಶಗಳನ್ನ ನಾನು ಹೇಳ್ತೀನಿ. ಕೃಷ್ಣದೇವರಾಯನ ಕಾಲದಲ್ಲಿ, ಆಮೇಲೆ ಪ್ರೌಢದೇವರಾಯನ, ವಿಶೇಷತಃ ಪ್ರೌಢದೇವರಾಯ ಆದ್ಮೇಲೆ ಬಂದಂತಹ ಬಹುತೇಕ ಎಲ್ಲ ವಿಜಯನಗರ ಅರಸರ ಕಾಲದಲ್ಲಿ ಯುರೋಪಿಯನ್ ಟ್ರಾವೆಲರ್ಸ್ ಬರ್ತಾರಲ್ಲ, ಅವ್ರ ಪೈಕಿ ಒಬ್ಬ ಪ್ರಮುಖವಾದವನು ಡೊಮಿಂಗೋ ಪೇಸ್ ಅಂತ, ಕೆಲವರು ಗೊತ್ತಿರುತ್ತೆ ಅವನ ಹೆಸರು. ಅವನು ಹಿಂದೂಗಳ ಬಗ್ಗೆ ಈ ರೀತಿ ಬರೀತಾನೆ ಅವನ ಪ್ರವಾಸ ಕಥನದಲ್ಲಿ. ಅವನ್ ಮಾತನ್ನೇ ನೋಡೋಣ. ಇನ್ ದ ವಿಜಯನಗರ ಎಂಪೈರ್
there were the finest young Hindu men to be ever seen or could be seen, and among them I did not see a single man who would act like a coward. Theirs was a tradition of courage and duty. ಪರಾಕ್ರಮ ಮತ್ತೆ ಕಾರ್ಯತತ್ಪರತೆ. ಹೀಗೆ ಆಮೇಲೆ ಇಲ್ಲಿ ನೋಡಿ, ಮುಸಲ್ಮಾನ ಆಕ್ರಮಣಕಾರರನ್ನ ಅವ್ರ ವಿರುದ್ಧ ಸೆಣಸಾಡಿ ಯುದ್ಧ ಮಾಡಿ ಟಕ್ಕರ್ ಕೊಟ್ಟು ಅವರನ್ನ ಸೋಲ್ಸೋದು ಅಥವಾ ಸಾಯಿಸೋದು ಅದು ಒಂದು ಕಡೆ ಆದ್ರೆ, ಗೆದ್ದಂತಹ ವಿಕ್ಟ್ರಿ ಇದೆಯಲ್ಲ, ಆ ಗೆದ್ದಂತಹ ವಿಜಯವನ್ನ ಕಾಪಾಡ್ಕೊಳ್ಳೋದು ಇನ್ನೂ ಅದಕ್ಕಿಂತ ಹೆಚ್ಚಿನ ಕಷ್ಟದ ಕೆಲಸ. ಇಟ್ ಇಸ್ ಮೋರ್ ಡಿಫಿಕಲ್ಟ್ ಟು ಸಸ್ಟೈನ್ ವಿಕ್ಟ್ರಿ ಅಂತಾರಲ್ಲ, ಈ ಸಸ್ಟೈನ್ ಮಾಡಿದ್ದು ವಿಜಯನಗರ ಅರಸರು 230-240 ವರ್ಷದ ತನಕ. ಯಾವ ರೇಂಜ್ ಅಲ್ಲಿ ಇದೆ ನೋಡಿ ಇವ್ರದ್ದು. ಸೊ ಈ ಸಸ್ಟೈನ್ ಮಾಡಿದ್ರಲ್ಲ, ಇದನ್ನ ಭದ್ರವಾಗಿ ಕಾಪಾಡ್ಕೊಂಡಿರೋದು ಮಾತ್ರವಲ್ಲದೆ ಅದನ್ನ ನಿರಂತರ ವಿಸ್ತಾರ ಮಾಡಿ ಇನ್ನೂ ಹೆಚ್ಚು ಎತ್ತರಕ್ಕೆ ತಗೊಂಡು ಹೋಗೋದಿದೆಯಲ್ಲ, ಇದಕ್ಕೆ ಯಾವ ಸಾಟಿನೂ ಇಲ್ಲ. ಆ ಕಾಲಘಟ್ಟದಲ್ಲಿ ತಗೊಂಡ್ರೆ ಇವಾಗ್ಲೂ ತಗೊಂಡ್ರು ಅದೇ ಅಷ್ಟೇ ಮಟ್ಟದ ಸತ್ಯ ಅಂತ ಗೊತ್ತಾಗುತ್ತೆ. ಸೊ ಎಲ್ಲಿ ತನಕ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಮೇಲೆ ತನ್ನ ಹತೋಟಿ ಇಟ್ಕೊಂಡಿತ್ತೋ, ಉತ್ತರದಿಂದ ಬೇರೆ ಬೇರೆ ದಿಕ್ಕಿಂದ ಒಬ್ಬನೇ ಒಬ್ಬ ಮುಸಲ್ಮಾನ ದೊರೆ ಈ ಕಡೆ ಕಣ್ಣೆತ್ತಕ್ಕೆ ಧೈರ್ಯ ಮಾಡ್ತಾರೆ, ಕನಸು ಕಾಣ್ತಾ ಇಲ್ಲ. ಅದು ನಿಜ. ಅಂದ್ರೆ 2.5 ಶತಮಾನದ ದೀರ್ಘಕಾಲ. ಇನ್ನ ವಿಜಯನಗರ ಸಾಮ್ರಾಜ್ಯದ ಬದ್ಧ ದ್ವೇಷಿಗಳಾದಂತಹ ಪಕ್ಕದಲ್ಲೇ ಇದ್ರ ಬಹಮನಿ ರಾಜರು, ಅವರು ಕೂಡ ವಿಜಯನಗರ ಸಾಮ್ರಾಜ್ಯ ರಕ್ಕಸ್ತಂಗಡಿ ಯುದ್ಧ ಆಗೋ ತನಕ ಒಂದು 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 ಕೆಟ್ಟ ಕನಸಿನ ರೀತಿ ಅವ್ರನ್ನ ನೋಡ್ತಾ ಇದ್ರು. ದೇ ಲಿವ್ಡ್ ಇನ್ ಕಾನ್ಸ್ಟೆಂಟ್ ಡ್ರೆಡ್ ಆಫ್ ವಿಜಯನಗರ ಕಿಂಗ್ಸ್. ಒಂದು ಐತಿಹ್ಯದ ಪ್ರಕಾರ ಶ್ರೀಕೃಷ್ಣ ದೇವರಾಯ ಸತ್ತ 1-2 ವರ್ಷದ ತನಕ ಅವ್ನು ನಿಜವಾಗ್ಲೂ ಸತ್ತಿದ್ದಾನೆ ಅಂತ ಬಹಮನಿ ಅವರುಗಳು ನಂಬ್ತಾ ಇರಲಿಲ್ಲ ಅಂತ ಒಂದು ಐತಿಹ್ಯ ಇದೆ. ಒಂದ್ ವೇಳೆ ಸತ್ತಿದ್ರು ಕೂಡ ಅವ್ನ್ ದೆವ್ವ ಬಂದು ನಮ್ಮ ಮೇಲೆ ಪ್ರತಿಕಾರ ತೀರಿಸ್ಕೊಡುತ್ತೆ ಅಂತ ಈ ತರ ಎಲ್ಲ ಭಯ ಇತ್ತು ಅಂತ ಸಿಗುತ್ತೆ ನಮಗೆ ಇಷ್ಟೊಂದು. ಸೊ ಹಾಗೆ ಈಗ ವಿಜಯನಗರ ಸಾಮ್ರಾಜ್ಯ ನಮ್ಮ ಸನಾತನ ಸಂಸ್ಕೃತಿಗೆ ನಮ್ಮ ಸಮಾಜಕ್ಕೆ ನೀಡಿದಂತ ಕೊಡುಗೆ ಒಂದು ಪಕ್ಷಿ ನೋಟ ನಾವು ನೋಡೋ ಹಾಗಿದ್ರೆ, ನಮ್ಮ ಸಮಾಜದ ಸಂಸ್ಕೃತಿಯ ಕಲೆಗಳ ಒಂದು ವಿಸ್ತಾರವಾದ ಒಂದು ಪುನರುತ್ಥಾನ ನಡೀತು. ಅದು ಶಿಲ್ಪಕಲೆಯಲ್ಲಿರ್ಲಿ, ಚಿತ್ರಕಲೆಯಲ್ಲಿರ್ಲಿ, ಸಂಗೀತ, ನೃತ್ಯ, ನಾಟಕ, ಕಾವ್ಯ, ಮತ್ತೆ ನಮ್ಮ ಅನೇಕ ಧಾರ್ಮಿಕ ಆಚಾರಗಳು, ಆಮೇಲೆ ಯಾವ್ದನ್ನ ಸೋಷಿಯಲ್ ಎಟಿಕೆಟ್ ಅಂತ ಕರಿತೀವಲ್ಲ, ಇದ್ರಲ್ಲೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ರಿವೈವಲ್ ಆಯ್ತು. ಪುನರುತ್ಥಾನದ ಕಾಲ ಅದು ತುಂಬಾ ಚೆನ್ನಾಗಿ ಅವರು ಮಾಡಿದ್ರು. ನೀವು ವಿಜಯನಗರ ಕಾಲದ ಯಾವುದೇ ದೇವಸ್ಥಾನ ನೋಡಿ, ಅದರ ಒಂದು ಮುಖ್ಯವಾದ ಫೀಚರ್, ಕಣ್ಣಿಗೆ ಕುಕ್ಕುವಂತ ಒಂದು ಮುಖ್ಯವಾದ ಫೀಚರ್ ಅಂತಂದ್ರೆ ಅದರ ವಿಮಾನ ಗೋಪುರ ಮುಗಿಲೆತ್ತರಕ್ಕೆ ಇರುತ್ತೆ. ಇದು ನಿಮಗೆ ಹೊಯ್ಸಳ ದೇವಸ್ಥಾನದಲ್ಲಿ ಸಿಗಲ್ಲ, ಬೇರೆ ಯಾವ ದೇವಸ್ಥಾನದಲ್ಲೂ ಸಿಗಲ್ಲ. ಒಂದು ಗೋಪುರನ ಒಂದು ಕೋಟೆ ತರ ಇರುತ್ತೆ, ಒಂದು ದೊಡ್ಡ ವಿಶಾಲವಾದ ಪ್ರಾಕಾರ. ಯಾಕೆ ಅಂತಂದ್ರೆ ಅವ್ರು ಅಷ್ಟರಲ್ಲಿ ಅರ್ಥ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿ, ತುರುಷ್ಕರೇನಾರ ಬಂದ್ರೆ ಮೊದಲು ದೇವಸ್ಥಾನ ಹಾಳು ಮಾಡ್ತಾರೆ ಅಂತ. ಹಾಗಾಗಿ ಎವ್ರಿ ಟೆಂಪಲ್ ಆಫ್ ವಿಜಯನಗರ ಹ್ಯಾಡ್ ಅ ವಾಚ್ ಟವರ್. ಇದು ನಿಮಗೆ ಗೊತ್ತಾಗುತ್ತೆ, ತುಂಬಾ ಉದ್ದುದ್ದಕ್ಕಿರುತ್ತೆ, ಅಗಲವಾಗಿರುತ್ತೆ, ವಿಸ್ತಾರವಾದ ಆವರಣ ಇರುತ್ತೆ, ಇವೆಲ್ಲ ಗೊತ್ತಾಗುತ್ತೆ ಇಂಥದ್ದು. ಸೊ ಆ ರೀತಿಲೂ ಅವರು ಕಲೆಗಳಿಗೆ, ಶಿಲ್ಪಕಲೆಗಳಿಗೆ ಬೇರೆ ಬೇರೆ ರೀತಿ ಕೊಡ್ತಾರೆ. ಇದನ್ನ ಈ ರಿವೈವಲ್ನ, ಈ ಪುನರುತ್ಥಾನವನ್ನ, ಆ ಪರಂಪರೆ, ವಿಜಯನಗರದ ಪರಂಪರೆಗಳನ್ನ ವಿಜಯನಗರ ಪತನದ ನಂತರ ಕೂಡ ನಾಯಕರು, ಪಾಳೆಗಾರರು, ಇವರೆಲ್ಲ ತಂಜಾವೂರು, ಮೈಸೂರು, ಮಧುರೈ, ಇಲ್ಲೆಲ್ಲ ಬಂದಂತಹ ನಾಯಕ ವಂಶಗಳು ಬಹಳ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಮಾತ್ರ ಅಲ್ಲ, ಕೃಷ್ಣದೇವರಾಯನ ಕಾಲದಲ್ಲಿ ಪರ್ಫ್ಯೂಮ್ಸ್ ಅಂತಾರಲ್ಲ, ಸೆಂಟ್, ಇವತ್ತು ಪರ್ಫ್ಯೂಮ್ಗೆ ಒಂದು ಮಿನಿಸ್ಟ್ರಿ ಇಟ್ಟಿದ್ದ. ಅಂದ್ರೆ ಪ್ರಪಂಚದಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಒಳ್ಳೊಳ್ಳೆ ಪರ್ಫ್ಯೂಮ್ನ ತಯಾರು ಮಾಡಕ್ಕಿರುವಂತಹ ಸಾಮಗ್ರಿ ಏನೇನಿದೆಯೋ ಆ ಮಿನಿಸ್ಟ್ರಿಗೆ ಇರೋ ಒಂದು ನಾಯಕ, ಅವನೊಂದು ಅಫಿಷಿಯಲ್ ಇರ್ತಾನಲ್ಲ, ಅವ್ನು ತರಿಸ್ಬೇಕಂತ ಟನ್ಗಳ ಗಟ್ಲೆ ತರಿಸ್ತಾ ಇದ್ರು ಬೇರೆ ಬೇರೆ ದೇಶದಿಂದ.
ಮತ್ತೆ ಅವನ ಕಾಲಲ್ಲ ಇದ್ದಂತಹ ಆರ್ಥಿಕ ಸಮೃದ್ಧಿ ಎಲ್ಲ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಅದನ್ನ ಅವನ ಪ್ರಜೆಗಳು ಹಂಚ್ಕೊಂಡು ನಾನೊಬ್ನೇ ಅಲ್ಲ, ರಾಜ ಆಗಿ ನಾನೊಬ್ನೇ ಮಜಾ ಮಾಡಲ್ಲ, ನೀವು ಮಜಾ ಮಾಡ್ಕೊಡಿ ಅಂತ ಅವನ ಆಸ್ಥಾನಿಕರಿಗೆ, ಅಂದ್ರೆ ಆಸ್ಥಾನದಲ್ಲಿರುವಂತಹ ಬೇರೆ ಬೇರೆ ಇವರು ಇರ್ತಾರಲ್ಲ, ಮಂತ್ರಿಗಳು, ಬೇರೆ ಬೇರೆ ವರ್ಗದ ಜನಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ಒಂದು ಕಟ್ಟಳೆ ವಿಧಿಸಿದ್ದ. ನಿಮ್ಮ ಮುಡಿಯಿಂದ ಅಡಿವರೆಗೆ ನಿಮ್ಮ ದೇಹದಲ್ಲಿರುವ ಯಾವ ಅಂಗ ಕೂಡ ಶೃಂಗಾರ ಇಲ್ಲದೆ ಇರಬಾರದು ಅಂತ. ಸೊ ತಲೆಗೆ ಪೇಟ, ಕಿರೀಟ ಅವನ ಸ್ಥಾನಕ್ಕೆ ತಕ್ಕಂಗೆ, ಕಿವಿಗೆ ಓಲೆಗಳು, ಕರ್ಣಕುಂಡಲಗಳು, ಆಮೇಲೆ ಮೂಗುಬಟ್ಟು, ಒಂದು ಉದ್ಯಾನವನ ಇರಬೇಕು. ಈ ತರ ಎಲ್ಲ ಅವರು ಮನೆ ಆಕೆಗೆ, ಯಾರಿರ್ತಾನೆ ಅವನು ಯಜಮಾನ, ಮನೆ ಯಜಮಾನ, ಆ ಮನೆ ಆಕೆಗೆ ಕೋಪಗ್ರಹ ಇರಲೇಬೇಕು ಕಂಪಲ್ಸರಿ. ಕೈಕೇಯಿಗಿತ್ತಲ್ಲ ಆ ರೀತಿ ಒಂದು ಕೋಪಗ್ರಹ ಇರಬೇಕು. ಮೊಲಗಳನ್ನ, ನವಿಲಿಗಳನ್ನ ಇವೆಲ್ಲ ಸಾಕ್ತಾ ಇದ್ರು. ಇನ್ನಷ್ಟು ನಿಮ್ಗೆ ಅಂತಸ್ತಿದ್ರೆ ಹಿಂದ್ಗಡೆನೆ ಒಂದು ಕೃತಕವಾದ ಜಲಪಾತನ ನಿರ್ಮಾಣ ಮಾಡ್ತಾ ಇದ್ರು. ಆಮೇಲೆ ಮನೆ ಹೆಂಗಸರು ಗಿಣಿನ ಸಾಕಿ ಮನೆ ಯಜಮಾನನ್ನ ಚುಡಾಯಿಸ್ಬೇಕು ಅಂತಂದ್ರೆ ಪೋಲಿ ಮಾತು ಹೇಳ್ಕೊಡ್ತಾ ಇದ್ರು. ಎಲ್ಲ ತುಂಬಾ ಚೆನ್ನಾಗಿದೆ. ಆಮುಕ್ತ ಮಾಲ್ಯದ ಇವೆಲ್ಲ ನೀವು ಅದನ್ನೆಲ್ಲ ಓದಿದ್ರೆ ಬಹಳ ಚೆನ್ನಾಗಿದೆ. ಅದು ರಾಯರ ಕಾಲದ ರಸಿಕತೆ ಅಂತ ಒಳ್ಳೆ ಪ್ರಬಂಧ ಇದೆ, ಅದ್ರಲ್ಲಿ ಇವೆಲ್ಲ ಪೂರ್ತಿ ಡೀಟೇಲ್ ಆಗಿ ಬರುತ್ತೆ. ಊಟ ಮಾಡಿದ್ರೆ ಫುಲ್ ಮೀಲ್ಸ್ ಅಂತ ಇವತ್ತು ಕರಿತೀವಲ್ಲ, ಏನೋ ಲೆಕ್ಕ ಇಲ್ಲ ಅಂತ. ಒಂದು 30 ಫುಲ್ ಮೀಲ್ಸ್, ಒಂದು ಫುಲ್ ಮೀಲ್ಸ್ ಅವ್ರಿಗೆ. ಸೊ ದೇರ್ ಸ್ಕೇಲ್ ವಾಸ್ ಎನಾರ್ಮಸ್, ದೇರ್ ಆಂಬಿಷನ್ಸ್ ವರ್ ವರ್ಲ್ಡ್ ಕ್ಲಾಸ್. ಆ ಎಂಜಾಯ್ಮೆಂಟ್ ಅಷ್ಟೇ ಸಮೃದ್ಧವಾಗಿ ಉಟ್ಟು ಉಂಡು ವೈಭವವಾಗಿ ಸಾಮಾನ್ಯ ಜನಗಳು ಇದ್ರು. ಆ ಕಾಲದ ಒಂದು ಗಾಸಿಪ್ ಏನು ಅಂತಂದ್ರೆ, ಉದಾಹರಣೆಗೆ ವಿಜಯನಗರ ಪಟ್ಟಣದಲ್ಲಿ ಮಧ್ಯಾಹ್ನ ಮಳೆ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾರ್ದೋ ಜಗಲಿ ಮೇಲೆ, ಅವಾಗೆಲ್ಲ ದೊಡ್ಡ ದೊಡ್ಡ ಜಗಲಿ ಇತ್ತಲ್ಲ, ಜಗಲಿ ಮೇಲೆ ಯಾರೋ ಒಬ್ಬ ಆಗಂತುಕರು ಬಂದು ಅದು ಇದು ಮಾತಾಡ್ತಾ ಇದ್ರು. ಹಾಗೆ ಸ್ಟ್ರೇಂಜರ್ಸ್ ಮಳೆ ನಿಂತ ಮೇಲೆ ಹೋಗ್ತೀನಿ ಅಂತ ರೆಸ್ಟ್ ತಗೊಂಡು ಅಲ್ಲಿದ್ದಾಗ ಅದು ಇದು ಮಾತು ಬಂದಾಗ ಅವರ ಡಿಬೇಟ್ ಯಾವ ಸಬ್ಜೆಕ್ಟ್ ಅಂತಂದ್ರೆ, ನೀವ್ ಯಾವ ಊರು ಅಂದ್ರೆ ಚಿತ್ರದುರ್ಗ ಅಂತಾನೆ, ನೀನ್ ಯಾವ ಊರು ಅಂತ, ನಾನ್ ಮಧುಗಿರಿ ಅಂತಾನೆ, ನಿಂದ ಯಾವ, ನಾನು ಹಾವೇರಿ ಅಂತ. ಹೀಗೆ ನಿಮ್ಮಲ್ಲಿರೋ ಮಲ್ಲ ರೆಸ್ಲರ್ ಅವನ ಶಕ್ತಿ ಎಷ್ಟು ಕಾಳಗ ಗೆದ್ದಿದ್ದಾನೆ, ಇದು ಅವ್ರ ಡಿಸ್ಕಷನ್. ಅದು ಹೇಗ್ ಈ ಡಿಸ್ಕಷನ್ ಎಲ್ಲ ಹೇಗೆ ವಿಕೋಪಕ್ಕೆ ಹೋಗ್ತಾ ಇತ್ತು ಅಂತಂದ್ರೆ, ಅವ್ರವ್ರೇ ಅಲ್ಲೇ ಯುದ್ಧಗಳು ಮಾಡ್ಬಿಡ್ತಾ ಇದ್ರು ಪಂಚನ ಮಾಡ್ಕೊಂಡು. ನಮ್ಮ ಹಾವೇರಿ ಮಲ್ಲನ್ನ ನೀನು ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ ಅಂತ ಈ ತರ ಇಲ್ಲ ಜಗಳಗಳು. ಸೊ ದಟ್ ವಾಸ್ ದೇರ್ ಡೈಲಿ ಟಿವಿ ಡಿಬೇಟ್ ಅಂತಾರಲ್ಲ, ಈ ತರ ಎಲ್ಲ ಇತ್ತು. ಬಹಳ ಸಮೃದ್ಧವಾದ ಕಾಲ. ಹಾಗೆ ಈ ತರ ಸೊಸೈಟಿ ಇರಬೇಕು ಅಂತಂದ್ರೆ ನಿಮ್ಗೆ ಎಕನಾಮಿಕ್ ಪ್ರಾಸ್ಪರಿಟಿ ಇಲ್ಲದೆ ಇದು ಆಗಲ್ಲ, ಮತ್ತೆ ಸೆಕ್ಯೂರಿಟಿ, ಸ್ಟೆಬಿಲಿಟಿ ಇಲ್ಲದೆ ಇದೆ ಅಂದ್ರೆ ಇಂಥ ಸಮಾಜ ಹುಟ್ಟೋದಿಲ್ಲ ಅನ್ನೋದು ಗೊತ್ತಾಗತ್ತೆ. ಹೀಗಾಗಿ ಹೇಳಿದ್ನಲ್ಲ, ಜಸ್ಟ್ ಸ್ಕ್ರಾಚ್ ದ ಸರ್ಫೇಸ್ ಅಂತ. ಈ ವಿಜಯನಗರ ಸಾಮ್ರಾಜ್ಯದ ಇಂಥ ಒಂದು ಬಳುವಳಿ, ಲೆಗೆಸಿ ಅಂತೀವಲ್ಲ, ಅದು ಈ ಹೊತ್ತಿಗೂ ನಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ನಾವು ಆಚರಿಸ್ಕೊಂಡು ಬರ್ತಾನೆ ಇದೀವಿ. ನಮ್ಮ ರಕ್ತದಲ್ಲಿ, ನಮ್ಮ ನರ ನಾಡಿಗಳಲ್ಲಿ ಕೂಡ ಇದು ಹರಿತಾ ಇದೆ, ಉಳ್ಕೊಂಡಿದೆ ಅನ್ನೋದು ಗೊತ್ತಾಗತ್ತೆ. ನಾ ಆರಂಭದಲ್ಲೇ ಹೇಳ್ದ ಹಾಗೆ ಮೈಸೂರು ದಸರಾ ಈ ವಿಜಯನಗರದ ಭವ್ಯ ಪರಂಪರೆಯ ಪ್ರಾಯಶಃ ಸಾರ್ವಜನಿಕವಾದ ರಾಷ್ಟ್ರ ಮಟ್ಟದ ಕೊನೆ ಪಳೆಯುಳಿಕೆ ಅಂತ. ಇಟ್ ಇಸ್ ಸ್ಟಿಲ್ ಎ ಲಿವಿಂಗ್ ಟ್ರೆಡಿಷನ್. ಮೈಸೂರು ದಸರಾ ಮಾತ್ರ ಆ ಪರಂಪರೆ, ಆ ವೈಭವನ ಇನ್ನ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ ಅಂತ ಹೇಳಬಹುದು. ಇನ್ಫ್ಯಾಕ್ಟ್ ಇನ್ನೂ ಒಂದು ಮಾತು ಮುಂದೆ ಹೋಗಿ ಹೇಳೋ ಹಾಗಿದ್ರೆ, ಹಂಪಿಯಲ್ಲಿ ನಾವು ನೋಡುವಂತಹ ಮಹಾನವಮಿ ದಿಬ್ಬಕ್ಕೂ ಮೈಸೂರಿನಲ್ಲಿರುವಂತಹ ಬನ್ನಿ ಮಂಟಪಕ್ಕೂ ಕರುಳ ಬಳ್ಳಿಯ ಸಂಬಂಧ ಇದೆ ಅಂತ ಧಾರಾಳವಾಗಿ ಹೇಳಬಹುದು. ಇನ್ನ ಕೊನೆ ಮಾತು ನಾನು ಹೇಳೋ ಹಾಗಿದ್ರೆ, ವಿಜಯನಗರ ಸಾಮ್ರಾಜ್ಯದ ಅತಿ ದೊಡ್ಡವಾದ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ವಿಜಯನಗರ ಎಂಪೈರ್ ಯಾವ್ದಾದ್ರು ಇದೆ ಅಂತಂತಂದ್ರೆ, ಅದು ಇಟ್ ಇಸ್ ದ ಮೋಸ್ಟ್ ಗ್ಲೋರಿಯಸ್ ಎಂಬಾಡಿಮೆಂಟ್ ಆಫ್ ಹಿಂದೂ ರೆಸಿಸ್ಟೆನ್ಸ್ ಟು ಏಲಿಯನ್ ಇಸ್ಲಾಮಿಕ್ ಇನ್ವೇಷನ್ಸ್ ಇನ್ ಸೌತ್ ಇಂಡಿಯಾ ಅಂತ ಗೊತ್ತಾಗುತ್ತೆ. ಈ ಮಾತಿನ ಸಂಪೂರ್ಣವಾದ ಅರ್ಥ ತಮಗೆ ಮಂದಟ್ಟಾಗ್ಬೇಕು ಅಂತಂದ್ರೆ, ಸನಾತನ ಧರ್ಮ, ಸನಾತನ ಧರ್ಮೀಯರ ಅಂದ್ರೆ ಹಿಂದೂ ಸಮಾಜ, ಉತ್ತರ ಭಾರತದಲ್ಲಿರುವಂತಹ ಹಿಂದೂ ಸಮಾಜದ ಈ ಹೊತ್ತಿನ ಸ್ಥಿತಿ ನೋಡ್ಬೋದು. ಈ ಹೊತ್ತು ಅಂತಲ್ಲ, ವಿಜಯನಗರ ಬರಕ್ ಮುಂಚೆ, ಅಲ್ಲಿಂದ ಹಿಡಿದು ಉತ್ತರ ಭಾರತದಲ್ಲಿರುವಂತಹ ನಮ್ಮ ಹಿಂದೂ ಸಮಾಜದ ಸ್ಥಿತಿನ ಒಂದ್ಸಲ ಕಣ್ಮುಚ್ಕೊಂಡು ನೀವು ಆಲೋಚನೆ ಮಾಡಿ.
ಅಭಿಜಾತ ಯುಗದ ಕ್ಲಾಸಿಕಲ್ ಪೀರಿಯಡ್, ಅಭಿಜಾತ ಯುಗ ಅಂದ್ರೆ ಅಭಿಜಾತ ಯುಗದ ಒಂದೇ ಒಂದು ಹಿಂದೂ ದೇವಸ್ಥಾನ ಉಳ್ಕೊಂಡಿದೆ.